ಆದ್ಮೇಲೆ 10ನೇ ತರಗತಿಯ ಸಮಾಜ ವಿಜ್ಞಾನ ಇತಿಹಾಸಕ್ಕೆ ಸಂಬಂಧಪಟ್ಟ ಅಧ್ಯಾಯ 1ರಲ್ಲಿನ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಮಹತ್ವದ 80ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನು ಒಂದೇ ವಿಡಿಯೋ ತರಗತಿಯಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ನೋಡಿ, ಈ ತರಗತಿಯನ್ನು ನಾವು ಯಾವ ರೀತಿ ಪ್ರಿಪೇರ್ ಮಾಡಿದ್ದೀವಿ ಅಂತಂದರೆ, ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಜೊತೆಗೆ GPSTR ಪರೀಕ್ಷೆಗಳಲ್ಲಿ ನೀವೇನು ಮಾಡ್ತೀರಿ ಅಂದರೆ 1 ಅಂಕದ್ದು ಮತ್ತು 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರಲ್ಲ, ಅದಕ್ಕೆ ಉಪಯುಕ್ತವಾಗುವಂಥ ರೀತಿಯಲ್ಲಿ ಈ ತರಗತಿಯನ್ನು ನಾವು ರೆಡಿ ಮಾಡಿದ್ದೇವೆ. ಭಾರತದ ಸಾಂಬಾರ್ ಪದಾರ್ಥಗಳಾಗಿರುವಂಥ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಏನಿತ್ತು ಅಂದರೆ ಅಪಾರವಾಗಿರುವಂಥ ಬೇಡಿಕೆ ಇತ್ತು. ಮಧ್ಯಕಾಲದಲ್ಲಿ ಯುರೋಪ್, ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಮುಂದುವರೆದಿತ್ತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಅಂದರೆ ಬೈಜಾಂಟಿಯಂ ಸಾಮ್ರಾಜ್ಯದ ರಾಜಧಾನಿಯಾಗಿರುವಂಥ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ, ಈ ಕಾನ್ಸ್ಟಾಂಟಿನೋಪಲನ್ನು ಮೊದಲಿಗೂ ಬೈಜಾಂಟಿಯಂ ಅಂತ ಕರೀತಾ ಇದ್ರು, ಅಲ್ಲಿಗೆ ಏನು ಮಾಡ್ತಾಯಿದ್ರು ಅಂದರೆ ಈ ಅರಬ್ ವರ್ತಕರು ಏಷ್ಯಾದ ಸರಕುಗಳನ್ನು ತಲುಪಿಸ್ತಾ ಇದ್ರು. ಅದಾದ ನಂತರ ಈ ಕಾನ್ಸ್ಟಾಂಟಿನೋಪಲ್ದಿಂದ ಏನಾಗ್ತಾ ಇತ್ತು ಅಂದರೆ ಅಲ್ಲಿಂದ ಇಟಲಿಯ ರೋಮನ್ ಸಾಮ್ರಾಜ್ಯದ ಭಾಗ ಇದು. ಇಲ್ಲಿಯ ವರ್ತಕರು ಏನು ಮಾಡ್ತಾಯಿದ್ರು ಅಂದರೆ ಅವುಗಳನ್ನು ಕೊಂಡು ಯುರೋಪಿನ ಇತರ ದೇಶಗಳಲ್ಲಿ ಮಾರಾಟವನ್ನು ಮಾಡ್ತಾಯಿದ್ರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಿತ್ತು. ನೋಡಿ, ಇದು ಭಾಳಷ್ಟು ಇಂಪಾರ್ಟೆಂಟ್. ಇದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದು ಯಾವುದು ಪರಿಗಣಿಸಲ್ಪಟ್ಟಿತ್ತು ಅಂದರೆ ಕಾನ್ಸ್ಟಾಂಟಿನೋಪಲ್ ಪರಿಗಣಿಸಲ್ಪಟ್ಟಿತ್ತು. ಈ ಕಾನ್ಸ್ಟಾಂಟಿನೋಪಲನ್ನು ಈ ಹಿಂದೆ ಬೈಜಾಂಟಿಯಂ ಅಂತ ಕೂಡ ಕರೀತಾ ಇದ್ರು. ಇದೆಲ್ಲ ನಮಗೆ ನೆನಪಿರಬೇಕು. ಇನ್ನು ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನು ಸಾಧಿಸಿದ್ರು. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದ್ರು. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮತ್ತು ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೀತಾ ಇತ್ತು. ದುರಂತ ಏನಾಗುತ್ತೆ ಅಂದರೆ 1453ರಲ್ಲಿ ಆಟೋಮಾನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಇದರಿಂದಾಗಿ ಈ ನಗರವನ್ನು ಸಂಧಿಸುವಂಥ ಎಲ್ಲ ಪ್ರಮುಖ ವ್ಯಾಪಾರ ಮಾರ್ಗಗಳು ಏನಾಗ್ತಾ ಹೋಗ್ತವೆ ಅಂತಂದರೆ ಟರ್ಕರ ನಿಯಂತ್ರಣಕ್ಕೆ ಬಂದುಬಿಡ್ತವೆ. ಕಾನ್ಸ್ಟಾಂಟಿನೋಪಲ್ನ 1453ರಲ್ಲಿ ಆಟೋಮಾನ್ ಟರ್ಕರು ವಶಪಡಿಸಿಕೊಂಡ ನಂತರ ಅಲ್ಲಿರುವಂಥ ಎಲ್ಲ ವ್ಯಾಪಾರದ ಬಾಗಿಲುಗಳು ಮುಚ್ಚಿ ಹೋಗ್ತವೆ. ಇಲ್ಲಿ ವ್ಯಾಪಾರಕ್ಕೆ ಮಾರ್ಗಗಳು ಮುಚ್ಚಿ ಹೋದ ನಂತರ ಏನಾಯಿತು ಅಂದರೆ ಮತ್ತೆ ಇವರಿಗೆ ಸಾಂಬಾರ್ ಪದಾರ್ಥಗಳ ಅವಶ್ಯಕತೆ ಬೀಳುತ್ತೆ. ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಲಿಸ್ಬೆನ್ನಿಂದ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದ ಪೋರ್ಚುಗಲ್ ನಾವಿಕನಾಗಿರುವಂಥ ವಾಸ್ಕೋ ಡ ಗಾಮ ಕ್ರಿಸ್ತಶಕ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪಡ್ ಅನ್ನುವಂಥ ಸ್ಥಳಕ್ಕೆ ಬಂದು ತಲುಪ್ತಾನೆ. ಈ ಮೂಲಕ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಈತ ಯಶಸ್ವಿ ಆಗ್ತಾನೆ. ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲಿಗರು. ನೋಡಿ, ಭಾರತಕ್ಕೆ ಬಂದ ಮೊದಲ ವಿದೇಶಿಗರು ಪೋರ್ಚುಗೀಸರಾದರೆ ಕೊನೆಗೆ ಭಾರತವನ್ನು ತೊರೆದು ಹೋದವರು ಕೂಡ ಪೋರ್ಚುಗೀಸರೇ. ಇದು ನಮಗೆ ನೆನಪಿರಬೇಕು. ಇನ್ನು 1869ರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನು ಸಂಪರ್ಕಿಸುವಂತೆ ಭೂಮಿಯನ್ನು ಅಗೆದು ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ಕಾಲುವೆಯೊಂದನ್ನು ಈಜಿಪ್ಟ್ ಭೂಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಯಿತು. ಈ ಕಾಲುವೆಯೇ ಪ್ರಸಿದ್ಧವಾಗಿರುವಂಥ ಸೂಯೆಜ್ ಕಾಲುವೆ. ಅರ್ಥ ಆಯ್ತಾ? 1869ರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನು ಸಂಪರ್ಕ ಮಾಡುವಂಗೆ ಮಧ್ಯದಲ್ಲಿರುವಂಥ ಭೂಮಿಯನ್ನು ಅಗೆದು ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡಲಾಗುತ್ತೆ ಈಜಿಪ್ಟ್ ಭೂಪ್ರದೇಶದಲ್ಲಿ. ಈ ಕಾಲುವೆಯನ್ನೇ ಪ್ರಸಿದ್ಧ ಸೂಯೆಜ್ ಕಾಲುವೆ ಅಂತ ಕರೀತಾರೆ. ಸೂಯೆಜ್ ಕಾಲುವೆ ನಿರ್ಮಾಣಗೊಳ್ಳುವವರೆಗೂ ವಾಸ್ಕೋ ಡ ಗಾಮ ಕಂಡುಹಿಡಿದಿರ್ತಕ್ಕಂಥ ಜಲಮಾರ್ಗವೇ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರದ ಮಾರ್ಗ ಆಗಿತ್ತು. ಇದು ನಮಗೆ ನೆನಪಿರಬೇಕು. ಇನ್ನು ಯುರೋಪಿನ ವ್ಯಾಪಾರಿ ಕಂಪನಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪೋರ್ಚುಗೀಸರ ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡಿರ್ತಕ್ಕಂಥ ಯುರೋಪಿನ ಇತರೆ ಕಂಪನಿಗಳಾಗಿರುವಂಥ ಡಚ್, ಇಂಗ್ಲಿಷ್ ಮತ್ತು ಫ್ರೆಂಚ್ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬರ್ತಾರೆ. ಈ ಬೆಳವಣಿಗೆ ವಸಾಹತು ರಾಷ್ಟ್ರವಾಗಿ ಪರಿವರ್ತನೆಗೊಂಡ ಭಾರತವಲ್ಲದೆ ಅದನ್ನು ವಸಾಹತುವಾಗಿ ಪರಿವರ್ತಿಸಿದ ಯುರೋಪಿಯನ್ ರಾಷ್ಟ್ರಗಳ ಚರಿತ್ರೆಯನ್ನು ನಿರ್ಣಾಯಕವಾಗಿ ಬದಲು ಮಾಡುತ್ತೆ. ಯಾವಾಗ ಬೇರೆ ಬೇರೆ ದೇಶದ ವಸಾಹತುಶಾಹಿಗಳು ಈ ದೇಶಕ್ಕೆ ಬಂದು ನೆಲೆಸ್ತಾರೆ, ಇದರಿಂದ ಏನಾಗುತ್ತೆ ಅಂತಂದರೆ ಯುರೋಪಿಯನ್ ರಾಷ್ಟ್ರಗಳ ಚರಿತ್ರೆಯಲ್ಲಿ ನಿರ್ಣಾಯಕವಾಗಿರುವಂಥ ಬದಲಾವಣೆಗಳು ಆಗಿ ಹೋಗ್ತವೆ. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀಲಿ ನೀರಿನ ನೀತಿ ಅಂದರೆ ಬ್ಲೂ ವಾಟರ್ ಪಾಲಿಸಿಯನ್ನು ಯಾರು ಜಾರಿಗೆ ತಂದರು ಅಂತ ಪ್ರಶ್ನೆ ಇದೆ. ಆಯ್ಕೆ 1 ಅಲ್ಫಾನ್ಸೊ ಡಿ ಆಲ್ಬುಕರ್ಕ,
ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ, ರಾಬರ್ಟ್ ಕ್ಲೈವ್, ಲಾರ್ಡ್ ಕಾರ್ನ್ವಾಲಿಸ್. ಸರಿಯಾದ ಉತ್ತರ ಯಾವುದು ಇದಕ್ಕೆ ಅಂತಂದರೆ ಆಪ್ಷನ್ ಬಿ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಈತ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ನೀಲಿ ನೀರಿನ ನೀತಿಯನ್ನು, ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತರ್ತಾನೆ. ನಾವು ಮೊದಲಿಗೆ ಪೋರ್ಚುಗೀಸರ ಬಗ್ಗೆ ನೋಡ್ತಾ ಹೋಗೋಣ. ಪೋರ್ಚುಗೀಸರು ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ ಆಗಿದ್ದಾರೆ. ವಾಸ್ಕೋ ಡ ಗಾಮನ್ ನಂತರ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಆಗಿ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಭಾರತಕ್ಕೆ ಬರ್ತಾನೆ. ಈ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಹಿಂದೆ ಪ್ರಶ್ನೆಯನ್ನು ನೋಡಿದ್ವಿ ನಾವು. ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ಮೂಲಕ ನೀಲಿ ನೀರಿನ ನೀತಿಯನ್ನು ಅಂದರೆ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತರ್ತಾನೆ. ಈ ಆಲ್ಮೇಡನ ನಂತರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಪ್ರಸಿದ್ಧ ಆಗಿದ್ದಾನೆ. ಇಲ್ಲಿ ಹಿಂದೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಆದರೆ ಅವನ ನಂತರ ಭಾರತಕ್ಕೆ ಬಂದ ಪೋರ್ಚುಗೀಸ್ ವೈಸ್ರಾಯ್ ಯಾರು ಅಂದರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ. ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕನನ್ನು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಹಾಗಾದರೆ ಭಾರತದಲ್ಲಿ ಇಂಗ್ಲಿಷರ ಬ್ರಿಟಿಷ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಯಾರನ್ನು ಕರೀತಾರೆ? ನೀವು ಅದನ್ನು ಉತ್ತರವನ್ನು ಕಾಮೆಂಟ್ ಮಾಡಿ. ಇಲ್ಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತ ಯಾರನ್ನು ಕರೀತಾರೆ ಅಂದರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕನನ್ನು ಕರೀತಾರೆ. ಇನ್ನು ಅಲ್ಫಾನ್ಸೋ ಡಿ ಅಲ್ಬುಕರ್ಕ ಸಾಮಾನ್ಯ ಶಕ 1510ರಲ್ಲಿ ಬಿಜಾಪುರದ ಸುಲ್ತಾನ್ನಿಂದ ಗೋವಾವನ್ನು ಗೆದ್ದುಕೊಳ್ತಾನೆ. ನಿಮಗೆ ನೆನಪಿರಲಿ, 1510ರಿಂದ ಗೋವಾ 1960ರ ತನಕ ಏನಾಗುತ್ತೆ ಅಂದರೆ ಪೋರ್ಚುಗೀಸರ ಆಡಳಿತದಲ್ಲಿನೇ ಇರುತ್ತೆ. ಇದು ನಮಗೆ ನೆನಪಿರಬೇಕು. ಇಲ್ಲಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ ಏನು ಮಾಡ್ತಾನೆ ಅಂದರೆ 1510ರಲ್ಲಿ ಬಿಜಾಪುರ ಸುಲ್ತಾನ್ನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡ್ತಾನೆ. ಇನ್ನು ಡಚ್ಚರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಡಚ್ಚರ ಮೂಲ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್. 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದು ಮೊದಲಿಗೆ ಇವರು ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ ಹಾಗೂ ಚಿನ್ಸೂರ್ ಅನ್ನುವಂತಹ ಸ್ಥಳಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ಈಗ GPSTR ಪರೀಕ್ಷೆಗಳಲ್ಲಿ 1 ಅಥವಾ 2 ಅಂಕಕ್ಕೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅವರು. ಭಾರತದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಮಳಿಗೆಗಳು ಯಾವುವು ಅಂತ ಕೇಳಿದಾಗ ನೀವು ಮೊದಲಿಗೆ ಇದನ್ನು ಬರೀಬೇಕು. ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ ಹಾಗೂ ಚಿನ್ಸೂರ್ ಇವುಗಳನ್ನು ಬರೀಬೇಕು. ಇನ್ನು 1741ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಕೊಟ್ಟಾರಕರ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರುತ್ತೆ. ಡಚ್ಚರ ಜೊತೆಗೆ ಸ್ಥಳೀಯ ಸಂಸ್ಥಾನಗಳು ಸೇರಿಕೊಂಡಿದ್ವು. ಆದರೆ ಮಾರ್ತಾಂಡವರ್ಮ, ಇದು ಭಾಳಷ್ಟು ಇಂಪಾರ್ಟೆಂಟ್ ಹೆಸರಿದು, ಮಾರ್ತಾಂಡವರ್ಮನ ಸೈನ್ಯ ಆ ದಾಳಿಯನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸುತ್ತೆ. ಆದರೆ ಡಚ್ಚರು ಸಿಲೋನ್ನಿಂದ ಮತ್ತಷ್ಟು ಪಡೆಗಳನ್ನು ಕರೆಸಿಕೊಂಡು ಮಾರ್ತಾಂಡವರ್ಮನ ಮೇಲೆ ದಂಡೆತ್ತಿ ಬರ್ತಾರೆ. 1741 ಆಗಸ್ಟ್ 10ರಂದು ಕೊಳಚ್ಚಲ್ ಎಂಬಲ್ಲಿ ಮಾರ್ತಾಂಡವರ್ಮ ಮತ್ತು ಡಚ್ಚರ ನಡುವೆ 4 ದಿನಗಳ ಭೀಕರ ಕದನ ನಡೆಯುತ್ತೆ. ಅಂತಿಮವಾಗಿ ತಿರುವಾಂಕೂರು ಸೈನ್ಯ ಯುದ್ಧದಲ್ಲಿ ಮೇಲುಗೈ ಸಾಧಿಸುತ್ತೆ. 24 ಪ್ರಮುಖ ಅಧಿಕಾರಿಗಳು ಯುದ್ಧ ಕೈದಿಗಳಾಗ್ತಾರೆ. ಅಪಾರ ಪ್ರಮಾಣದಲ್ಲಿ ಇಲ್ಲಿ ನಷ್ಟವನ್ನು ಅನುಭವಿಸ್ತಾರೆ. ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿತ್ತು ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಇನ್ನು ತಿರುವಾಂಕೂರು ಸಂಸ್ಥಾನ ಅತ್ಯಂತ ಶ್ರೀಮಂತ ಸಂಸ್ಥಾನ ಆಗುತ್ತೆ. ಅಂತಿಮವಾಗಿ 1753 ಆಗಸ್ಟ್ 15ರಂದು ನಡೆದ ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾಗತಿ ಆಗ್ತವೆ. ಹೀಗೆ ಮಾರ್ತಾಂಡವರ್ಮನ ಆಡಳಿತ ಭಾರತದ ಇತಿಹಾಸದಲ್ಲಿ ಪ್ರಮುಖ ಕಾಲಘಟ್ಟವಾಗಿ ಗುರುತಿಸಲ್ಪಡುತ್ತೆ. ಭಾರತದಲ್ಲಿ ಇಂಗ್ಲಿಷರ ಏಳಿಗೆ ಮತ್ತು ಡಚ್ಚರು ಆಗ್ನೇಯ ಏಷ್ಯಾದಲ್ಲಿ ವಶಪಡಿಸಿಕೊಂಡ ದ್ವೀಪಗಳಲ್ಲಿ ಹೆಚ್ಚು ಆಸಕ್ತರಾಗಿದ್ದು ಭಾರತದಲ್ಲಿ ಡಚ್ಚರ ಅಧಿಕಾರದ ಅವನತಿಗೆ ಕಾರಣ ಆಗುತ್ತೆ. ಇನ್ನು ಇಂಗ್ಲಿಷರು ಭಾಳಷ್ಟು ಇಂಪಾರ್ಟೆಂಟ್ ಇದು. ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ಸಾಮಾನ್ಯ ಶಕ 1600 ಡಿಸೆಂಬರ್ 31ರಂದು ಏನು ಮಾಡ್ತಾಳೆ ಅಂತಂದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲಿಕ್ಕೆ 15 ವರ್ಷಗಳ ಪರವಾನಗಿಯನ್ನು ಲೈಸೆನ್ಸನ್ನು ನೀಡ್ತಾರೆ. ಈ ಕಂಪನಿ 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭ ಮಾಡುತ್ತೆ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮೊಘಲ್ ಸಾಮ್ರಾಟನಾಗಿರುವಂಥ ಜಹಾಂಗೀರ ಸೂರತ್ನಲ್ಲಿ ಮೊದಲ ಬಾರಿಗೆ ಫ್ಯಾಕ್ಟರಿಯನ್ನು ತೆರೆಯಲಿಕ್ಕೆ ಅವಕಾಶವನ್ನು ನೀಡ್ತಾನೆ. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಅವರು ಬರ್ತಾರೆ. ಇನ್ನು ಸರ್ ಥಾಮಸ್ ರೋ ಜಹಾಂಗೀರ್ನಿಂದ ಮೊಘಲ್ ಸಾಮ್ರಾಜ್ಯದ ಕೆಲವೆಡೆಗಳಲ್ಲಿ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲಿಕ್ಕೆ ಅನುಮತಿಯನ್ನು ಪಡೆದಿದ್ದ. ಅದರಂತೆ ಇಂಗ್ಲಿಷರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟರಿಗಳನ್ನು ನಿರ್ಮಾಣ ಮಾಡಿದರು.
ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಪೋರ್ಟ್ ಅನ್ನುವಂಥ ಕೋಟೆಯನ್ನು ಕಟ್ತಾರೆ. ನಿಮಗೆ ನೆನಪಿರಲಿ, ಇದು ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಬಂದಿದೆ. ಇಂಗ್ಲಿಷರು ಭಾರತದಲ್ಲಿ ಸ್ಥಾಪನೆ ಮಾಡಿದ ಮೊದಲ ಕೋಟೆ ಯಾವುದು ಅಂತಂದರೆ ಸೇಂಟ್ ಜಾರ್ಜ್ ಪೋರ್ಟ್ ಅನ್ನುವಂಥದ್ದು. ಯಾವಾಗ 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ತಗೊಂಡು ಆ ಭೂಮಿಯಲ್ಲಿ ಸೇಂಟ್ ಜಾರ್ಜ್ ಪೋರ್ಟ್ ಅನ್ನುವಂಥ ಕೋಟೆಯನ್ನು ಕಟ್ತಾರೆ. ಮುಂದೆ ಇಂಗ್ಲೆಂಡ್ನ ರಾಜಕುಮಾರ 2ನೇ ಚಾರ್ಲ್ಸ್ನು ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡುಗಳ ಬಾಡಿಗೆಗೆ ವಹಿಸಿಕೊಡ್ತಾನೆ. ಇನ್ನು ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿ ದಡದ ಮೇಲೆ ಸುತ್ತನುತ್ತಿ ಕಲ್ಕತ್ತಾ, ಗೋವಿಂದಪುರ ಅನ್ನುವಂಥ 3 ಹಳ್ಳಿಗಳನ್ನು ಖರೀದಿ ಮಾಡಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ತಾರೆ. ಅರ್ಥ ಆಯ್ತಾ? 1690ರಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಎಲ್ಲಿ ಕಟ್ತಾರೆ ಅಂತಂದರೆ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿ ದಡದ ಮೇಲೆ 3 ಹಳ್ಳಿಗಳಿದ್ವು. ಸುತ್ತನುತ್ತಿ ಕಲ್ಕತ್ತಾ ಮತ್ತು ಗೋವಿಂದಪುರ ಅನ್ನುವಂಥ 3 ಹಳ್ಳಿಗಳನ್ನು ಖರೀದಿ ಮಾಡಿ ಅಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ತಾರೆ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ತಮ್ಮ ಅಧೀನದಲ್ಲಿದ್ದ ಪ್ರದೇಶಗಳಲ್ಲಿ ತಮ್ಮದೇ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಇವರು ಜಾರಿಗೆ ತರ್ತಾರೆ. ಫ್ರೆಂಚರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭ ಆಗುತ್ತೆ. ಇದು 1668ರಲ್ಲಿ ತನ್ನ ಪ್ರಪ್ರಥಮ ದಾಸ್ತಾನು ಮಳಿಗೆ ಅಂದರೆ ಕೋಠಿಯನ್ನು ಸೂರತ್ನಲ್ಲಿ ಆರಂಭ ಮಾಡುತ್ತೆ. ಫ್ರೆಂಚರ ಮೊಟ್ಟ ಮೊದಲ ದಾಸ್ತಾನು ಮಳಿಗೆಯಲ್ಲಿ ಆರಂಭ ಆಯಿತು ಅಂದರೆ ಸೂರತ್ನಲ್ಲಿ ಆಯಿತು. ಇನ್ನು ಫ್ರೆಂಚರು 1764ರಲ್ಲಿ ವಾಲಿಕೊಂಡಪುರಂ ಅನ್ನುವಂಥ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡ್ಕೊಂಡು ಅದನ್ನು ದೊಡ್ಡ ವ್ಯಾಪಾರ ಕೇಂದ್ರವಾಗಿಸಿ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಅದುವೇ ಪುದುಚೇರಿ ಅಥವಾ ಪಾಂಡಿಚೇರಿ. ಇದು ಫ್ರೆಂಚರು ಭಾರತವನ್ನು ತೊರೆದು ಹೋಗುವವರೆಗೆ ಅವರ ರಾಜಧಾನಿ ಆಗಿತ್ತು. 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಡೂಪ್ಲೆ ಅನ್ನುವಂಥ ಅಧಿಕಾರಿ ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಡಳಿತದ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಹವಣಿಸ್ತಾನೆ. ಇದಿಷ್ಟು ಯುರೋಪಿನ ಪ್ರಮುಖ ಕಂಪನಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಿರ್ತಕ್ಕಂಥ ಪ್ರತಿಸ್ಪರ್ಧೆಯ ಬಗ್ಗೆ ನೋಡ್ತಾ ಹೋಗೋಣ. ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಿಕ್ ಅಂದರೆ ತಮಿಳುನಾಡಿನ ಪೂರ್ವ ಭಾಗ. ಇದು ಈ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರು ಪ್ರಯತ್ನ ಮಾಡ್ತಾರೆ. ಅದರ ಪರಿಣಾಮವಾಗಿಯೇ 3 ಕರ್ನಾಟಿಕ್ ಯುದ್ಧಗಳು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೀತಾ ಹೋಗ್ತವೆ. 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಜಾ ಸ್ಥಾಪನೆ ಮಾಡ್ತಾನೆ. ಅರ್ಥ ಆಯ್ತಾ? 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಜಾ ಸ್ಥಾಪನೆ ಮಾಡ್ತಾನೆ. ಇವನ ಅಧೀನದಲ್ಲಿ ಕರ್ನಾಟಿಕ್ ಪ್ರಾಂತ್ಯವನ್ನು ಆಳುತ್ತಿದ್ದ ದೋಸ್ತ್ ಅಲಿ ಎಂಬಾತನು ಅಸಫ್ ಜಾಗೆ ನಿಷ್ಠನಾಗಿರಲಿಲ್ಲ. 1740ರಲ್ಲಿ ಮರಾಠರು ಕರ್ನಾಟಿಕ್ ಪ್ರಾಂತ್ಯವನ್ನು ಲೂಟಿ ಮಾಡಿ ದೋಸ್ತ್ ಅಲಿಯನ್ನು ಕೊಂದು ಅವನ ಅಳಿಯ ಚಂದಾ ಸಾಹೇಬನನ್ನು ಸತಾರದಲ್ಲಿ ಸೆರೆಯಲ್ಲಿ ಇಡ್ತಾರೆ. ಆಗ ಅಸಫ್ ಜಾ ತನ್ನ ನಂಬಿಕಸ್ಥ ವ್ಯಕ್ತಿಯಾಗಿರ್ತಕ್ಕಂಥ ಅನ್ವರುದ್ದೀನನ್ನು ಕರ್ನಾಟಕದ ನವಾಬನನ್ನಾಗಿ ನೇಮಕ ಮಾಡ್ತಾನೆ. ಇನ್ನು ಮೊದಲ ಕರ್ನಾಟಿಕ್ ಯುದ್ಧದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಡೂಪ್ಲೆಯ ಕೋರಿಕೆಯ ಮೇರೆಗೆ ಲಾಬೋರ್ಡಿನಾ ಅನ್ನುವಂಥ ಫ್ರೆಂಚ್ ಸೇನಾನಿ ಮುಖ್ಯಸ್ಥ ಏನು ಮಾಡ್ತಾನೆ ಅಂದರೆ ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಳ್ತಾನೆ. ಅಸಹಾಯಕರಾಗಿರ್ತಕ್ಕಂಥ ಬ್ರಿಟಿಷರು ಕರ್ನಾಟಿಕ್ ನವಾಬನಾಗಿರ್ತಕ್ಕಂಥ ಅನ್ವರುದ್ದೀನ್ನಲ್ಲಿ ಮೊರೆಯನ್ನು ಇಡ್ತಾರೆ. ಮದ್ರಾಸ್ನಿಂದ ಫ್ರೆಂಚರನ್ನು ಹೊರಗಟ್ಟಲಿಕ್ಕೆ ಅನ್ವರುದ್ದೀನ್ ಕಳುಹಿಸಿಕೊಟ್ಟ ಸೇನೆ ಸೋತು ಹೋಗುತ್ತೆ. ಕೊನೆಗೆ ಲಾಬೋರ್ಡಿನನ್ನು ಡೂಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣವನ್ನು ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟು ಮಾರಿಷಸ್ಗೆ ಓಡಿ ಹೋಗ್ತಾನೆ. ಇದರಿಂದ ಕೋಪಗೊಂಡಿರ್ತಕ್ಕಂಥ ಡ್ಯೂಪ್ಲೆ ಮದ್ರಾಸನ್ನು ಮತ್ತೆ ಪಡೆಯುವಂಥ ವಿಫಲ ಪ್ರಯತ್ನವನ್ನು ನಡೆಸ್ತಾನೆ. ಅಂತಿಮವಾಗಿ ಮೊದಲನೇ ಕರ್ನಾಟಿಕ್ ಯುದ್ಧವು ಯುರೋಪಿನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆಗಿರುವಂಥ ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಬಹಳಷ್ಟು ಇಂಪಾರ್ಟೆಂಟ್ ಇದು. ಮೊದಲ ಕರ್ನಾಟಿಕ್ ಯುದ್ಧ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆಯುತ್ತೆ. ಹಾಗಾದರೆ ಈ ಮೊದಲ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು ಅಂತಂದರೆ ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ. ಇನ್ನು ಎರಡನೇ ಕರ್ನಾಟಿಕ್ ಯುದ್ಧದ ಬಗ್ಗೆ ನೋಡ್ತಾ ಹೋಗೋಣ. ಫ್ರೆಂಚರು ಅಸಫ್ ಜಾನ ಮತ್ತೊಬ್ಬ ಮಗನಾದ ಸಲಾಬತ್ ಜಂಗ್ನನ್ನ ಹೈದರಾಬಾದಿನ ನಿಜಾಮನನ್ನಾಗಿ ಮಾಡ್ತಾರೆ. ಇವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಅನ್ನುವಂಥ ಅಧಿಕಾರಿಯನ್ನು ನೇಮಕ ಮಾಡಿದರು. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಕದ ನವಾಬನಾಗಿದ್ದ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್ನು ಕರ್ನಾಟಕದ ರಾಜಧಾನಿ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸ್ತಾನೆ. ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬನನ್ನು ಬಂಧನ ಮಾಡಿ ಹತ್ಯೆ ಮಾಡಲಾಗುತ್ತೆ. ಚಂದಾ ಸಾಹೇಬನ ಆಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನಿನ ಮಗನಾದ ಮಹಮ್ಮದ್ ಅಲಿಯನ್ನು ನವಾಬನನ್ನಾಗಿ ನೇಮಕ ಮಾಡ್ತಾರೆ.
ಎರಡನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇದು ಪಾಂಡಿಚೇರಿ ಒಪ್ಪಂದದೊಂದಿಗೆ ಎರಡನೇ ಕರ್ನಾಟಕ ಯುದ್ಧ ಮುಕ್ತಾಯ ಆಗುತ್ತೆ. ಈ ಯುದ್ಧವು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು ಮತ್ತು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಡುತ್ತೆ. ಇನ್ನು ಮೂರನೇ ಕರ್ನಾಟಕ ಯುದ್ಧ 1756ರಿಂದ 1763ರವರೆಗೆ. ಫ್ರೆಂಚರ ಕೌಂಟ್ ಡಿ ಲಾಲಿಯು 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೋಟ್ನು ಫ್ರೆಂಚರನ್ನು ಸೋಲಿಸಿದನಲ್ಲದೆ ಬುಸ್ಸಿಯನ್ನು ಸೆರೆ ಹಿಡಿತಾನೆ. ಲಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಳ್ತಾನೆ. ಅಂತಿಮವಾಗಿ ಸರ್ ಐರ್ಕೋಟ್ನು ಪಾಂಡಿಚೇರಿಗೂ ಕೂಡ ಮುತ್ತಿಗೆ ಹಾಕಿದಾಗ ಲಾಲಿಯು 1761ರಲ್ಲಿ ಬೇಸತ್ತು ಶರಣಾಗ್ತಾನೆ. ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳ್ಕೊಳ್ತಾರೆ. ಆದಾಗ್ಯೂ 1763ರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸಲಾಯಿತು. ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾಗ್ತಾರೆ. ಹೀಗೆ ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನು ಸೋಲಿಸಿ ದಕ್ಷಿಣ ಭಾರತವನ್ನು ಗೆಲ್ಲುವ ಕಾರ್ಯದಲ್ಲಿ ಮುಂದುವರಿತಾ ಹೋಗ್ತಾರೆ. ಇಲ್ಲಿ ಒಂದು ಸಣ್ಣ ಪಟ್ಟಿ ನಿಮಗೆ ಕಾಣಿಸ್ತಾ ಇದೆ ಹೆಚ್ಚುವರಿ ಮಾಹಿತಿಗೆ ಸಂಬಂಧಪಟ್ಟಂಗೆ. ಇಲ್ಲಿ ಮೊದಲ ಕರ್ನಾಟಕ ಯುದ್ಧ ಯಾವಾಗ ನಡೆಯಿತು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. 1746ರಿಂದ 48 ತನಕ ಯಾವ ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಗೊಂಡಿತು ಅಂದರೆ ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ. ಎರಡನೇ ಕರ್ನಾಟಕ ಯುದ್ಧ 1749ರಿಂದ 54ರವರೆಗೆ ನಡೆಯುತ್ತೆ. ಪಾಂಡಿಚೇರಿ ಒಪ್ಪಂದದೊಂದಿಗೆ ಇದು ಮುಕ್ತಾಯ ಆಗುತ್ತೆ. ಮೂರನೇ ಕರ್ನಾಟಕ ಯುದ್ಧ 1756ರಿಂದ 63ರ ತನಕ ನಡೆಯುತ್ತೆ. ಪ್ಯಾರಿಸ್ ಒಪ್ಪಂದದೊಂದಿಗೆ ಇದು ಕೊನೆಗೊಳ್ಳುತ್ತೆ. ಇನ್ನು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣ ಸಾಧಿಸಿದ ಬ್ರಿಟಿಷರು 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಕೃಷಿ, ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಸಮೃದ್ಧ ಬೆಳವಣಿಗೆ ಹೊಂದಿದ್ದ ಬಂಗಾಳ ಪ್ರಾಂತ್ಯದ ಪೂರ್ಣ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಮುಂದಾಗ್ತಾರೆ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಈ ಪ್ರಾಂತ್ಯದಿಂದ ಅಪಾರ ಲಾಭವನ್ನು ಗಳಿಸಿಕೊಂಡಿತ್ತು. 1717ರಲ್ಲಿ ಮೊಘಲ್ ದೊರೆ ಫಾರೂಕ್ ಶಿಯಾರ್ನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ ದಸ್ತಕಗಳೇ ಅವರ ಲಾಭಕ್ಕೆ ಕಾರಣ ಆಗಿತ್ತು. ಈ ಹಿಂದೆ ನೀಡಿರತಕ್ಕಂಥ ದಸ್ತಕಗಳು ಏನಾಗಿದ್ವು ಅಂದರೆ ಕೇವಲ ಕಂಪನಿಗೆ ಮಾತ್ರ ಸೀಮಿತವಾಗಿದ್ವು. ಆದರೆ ಕಂಪನಿಯ ನೌಕರರು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಅವುಗಳನ್ನು ತಮ್ಮ ಖಾಸಗಿ ವ್ಯಾಪಾರ ಮತ್ತು ವ್ಯವಹಾರಕ್ಕಾಗಿ ದುರುಪಯೋಗಪಡಿಸಿಕೊಳ್ಳಲಿಕ್ಕೆ ತೊಡಗಿದರು. ಇದರಿಂದ ಬಂಗಾಳ ಸರ್ಕಾರಕ್ಕೆ ಅಪಾರವಾಗಿರುವಂಥ ನಷ್ಟ ಉಂಟಾಗ್ತಾ ಇತ್ತು. ಆದ್ದರಿಂದ ಮುರ್ಷಿದ್ ಅಲಿ ಖಾನ್ನಿಂದ ಅಲಿವರ್ದಿ ಖಾನ್ನವರೆಗಿನ ಎಲ್ಲ ನವಾಬರು ದಸ್ತಕ ದುರುಪಯೋಗವನ್ನು ವಿರೋಧ ಮಾಡ್ತಾಯಿದ್ರು. ಮುಂದೆ ಇದೇ ವಿಚಾರವು ನವಾಬ ಮತ್ತು ಕಂಪನಿಯ ನಡುವೆ ಸಂಘರ್ಷಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡುತ್ತೆ. ಇದರ ಪರಿಣಾಮವಾಗಿಯೇ ಭಾರತದ ಇತಿಹಾಸಕ್ಕೆ ಹೊಸ ತಿರುವನ್ನು ಕೊಟ್ಟಿರ್ತಕ್ಕಂಥ ಅತ್ಯಂತ ಮಹತ್ವಪೂರ್ಣವಾದ 2 ಯುದ್ಧಗಳು ನಡೀತವೆ. ಅವುಗಳೇ ಮೊದಲನೇದು ಪ್ಲಾಸಿ ಕದನ, ಅದಾದ ನಂತರ ಎರಡನೇದು ಬಕ್ಸಾರ್ ಕದನ. ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪ್ಲಾಸಿ ಕದನ. ಬಂಗಾಳದ ನವಾಬನಾಗಿರುವಂಥ ಅಲಿವರ್ದಿ ಖಾನನು 1756ರಲ್ಲಿ ನಿಧನನಾಗ್ತಾನೆ. ನಂತರ ಅವನ ಮೊಮ್ಮಗನಾಗಿರುವಂಥ ಸಿರಾಜ್ ಉದ್ ದೌಲನು ಅಧಿಕಾರಕ್ಕೆ ಬರ್ತಾನೆ. ಯುವ ನವಾಬನಾಗಿರ್ತಕ್ಕಂಥ ಸಿರಾಜ್ ಉದ್ ದೌಲನಿಗೂ ಮತ್ತು ಬ್ರಿಟಿಷರಿಗೂ 1757ರಲ್ಲಿ ಇತಿಹಾಸ ಪ್ರಸಿದ್ಧವಾಗಿರುವಂಥ ಪ್ಲಾಸಿ ಕದನ ನಡೆಯುತ್ತೆ. ಇನ್ನು ಪ್ಲಾಸಿ ಕದನಕ್ಕೆ ಮುಖ್ಯವಾದ ಕಾರಣಗಳನ್ನ ನಾವು ನೋಡ್ತಾ ಹೋಗೋಣ. ಯಾಕೆ ಪ್ಲಾಸಿ ಕದನ ನಡೆಯಿತು ಅನ್ನುವಂಥದ್ದನ್ನು. ಇಲ್ಲಿ ಮೊದಲನೇದು ದಸ್ತಕಗಳ ದುರುಪಯೋಗ ಆಗ್ತಾ ಇರುತ್ತೆ. ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿರ್ತಕ್ಕಂಥ ದಸ್ತಕಗಳನ್ನು ಬ್ರಿಟಿಷ್ ನೌಕರರು ದುರುಪಯೋಗಪಡಿಸಿಕೊಳ್ಳುವಂಥ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ಅಪಾರವಾಗಿರುವಂಥ ನಷ್ಟವನ್ನು ಉಂಟು ಮಾಡ್ತಾ ಇದ್ರು. ಇದರಿಂದ ಸಿರಾಜ್ ಉದ್ ದೌಲ್ಗೆ ಏನಾಗುತ್ತೆ ಅಂದರೆ ಕೋಪ ಬರುತ್ತೆ. ಇನ್ನು ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿಯನ್ನು ಮಾಡ್ತಾಯಿದ್ರು. ಬ್ರಿಟಿಷರು ಫ್ರೆಂಚರ ಭಯದಿಂದಾಗಿ ಕಲ್ಕತ್ತಾದ ಕೋಟೆಯನ್ನು ಬಲಪಡಿಸಿ ಫಿರಂಗಿಗಳನ್ನು ಇಡ್ತಾರೆ. ಅನುಮತಿ ಪಡೆಯದೆ ಕೋಟೆಯನ್ನು ದುರಸ್ತಿ ಮಾಡಿಸಿದ್ರಿಂದ ಫಿರಂಗಿಗಳನ್ನು ತೆಗೆದುಹಾಕಲು ಅರಸ ಸೂಚಿಸಿದರೂ ಕೂಡ ಅವರು ಅದನ್ನು ಪಾಲಿಸಲಿಲ್ಲ. ಇದರಿಂದಾಗಿ ಸಿರಾಜ್ ಉದ್ ದೌಲ್ನು ಆಕ್ರೋಶಕ್ಕೆ ಒಳಗಾಗ್ತಾನೆ. ಇನ್ನು ಕಪ್ಪು ಕೋಣೆ ದುರಂತ ನಡೆಯುತ್ತೆ. ಇದು ಕೂಡ ಪ್ಲಾಸಿ ಕದನಕ್ಕೆ ಒಂದು ಮುಖ್ಯವಾಗಿರುವಂಥ ಕಾರಣ. ಸಿರಾಜನು ಪೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದು ಕೆಲವರನ್ನ ಸೆರೆ ಹಿಡಿತಾನೆ. ಸಿರಾಜನ ಆಕ್ರಮಣದಲ್ಲಿ ಸೆರೆ ಸಿಕ್ಕಿದ್ದ 146 ಬ್ರಿಟಿಷರನ್ನ ಚಿಕ್ಕ ಕೊಠಡಿಯೊಂದರಲ್ಲಿ ಬಂಧಿಸಿ ಇಡ್ತಾನೆ. ಅವರಲ್ಲಿ 123 ಜನ ಅಸುನೀಗ್ತಾರೆ ಅಂತ ಹೇಳಲಾಗುತ್ತೆ. ಇದನ್ನ ಕಪ್ಪು ಕೋಣೆಯ ದುರಂತ ಅಂತ ಕರೆಯಲಾಗಿದೆ. ಈ ಸುದ್ದಿ ಕೇಳಿ ರಾಬರ್ಟ್ ಕ್ಲೈವ್ ಉಗ್ರ ಕೋಪದಲ್ಲಿ ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಬರ್ತಾನೆ. ಇನ್ನು ಪ್ಲಾಸಿ ಕದನ ಆರಂಭ ಆಗುತ್ತೆ. ಇಲ್ಲಿಂದ ರಾಬರ್ಟ್ ಕ್ಲೈವ್ನು ಮೊದಲು ನವಾಬನ ವಿರೋಧಿಗಳಾಗಿರುವಂಥ ಮಾಣಿಕ್ ಚಂದ್, ನೇಮಿ ಚಂದ್, ಜಗತ್ ಸೇಠ್, ಈತ ಬಂಗಾಳದ ಲೇವಾದೇವಿಗರಾಗಿದ್ದ ಮೊದಲಾದ ಶ್ರೀಮಂತರನ್ನು ತನ್ನತ್ತ ಸೆಳೆಕೊಳ್ತಾನೆ ರಾಬರ್ಟ್ ಕ್ಲೈವ್. ನಂತರ ಸಿರಾಜನ ಸೇನಾಪತಿಯಾಗಿರುವಂಥ ಮೀರ್ ಜಾಫರ್ನಿಗೆ ನವಾಬನನ್ನಾಗಿ ಮಾಡುವಂಥ ಆಸೆಯನ್ನು ಒಡ್ಡಿ ಯುದ್ಧದಲ್ಲಿ ತಟಸ್ಥವಾಗಿರಲಿಕ್ಕೆ ಅವನನ್ನು ಒಪ್ಪಿಸ್ತಾನೆ. ಇದರಿಂದ ಧೈರ್ಯಗೊಂಡಿರ್ತಕ್ಕಂಥ ರಾಬರ್ಟ್ ಕ್ಲೈವ್ 1757 ಜೂನ್ 23ರಂದು ಸಿರಾಜ್ ಉದ್ ದೌಲನ ಮೇಲೆ ಕದನವನ್ನು ಸಾರ್ತಾನೆ.
ಪ್ಲಾಸಿ ಅನ್ನುವಂಥ ಸ್ಥಳದಲ್ಲಿ ನಡೆದಿರ್ತಕ್ಕಂಥ ಕದನದಲ್ಲಿ ಕ್ಲೈವನು ಯೋಚಿಸಿದಂತೆಯೇ ಎಲ್ಲವೂ ನಡೆಯುತ್ತೆ. ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡಿರ್ತಕ್ಕಂಥ ಸಿರಾಜ್ ಉದ್ ದೌಲನನ್ನು ಸೆರೆ ಹಿಡಿದು ಕೊಲೆ ಮಾಡಲಾಗುತ್ತೆ. ಇನ್ನು ಪ್ಲಾಸಿ ಕದನದ ಪರಿಣಾಮಗಳನ್ನು ನೋಡ್ತಾ ಹೋಗೋಣ. ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶನ ಮಾಡುತ್ತೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಯಾಕಂದರೆ ರಾಬರ್ಟ್ ಕ್ಲೈವ್ ಅಲ್ಲಿ ಹೇಳಿದ್ದ, ಈ ಯುದ್ಧದಲ್ಲಿ ನೀನೊಂದು ವೇಳೆ ತಟಸ್ಥನಾಗಿ ಉಳಿದ್ರೆ ನಿನ್ನನ್ನೇ ಮುಂದಿನ ಬಂಗಾಳದ ನವಾಬನನ್ನಾಗಿ ಮಾಡ್ತೀವಿ ಅಂತ. ಹೀಗಾಗಿ ಬ್ರಿಟಿಷರು ಹೇಳಿದಂಗೆ ಮೀರ್ ಜಾಫರ್ ಬಂಗಾಳದ ನವಾಬನ ಆದ. ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡ್ಕೊಳ್ಳುತ್ತೆ. ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡ್ತಾನೆ. ಒಟ್ಟಾರೆ ಮೀರ್ ಜಾಫರನು ಕಂಪನಿ ಮತ್ತು ನೌಕರರ ಕೈಗೊಂಬೆಯಾಗುವ ಮೂಲಕ ನಿರಂತರ ಶೋಷಣೆಗೆ ಒಳಗಾಗುತ್ತಾನೆ. ಇದರಿಂದ ನವಾಬನ ಬೊಕ್ಕಸ ಬರಿದಾಯಿತೆ ಹೊರತು ಧನ ಪಿಶಾಚಿಗಳಾದ ಕಂಪನಿ ಅಧಿಕಾರಿಗಳ ಆಸೆ ಮಾತ್ರ ತೀರಲಿಲ್ಲ. ಪರಿಣಾಮವಾಗಿ ಬ್ರಿಟಿಷರು ಮೀರ್ ಜಾಫರ್ನನ್ನು ಅಸಮರ್ಥ ಅಂತ ಬಿಂಬಿಸಿ ಅವನನ್ನು ನವಾಬ ಸ್ಥಾನದಿಂದ ಪದಚ್ಯುತಗೊಳಿಸಿ ಅವನ ಅಳಿಯನಾದ ಮೀರ್ ಕಾಸಿಂನನ್ನು ಬಂಗಾಳದ ನವಾಬ ಅಂತ ನೇಮಕ ಮಾಡ್ತಾರೆ. ಇವೆಲ್ಲ ಪ್ಲಾಸಿ ಕದನದಿಂದ ಆಗಿರ್ತಕ್ಕಂಥ ಪರಿಣಾಮಗಳು. ಇನ್ನು ಇದಾದ ನಂತರ ಬಕ್ಸಾರ್ ಕದನ ನಡೆಯುತ್ತೆ 1764ರಲ್ಲಿ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕದನ. ಮೀರ್ ಕಾಸಿಂ ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ. ಈತ ಸಹ ಆರಂಭದಲ್ಲಿ ಕಂಪನಿಗೆ ನಿಷ್ಠೆಯಿಂದ ಇದ್ದ. 2 ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನ ಕಂಪನಿಗೆ ಬಿಟ್ಟು ಕೊಡ್ತಾನೆ. ಆದರೆ ಶೀಘ್ರವೇ ಮೀರ್ ಕಾಸಿಂ ತನ್ನನ್ನು ಸ್ವತಂತ್ರ ರಾಜ ಅಂತ ಘೋಷಣೆ ಮಾಡ್ಕೊಳ್ತಾನೆ. ದಸ್ತಕ ದುರ್ಬಳಕೆಯನ್ನು ಪರಿಶೀಲನೆ ಮಾಡಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಅಂತ ಘೋಷಣೆ ಮಾಡ್ತಾನೆ. ಇದರಿಂದಾಗಿ ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರವಾಗಿ ಸ್ಪರ್ಧೆಗೆ ಇಳಿತಾರೆ. ಪರಿಣಾಮ ಬ್ರಿಟಿಷರ ವ್ಯಾಪಾರಕ್ಕೆ ಇದು ಭಾರಿ ಹೊಡೆತ ಬೀಳುತ್ತೆ. ಇದರಿಂದ ಬ್ರಿಟಿಷರಿಗೆ ನವಾಬನನ್ನು ವಿರೋಧಿಸಲು ಇಷ್ಟೇ ಸಾಕಾಗಿತ್ತು. ಅವರು ಮೀರ್ ಕಾಸಿಂನನ್ನು ಇಳಿಸಿ ಮತ್ತೆ ಮೀರ್ ಜಾಫರ್ನನ್ನು ಏನು ಮಾಡ್ತಾರೆ ಅಂದರೆ ನವಾಬನನ್ನಾಗಿ ಮಾಡ್ತಾರೆ. ಬ್ರಿಟಿಷರ ಕುಟಿಲತೆಯನ್ನೆಲ್ಲ ಅರಿತಿದ್ದ ಮೀರ್ ಕಾಸಿಮನು ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾನೆ. ಭಾರತೀಯ ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ಅವನ ಬೆಂಬಲಕ್ಕೆ ನಿಂತುಕೊಳ್ತಾರೆ. ಈ ನಿಟ್ಟಿನಲ್ಲಿ ಮುಂದುವರೆದ ಮೀರ್ ಕಾಸಿಂ ಮೊಘಲ್ ದೊರೆಯಾಗಿರುವಂಥ 2ನೇ ಶಾ ಆಲಂ ಮತ್ತು ಔದ್ನ ನವಾಬನಾಗಿರುವಂಥ ಶೂಜಾ ಉದ್ ದೌಲರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಪರಿಣಾಮವಾಗಿ ಮೀರ್ ಕಾಸಿಂ ನೇತೃತ್ವದ 3 ಸಂಯುಕ್ತ ಸೈನ್ಯಗಳು ಹೆಕ್ಟರ್ ಮನ್ರೋ ನೇತೃತ್ವದ ಬ್ರಿಟಿಷ್ ಸೇನೆಯನ್ನು 1764ರಲ್ಲಿ ಬಕ್ಸಾರ್ ಅನ್ನುವಂಥ ಸ್ಥಳದಲ್ಲಿ ಮುಖಾಮುಖಿ ಆಗ್ತವೆ. ಅಂತಿಮವಾಗಿ ಈ ಯುದ್ಧದಲ್ಲಿ ಮೀರ್ ಕಾಸಿಂ ಸೋತು ಪಲಾಯನ ಮಾಡಿದರೆ ಶಾ ಆಲಂ ಶರಣಾಗತನಾಗ್ತಾನೆ. ಬ್ರಿಟಿಷ್ ಶಕ್ತಿಗೆ ತಡೆಯೊಡ್ಡುವ ಈ ಒಕ್ಕೂಟದ ಪ್ರಯತ್ನ ಸಂಪೂರ್ಣವಾಗಿ ವಿಫಲ ಆಗುತ್ತೆ. ಬಕ್ಸಾರ್ ಕದನದಲ್ಲೂ ಕೂಡ ಮೀರ್ ಕಾಸಿಂನಿಗೆ ಸೋಲು ಉಂಟಾಗುತ್ತೆ. ಇನ್ನು ಬಕ್ಸಾರ್ ಕದನದ ಪರಿಣಾಮಗಳೇನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಈಸ್ಟ್ ಇಂಡಿಯಾ ಕಂಪನಿಗೆ 2ನೇ ಶಾ ಆಲಂ ನೀಡ್ತಾನೆ. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಸಂಪೂರ್ಣವಾಗಿ ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾನೆ. ಔದ್ನ ನವಾಬನಾಗಿರುವಂಥ ಶೂಜಾ ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗತ್ತೆ. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯೇ ನಿರ್ವಹಣೆ ಮಾಡ್ತಾ ಹೋಯಿತು. ಅಂತಿಮವಾಗಿ ಬಕ್ಸಾರ್ ಕದನವು ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಣ ಮಾಡುತ್ತೆ ಹಾಗೂ ಔದ್ ಕೂಡ ಅವರ ಅಧೀನದಲ್ಲಿ ಉಳಿಯುವಂಗಾಗತ್ತೆ. ಇನ್ನು 1765ರಲ್ಲಿ ರಾಬರ್ಟ್ ಕ್ಲೈವ್ನು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸೊ ಇದಿಷ್ಟು ಬಕ್ಸಾರ್ ಕದನದ ಪರಿಣಾಮಗಳಿಗೆ ಸಂಬಂಧಪಟ್ಟಂಗೆ. ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ರಾಬರ್ಟ್ ಕ್ಲೈವ್. ಇವೆಲ್ಲ ನಮಗೆ ನೆನಪಿರಬೇಕು. ಸೊ ಇದಿಷ್ಟು ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 93 ಅಂಶಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಆದ್ಮೇಲೆ ಈಗಾಗಲೇ ನಾವು ಮೊದಲ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಂಡಿದ್ದೀವಿ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂದರೆ 2ನೇ ಅಧ್ಯಾಯವಾಗಿರುವಂಥ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಹೆಂಗೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ವಿಸ್ತರಣೆ ಮಾಡಿಕೊಂಡ್ರು ಅನ್ನುವಂಥದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇದು 94ನೇ ಪ್ರಶ್ನೆಯಿಂದ ಅಂದರೆ 94ನೇ ಪಾಯಿಂಟಿಂದ ಆರಂಭ ಆಗುತ್ತೆ. ಈ ಹಿಂದೆ ನಾವು 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 93 ಅಂಶಗಳಿಗೆ ಸಂಬಂಧಪಟ್ಟಂಗೆ ವಿಷಯವನ್ನು ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಅಧ್ಯಾಯದಲ್ಲಿ ಅಂದರೆ 2ನೇ ಅಧ್ಯಾಯದಲ್ಲಿ 94ರಿಂದ ಆರಂಭ ಆಗುತ್ತೆ. ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂಗೆ ಮಾಡ್ತಾರೆ. ಅಂದರೆ ಆ ಕರ್ನಾಟಕ ಯುದ್ಧಗಳಲ್ಲಿ ತಮ್ಮ ವೈರಿಗಳಾಗಿರುವಂತಹ ಎಲ್ಲರನ್ನೂ ಸೆದೆಬಡಿಯುವಂಥ ಪ್ರಯತ್ನ ಮಾಡ್ತಾರೆ ಬ್ರಿಟಿಷರು. ಹೀಗಾಗಿ ಭಾರತದಲ್ಲಿ ತಮ್ಮದೇ ಆಗಿರುವಂಥ ಗಟ್ಟಿ ನೆಲೆಯನ್ನು ಕಂಡುಕೊಳ್ತಾರೆ ಮತ್ತು ಪ್ಲಾಸಿ ಹಾಗೂ ಬಕ್ಸಾರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣವಾಗಿರುವಂತಹ ರಾಜಕೀಯ ನಿಯಂತ್ರಣವನ್ನು ಸಾಧಿಸ್ತಾರೆ.
ಅಂದ್ರೆ ಇಲ್ಲಿ ಎರಡನೇ ಶಾ ಆಲಂ ಏನ್ ಮಾಡ್ತಾನೆ ಅಂತಂದ್ರೆ ಬಂಗಾಳದ ಮೇಲೆ ಸಂಪೂರ್ಣವಾಗಿರುವಂತ ದಿವಾಣಿ ಹಕ್ಕನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾನೆ. ಎರಡನೇ ಶಾ ಆಲಂ ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರಿಗೆ ಸಂಪೂರ್ಣವಾಗಿ ದಿವಾಣಿ ಹಕ್ಕನ್ನು ನೀಡ್ತಾರೆ. ಬಂಗಾಳದ ದಿವಾಣಿ ಹಕ್ಕು ನೀಡುವ ಮೂಲಕ ಸಂಪೂರ್ಣವಾಗಿರುವಂತಹ ರಾಜಕೀಯ ನಿಯಂತ್ರಣವನ್ನ ಬಂಗಾಳದ ಮೇಲೆ ಬ್ರಿಟಿಷರು ಸಾಧಿಸಿಕೊಳ್ತಾರೆ. ಜೊತೆಗೆ ಎರಡು ಪ್ರಸಿದ್ಧವಾಗಿರುವಂತಹ ಯುದ್ಧಗಳು ಕೂಡ ನಡೀತವೆ. 1757ರಲ್ಲಿ ನಡೆದಿರುವಂತಹ ಪ್ಲಾಸಿ ಕದನ, ಆಮೇಲೆ 1764ರಲ್ಲಿ ನಡೆದಿರುವಂತಹ ಬಕ್ಸಾರ್ ಕದನ. ಈ ಎರಡೂ ಕದನಗಳ ಮೂಲಕ ಬಂಗಾಳದ ಮೇಲೆ ಸಂಪೂರ್ಣವಾಗಿರುವಂತಹ ರಾಜಕೀಯ ನಿಯಂತ್ರಣವನ್ನು ಸಾಧಿಸ್ತಾರೆ ಬ್ರಿಟಿಷರು. ಆದರೆ ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಇಬ್ಬರು ಜನ ಪ್ರಮುಖರು ಅಡ್ಡಿಯಾಗಿರ್ತಾರೆ. ಅವ್ರು ಯಾರು ಅಂತಂದ್ರೆ ಮರಾಠರ ಪೇಶ್ವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದಿರುವಂತ ಹೈದರ್ ಅಲಿ ಮತ್ತು ಅವನ ಮಗನಾಗಿರುವಂತ ಟಿಪ್ಪು ಸುಲ್ತಾನ್. ಅರ್ಥ ಆಯ್ತಾ? ಅಲ್ಲಿ ಹೆಂಗೋ ಬಂಗಾಳದ ಮೇಲೆ ಅವರು ನಿಯಂತ್ರಣವನ್ನು ಸಾಧಿಸಿದ್ರು. ಆದರೆ ಈ ಕಡೆ ದಕ್ಷಿಣದಲ್ಲಿ ಏನಾಗುತ್ತೆ ಅಂದ್ರೆ ಮರಾಠ ಪೇಶ್ವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಹೈದರ್ ಅಲಿ ಮತ್ತು ಅವನ ಮಗನಾಗಿರುವಂತಹ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಬದ್ಧ ವೈರಿಗಳಾಗಿ ಕಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಅದಾದ ನಂತರ ಇವರ ನಂತರ ವಾಯವ್ಯ ಭಾರತದಲ್ಲಿಯೂ ಕೂಡ ಸಿಖ್ಖರು ಪ್ರಬಲ ವಿರೋಧಿಗಳಾಗ್ತಾರೆ ಬ್ರಿಟಿಷರಿಗೆ. ಇವರೆಲ್ಲರನ್ನ ಸೆದೆಬಡಿದು ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನ ವಿಸ್ತರಣೆ ಮಾಡ್ಕೊಳ್ತಾ ಹೋಗ್ತಾರೆ ಅನ್ನುವಂಥದ್ದನ್ನು ಇವತ್ತಿನ ಈ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. 19ನೇ ಶತಮಾನದ ಆರಂಭದ ದಶಕದಲ್ಲಿ ಪ್ರವರ್ಧಮಾನಕ್ಕೆ ಬಂದಿರುವಂತಹ ರಣಜಿತ್ ಸಿಂಗನು ಸಿಖ್ಖರನ್ನ ಸಂಘಟನೆ ಮಾಡುವಲ್ಲಿ ಯಶಸ್ವಿ ಆಗ್ತಾನೆ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಾಂತರದವರೆಗೂ ಮೇಲಿಂದ ಮೇಲೆ ಯುದ್ಧಗಳನ್ನು ಕೈಗೊಳ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಅವರು ಸಹಾಯಕ ಸೈನ್ಯ ಪದ್ಧತಿ ಆಗಿರ್ಬೋದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲದಂಥ ನೀತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಭಾರತೀಯ ರಾಜ್ಯಗಳನ್ನು ಕಬಳಿಸ್ತಾ ಹೋಗ್ತಾರೆ. ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ, ಪಶ್ಚಿಮ ಮತ್ತು ವಾಯವ್ಯ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು 2 ಆಂಗ್ಲೋ ಸಿಖ್ ಯುದ್ಧಗಳು ಪ್ರಮುಖವಾಗಿ ಬರ್ತವೆ. ಮೊದಲಿಗೆ 3 ಆಂಗ್ಲೋ ಮರಾಠ ಯುದ್ಧಗಳು ನಡೀತವೆ. ಅದಾದ ನಂತರ 4 ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು 2 ಆಂಗ್ಲೋ ಸಿಖ್ ಯುದ್ಧಗಳು ನಡೀತವೆ. ಈ ಮೂಲಕ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜೊತೆಗೆ ಸಹಾಯಕ ಸೈನ್ಯ ಪದ್ಧತಿ ಆಗಿರ್ಬೋದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ ಆಗಿರ್ಬೋದು, ಇವುಗಳ ಮೂಲಕ ದೇಶದ ವಿವಿಧ ರಾಜ್ಯ ಸಂಸ್ಥಾನಗಳನ್ನ ಅವರು ಕಬಳಿಸ್ತಾ ಹೋಗ್ತಾರೆ. ಮೊದಲಿಗೆ ನಾವು ಮರಾಠ ಯುದ್ಧಗಳ ಬಗ್ಗೆ ನೋಡ್ತಾ ಹೋಗೋಣ. ಆಂಗ್ಲೋ ಮರಾಠ ಯುದ್ಧಗಳು. ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ ಆಗಿರುವಂತಹ 2ನೇ ಆಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದ ಮೇಲೆ ಕುಳ್ಳಿರಿಸ್ತಾರೆ. ಹೀಗಾಗಿ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಬಿಟ್ಟು ಕೊಡ್ತಾನೆ. ಈ 2ನೇ ಆಲಂ ಯಾಕೆ ಕೋರ ಮತ್ತು ಅಲಹಾಬಾದ್ಗಳನ್ನ ಮರಾಠರಿಗೆ ಬಿಟ್ಟು ಕೊಡ್ತಾರೆ ಅಂತಂದ್ರೆ ಬಕ್ಸಾರ್ ಕದನದಲ್ಲಿ ಆತ ಸೋತು ಬ್ರಿಟಿಷರ ಆಶ್ರಯದೊಳಗಡೆ ಇದ್ದ. ಆತನನ್ನ ಕರ್ಕೊಂಡು ಬಂದು ಮರಾಠರು ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ದೆಹಲಿಯ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಹೀಗಾಗಿ ಈ ಒಂದು ಅಭಿಮಾನಕ್ಕಾಗಿ ಆತ ಕೋರ ಮತ್ತು ಅಲಹಾಬಾದ್ಗಳನ್ನ ಮರಾಠರಿಗೆ ಕೊಡ್ತಾನೆ. ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಅನ್ನುವಂಥದ್ದು ಆರಂಭ ಆಗತ್ತೆ. ಮರಾಠರ ಬಲಿಷ್ಠ ಪೇಶ್ವೆಯಾಗಿರುವಂತ ಮಾಧವರಾವ್ ಇದೇ ಸಮಯದೊಳಗಡೆ ತೀರ್ಕೊಂಡದ್ದು ಮರಾಠರಿಗೆ ತುಂಬಲಾರದಂತ ಒಂದು ನಷ್ಟ ಆಗತ್ತೆ. ಪೇಶ್ವೆಯ ಸ್ಥಾನಕ್ಕೆ ಅವನ ತಮ್ಮನಾಗಿರುವಂತ ನಾರಾಯಣ ರಾಯನು ಬಂದನಾದರೂ ಕೂಡ ಅವನನ್ನು ಅವನ ಚಿಕ್ಕಪ್ಪನಾಗಿರುವಂತ ರಘೋಬ, ಈತನನ್ನ ರಘುನಾಥ ರಾವ ಅಂತ ಕೂಡ ಕರೀತಾರೆ, ಈತ ಕೊಲೆ ಮಾಡ್ತಾನೆ. ಇದರಿಂದ ಪೇಶ್ವೆಯ ಸ್ಥಾನಕ್ಕಾಗಿ ಕಲಹ ಅನ್ನುವಂಥದ್ದು ಮರಾಠರೊಳಗಡೆ ಏರ್ಪಡುತ್ತೆ. ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಾಕಾಂಕ್ಷಿಯಾಗಿರುವಂಥ ರಘೋಬನ ಬದಲು ನಾರಾಯಣ ರಾಯನ ಮಗನಾಗಿರುವಂಥ 2ನೇ ಮಾಧವರಾವ್ಗೆ ಮರಾಠ ಒಕ್ಕೂಟ ಪಟ್ಟ ಕಟ್ಟುತ್ತೆ. ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ರಘೋಬನು ಬ್ರಿಟಿಷರ ಬೆಂಬಲವನ್ನು ಕೋರ್ತಾನೆ. ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾರೆ. ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ 1775ರಿಂದ 1782ರವರೆಗೆ ನಡೆದ ದೀರ್ಘ ಯುದ್ಧದಲ್ಲಿ ಮರಾಠರು ಆರಂಭಿಕ ಯಶಸ್ಸನ್ನು ಸಾಧಿಸಿದರೂ ಕೂಡ ಅಂತಿಮವಾಗಿ ಅಹಮದಾಬಾದನ್ನು ಕಳೆದುಕೊಳ್ತಾರೆ. ಇನ್ನು ಮರಾಠ ಒಕ್ಕೂಟವು ಯುದ್ಧ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ನಿಮಗೆ ನೆನಪಿರಬೇಕು, ಮೊದಲ ಆಂಗ್ಲೋ ಮರಾಠ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂದರೆ ನಿಮಗೆ ನೆನಪಿರಬೇಕು, ಸಾಲ್ಬಾಯ್ ಒಪ್ಪಂದ ಅನ್ನುವಂಥದ್ದು. ಸಾಲ್ಬಾಯ್ ಒಪ್ಪಂದದೊಂದಿಗೆ ಏನಾಗುತ್ತೆ ಅಂದರೆ ಈ ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಯಾಗತ್ತೆ. ಇದರಲ್ಲಿ 2ನೇ ಮಾಧವರಾವ್ನನ್ನ ಪೇಶ್ವೆಯನ್ನಾಗಿ ನೇಮಕ ಮಾಡಲಾಗತ್ತೆ. ಇನ್ನು ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಮೊದಲ ಆಂಗ್ಲೋ ಮರಾಠ ಯುದ್ಧ ಆದ ನಂತರ ಲಾರ್ಡ್ ವೆಲ್ಲೆಸ್ಲಿ 1798ರಿಂದ 1805 ಈತ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ.
ಲಾರ್ಡ್ ವೆಲ್ಲೆಸ್ಲಿಯು ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಯಾಕಂದ್ರೆ ಈತ ಅಂತ ಕುಟಿಲ ನೀತಿಗಳನ್ನ ಜಾರಿಗೆ ತರ್ತಾನೆ. ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದು ವಿಸ್ತರಣಾ ನೀತಿಗೆ ಆತನಿಗೆ ಇನ್ನಷ್ಟು ಅನುಕೂಲ ಆಗತ್ತೆ. ಈ ಗುರಿಯನ್ನು ಸಾಧಿಸಲಿಕ್ಕೆ ಅವನು 3 ವಿಧಾನಗಳನ್ನು ಅನುಸರಿಸ್ತಾನೆ. ಅವುಗಳೆಂದರೆ ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ, ಎರಡನೇದು ಹೊಸ ರಾಜ್ಯಗಳ ಮೇಲೆ ಯುದ್ಧ ಮಾಡೋದು, ಮತ್ತೆ ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವಂತಹ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳೋದು. ಈ 3 ನೀತಿಗಳ ಮೂಲಕ ಆತ ಏನ್ ಮಾಡ್ತಾನೆ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯವನ್ನು ಮತ್ತಷ್ಟು ಹೆಚ್ಚು ವಿಸ್ತಾರ ಮಾಡ್ತಾ ಹೋಗ್ತಾನೆ. ಇನ್ನು ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು? ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂಥ ನೀತಿಯನ್ನ ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಇದನ್ನು ಜಾರಿಗೆ ತರ್ತಾನೆ. ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ. ಇದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ನಡೆದಿರುವಂತಹ ಒಂದು ಸೈನಿಕ ಒಪ್ಪಂದವನ್ನ ನಾವು ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ವಿವರಣೆಗಳನ್ನ ನಾವು ನೋಡ್ತಾ ಹೋಗೋಣ. ಅಂದ್ರೆ ಏನೆಲ್ಲ ನಿಬಂಧನೆಗಳಿದ್ವು ಸಹಾಯಕ ಸೈನ್ಯ ಪದ್ಧತಿಗೆ ಅಂತ. ಭಾರತೀಯ ರಾಜ ಏನ್ ಮಾಡ್ಬೇಕಿತ್ತು ಅಂದ್ರೆ ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದೊಳಗಡೆ ಇಟ್ಕೋಬೇಕಾಗಿತ್ತು. ಜೊತೆಗೆ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕಾಗಿತ್ತು. ಇಲ್ಲವೇ ನಿರ್ದಿಷ್ಟ ಕಂದಾಯವನ್ನು ಪ್ರದೇಶವನ್ನು ಬಿಟ್ಟುಕೊಡ್ಬೇಕು, ನಿರ್ದಿಷ್ಟ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲಾಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ನಿರ್ದಿಷ್ಟ ಪ್ರದೇಶವನ್ನ ಅದರ ಮೇಂಟೆನೆನ್ಸ್ ಮಾಡಲಿಕ್ಕೆ ಒಂದು ಪ್ರದೇಶವನ್ನು ಬಿಟ್ಟುಕೊಡ್ಬೇಕಾಗಿತ್ತು. ಆಮೇಲೆ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನನ್ನ ನೇಮಿಸಿಕೊಳ್ಬೇಕಾಗಿತ್ತು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ರನ್ನ ನೇಮಕ ಮಾಡಿಕೊಳ್ಳುವಂಗೆ ಇರಲಿಲ್ಲ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡ್ಕೊಳ್ಬೇಕಾದ್ರೆ ಗವರ್ನರ್ ಜನರಲ್ನ ಸಮ್ಮತಿಯನ್ನು ಪಡ್ಕೋಬೇಕಾಗಿತ್ತು. ಇನ್ನೊಂದು ಸ್ವಲ್ಪ ನಿಬಂಧನೆಗಳು ಬರ್ತವೆ. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕಾಗಿತ್ತು. ಇಷ್ಟೆಲ್ಲ ಕೊಟ್ಟ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡಬೇಕಿತ್ತು ಅಂದ್ರೆ ಇದಕ್ಕೆ ಪ್ರತಿಯಾಗಿ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ನೀಡಬೇಕಾಗಿತ್ತು. ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಬಹಳಷ್ಟು ಸುಲಭ ಆಗುತ್ತೆ ಮತ್ತು ಭಾರತೀಯ ರಾಜ್ಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಅವರಿಗೆ ಬಹಳಷ್ಟು ಈಸಿ ಆಗುತ್ತೆ. ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಯಾವುದು ಅಂದ್ರೆ ಹೈದರಾಬಾದ್ ಸಂಸ್ಥಾನ. ಇದು ನೆನಪಿರಬೇಕು ನಿಮಗೆ, ಎಲ್ಲಾ ಪರೀಕ್ಷೆಗಳಲ್ಲಿ ಇದನ್ನ ಕೇಳಿದ್ದಾರೆ. ಏನು? ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ರಾಜ್ಯ ಯಾವುದು ಅಂದ್ರೆ ಹೈದರಾಬಾದ್ ಸಂಸ್ಥಾನ. ಆನಂತರ ಮೈಸೂರು, ತಂಜಾವೂರು, ಮರಾಠರು, ಆರ್ಕಾಟ್, ಪೂನಾ, ಗ್ವಾಲಿಯರ್ ಸೇರಿದಂಗೆ ಮೊದಲಾದ ರಾಜ್ಯಗಳು ಈ ಒಂದು ಒಪ್ಪಂದಕ್ಕೆ ಒಳಪಡ್ತವೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಹೆಚ್ಚುವರಿ ಮಾಹಿತಿಯನ್ನು ಕೂಡ ನಾನು ಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದ ವರ್ಷ 1798. ಇದನ್ನ ಜಾರಿಗೆ ತಂದವನು ಲಾರ್ಡ್ ವೆಲ್ಲೆಸ್ಲಿ. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ ಬರುತ್ತೆ. ಇದು 1848ರಲ್ಲಿ ಜಾರಿಗೆ ಬರುತ್ತೆ. ಲಾರ್ಡ್ ಡಾಲ್ ಹೌಸಿ ಇದನ್ನ ಜಾರಿಗೆ ತರ್ತಾರೆ. ಇನ್ನು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಎರಡನೇ ಆಂಗ್ಲೋ ಮರಾಠ ಯುದ್ಧ. ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣ ಆಗತ್ತೆ. ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆಗೆ ಇರ್ತಾರೆ. 1802ರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸುತ್ತೆ. ಪೇಶ್ವೆ ಬ್ರಿಟಿಷರ ಸಹಾಯವನ್ನು ಯಾಚನೆ ಮಾಡ್ತಾನೆ. ಯಾವ ಪೇಶ್ವೆ? ಎರಡನೇ ಬಾಜಿರಾವ್ ಏನ್ ಮಾಡ್ತಾನೆ ಅಂದ್ರೆ ಬ್ರಿಟಿಷರ ಸಹಾಯವನ್ನು ಕೋರ್ತಾನೆ. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದೊಳಗಡೆ ಪ್ರವೇಶ ಮಾಡಲಿಕ್ಕೆ ಒಂದೊಳ್ಳೆ ಸದವಕಾಶ ಸಿಗುತ್ತೆ. ಪೇಶ್ವೆಯು ಬೆಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾನೆ. ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಬೆಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಳ್ತಾನೆ. ಆಮೇಲೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಹೆಂಗೆ ಆರಂಭ ಆಯಿತು, ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ವಿವರಣೆಯನ್ನು ನೋಡ್ತಾ ಹೋಗೋಣ. ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡದ್ದನ್ನ ಹೋಳ್ಕರ್ ಮತ್ತು ಭೋಸ್ಲೆ ಸಿಂಧಿಯಾ ಇವರೆಲ್ಲ ವಿರೋಧ ಮಾಡ್ತಾರೆ. ಇಲ್ಲಿ ಪೇಶ್ವೆ ಎರಡನೇ ಬಾಜಿರಾವ್ ಏನ್ ಮಾಡಿದ್ದ ಅಂದ್ರೆ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾನೆ. ಇದನ್ನ ವಿರೋಧ ಮಾಡಿ ಹೋಳ್ಕರ್ ಮನೆತನ, ಭೋಸ್ಲೆ ಮತ್ತು ಸಿಂಧಿಯಾ ಮನೆತನಗಳು ಇವರೆಲ್ಲ ಒಗ್ಗಟ್ಟಾಗ್ತಾರೆ ಪೇಶ್ವೆಯ ವಿರುದ್ಧ. 1803ರಿಂದ 1805ರವರೆಗೆ ಮರಾಠ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಮಣಿಸ್ತಾನೆ. ಆದರೆ ಅವನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಗುತ್ತೆ. ಇದರಿಂದ ತೀವ್ರ ಟೀಕೆಗೆ ಒಳಗಾಗಿರುವಂತಹ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸ್ವದೇಶಕ್ಕೆ ಮರಳುತ್ತಾನೆ. ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಶಾಂತಿ ಅನ್ನುವಂಥದ್ದು ನೆಲೆಸುತ್ತೆ. ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧ. ಮೂರನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818. ಪೇಶ್ವೆಯು ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಕೆ ಹಾಕ್ತಾ ಇದ್ದ. 1817ರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿಯನ್ನು ಮಾಡಿ ಅದನ್ನು ಸುಡ್ತಾನೆ.
ನಾಗಪುರದ ಅಪ್ಪಾಸಾಹೇಬ ಮತ್ತು ಮುಲ್ಲಾರರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋಲ್ತಾರೆ. ಅಂತಿಮವಾಗಿ ಪೇಶ್ವೆ 2ನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ 1818ರಲ್ಲಿ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾಗ್ತಾನೆ. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ. ಬದಲಿಗೆ ಶಿವಾಜಿಯ ವಂಶಸ್ಥನಾಗಿರುವಂಥ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯವಾಗಿರುವಂಥ ಸತಾರದೊಳಗಡೆ ಪ್ರತಿಷ್ಠಾಪನೆ ಮಾಡಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹ ಮಾಡ್ತಾರೆ. ಸೊ ಇದಿಷ್ಟು 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಈ ಮರಾಠ ಯುದ್ಧಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಹೆಚ್ಚುವರಿ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಪ್ರಮುಖ ಯುದ್ಧಗಳು ನಡೆದಿರುವಂಥ ವರ್ಷ ಮತ್ತು ಯಾವ ಒಪ್ಪಂದಗಳು. ಮೊದಲ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782 ಸಾಲ್ಬಾಯ್ ಒಪ್ಪಂದದ ಮೂಲಕ ಈ ಯುದ್ಧ ಕೊನೆಗೊಳ್ಳುತ್ತೆ. ಆಮೇಲೆ 2ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ 1803ರಿಂದ 1805 ಬೆಸ್ಸಿನ್ ಒಪ್ಪಂದಕ್ಕೆ ಪೇಶ್ವೆ ಬಾಜಿರಾವ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾನೆ. ಆಮೇಲೆ 3ನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ 1817ರಿಂದ 1818ರವರೆಗೆ ಯಾವುದೇ ಒಪ್ಪಂದ ಇಲ್ಲ. ಇಷ್ಟೊತ್ತಿಗಾಗಲೇ ಮರಾಠರು ಸಂಪೂರ್ಣವಾಗಿ ಏನಾಗಿರ್ತಾರೆ ಅಂದರೆ ಸೋತು ಸುಣ್ಣವಾಗಿರ್ತಾರೆ. ಬ್ರಿಟಿಷರು ಇವರನ್ನ ಸಂಪೂರ್ಣವಾಗಿ ಮಣಿಸ್ತಾರೆ. ಇನ್ನು ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಹೆಂಗಾಗತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. 1818ರಿಂದ 1857ರ ತನಕ ಬ್ರಿಟಿಷರು ಸಂಪೂರ್ಣವಾಗಿರುವಂತಹ ಅಧಿಕಾರವನ್ನು ತಮ್ಮಲ್ಲಿನೇ ಜಮೆ ಮಾಡ್ಕೊಳ್ತಾ ಹೋಗ್ತಾರೆ. ಬ್ರಿಟಿಷರು 1818ರಿಂದ 1857ರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಪೂರ್ಣಗೊಳಿಸ್ತಾರೆ. ಈ ಅವಧಿಯಲ್ಲಿ ಪಂಜಾಬ್, ಸಿಂಧ್ ಮೊದಲಾದ ಪ್ರಮುಖ ರಾಜ್ಯಗಳಲ್ಲದೆ ಅನೇಕ ಸಣ್ಣಪುಟ್ಟ ರಾಜ್ಯಗಳನ್ನು ಕೂಡ ಅವರು ಆಕ್ರಮಣ ಮಾಡಿಕೊಳ್ತಾರೆ. ಇನ್ನು ಆಂಗ್ಲೋ ಸಿಖ್ ಯುದ್ಧಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. 1839ರಲ್ಲಿ ರಣಜಿತ್ ಸಿಂಗನು ಮರಣ ಹೊಂದಿದ ನಂತರ ಪಂಜಾಬಿನೊಳಗಡೆ ರಾಜಕೀಯ ಅರಾಜಕತೆ ಅನ್ನುವಂಥದ್ದು ತಲೆದೋರುತ್ತೆ. 1809ರಲ್ಲಿ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘನೆ ಮಾಡಿ ಪಂಜಾಬ್ ಅನ್ನು ಆಕ್ರಮಿಸಲು ಬ್ರಿಟಿಷರು ಸಂಚನ್ನು ರೂಪಿಸ್ತಾರೆ. 1845ರ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಮತ್ತು ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭ ಆಗುತ್ತೆ. ಪಂಜಾಬ್ ಮತ್ತು ಬ್ರಿಟಿಷ್ ಸೈನ್ಯಕ್ಕೆ 1845ರಲ್ಲಿ ಯುದ್ಧ ಆರಂಭ ಆಗುತ್ತೆ. ಅಂತಿಮವಾಗಿ ಸಿಖ್ಖರು ಕೆಲವು ದೇಶದ್ರೋಹಿ ನಾಯಕರಿಂದ ಸೋಲನ್ನು ಒಪ್ಕೊಳ್ಬೇಕಾಗತ್ತೆ. ನಿರಂತರವಾಗಿ ನಡ್ಕೊಂಡು ಬಂದಿರುವಂಥದ್ದು ಇದು, ಹೌದಾ? ಎಲ್ಲಿಂದ 1600ರಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನ ಒಳಗಡೆ ಬರ್ತಾರೆ. 1613ರಿಂದ ಅಧಿಕೃತವಾಗಿ ಅವರು ವ್ಯಾಪಾರವನ್ನು ಆರಂಭ ಮಾಡ್ತಾರೆ. ಅಲ್ಲಿಂದ ಆರಂಭವಾಗಿರುವಂಥದ್ದು 1947ರ ತನಕ ಏನಾಗುತ್ತೆ ಅಂದರೆ ನಿರಂತರವಾಗಿ ನಮ್ಮ ದೇಶವನ್ನು ಲೂಟಿ ಹೊಡಿತಾ ಇಲ್ಲಿರುವಂಥ ದೇಶದ್ರೋಹಿಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಅವರನ್ನು ಬೆಂಬಲಿಸ್ತಾ ಬಂದಿರೋದ್ರಿಂದಾಗಿ ದೇಶಕ್ಕೆ ಬಹಳಷ್ಟು ಬೇಗ ಸ್ವಾತಂತ್ರ್ಯ ಅನ್ನುವಂಥದ್ದು ಸಿಗಲಿಲ್ಲ. ಹಾಗೆ ಇಲ್ಲಿ ಸಿಖ್ಖರು ಹೆಂಗೆ ಸೋಲ್ತಾರೆ ಅಂತಂದ್ರೆ ದೇಶದ್ರೋಹಿ ಕೆಲವು ನಾಯಕರಿಂದ ಏನಾಗ್ತಾರೆ ಅಂದ್ರೆ ಸೋಲನ್ನು ಒಪ್ಪಿಕೊಳ್ತಾರೆ. ಆಂಗ್ಲೋ ಸಿಖ್ ಯುದ್ಧಗಳಿಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ 1846ರಲ್ಲಿ ಸಹಿ ಹಾಕಬೇಕಾಯಿತು. ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟ್ ಏನಾಗ್ತಾನೆ ಅಂದ್ರೆ ಪಂಜಾಬಿನ ನಿಜವಾದ ಆಡಳಿತಗಾರ ಆಗ್ತಾನೆ. ಹೀಗೆ ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯ ಆಗತ್ತೆ. 1848ರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಸಿಖ್ಖರು ಅದನ್ನ ಪ್ರತಿಭಟನೆ ಮಾಡ್ತಾರೆ. ಈ ಪ್ರತಿಭಟನೆಗಳ ನೇತೃತ್ವವನ್ನು ಚಟ್ಟಾರ್ ಸಿಂಗ್, ಅಟ್ಟಾರಿವಾಲ್ ಮತ್ತು ಮೂಲ ರಾಜ ಇವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ವಹಿಸಿದ್ರು. ಇದರಲ್ಲಿಯೂ ಸಿಖ್ಖರಿಗೆ ಸೋಲಾಗತ್ತೆ. ಅಂತಿಮವಾಗಿ ಲಾರ್ಡ್ ಡಾಲ್ ಹೌಸಿ ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ತಾನೆ. ಇಲ್ಲಿ ಪ್ರಮುಖ ಕರ್ನಾಟಿಕ್ ಯುದ್ಧಗಳ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲ ಕರ್ನಾಟಿಕ್ ಯುದ್ಧ 1746ರಿಂದ 1748 ತನಕ ನಡೆಯುತ್ತೆ. ಎಕ್ಸ್ಲಾ ಚಾಪೆಲ್ ಒಪ್ಪಂದ ಮೂಲಕ ಮೊದಲ ಕರ್ನಾಟಿಕ್ ಯುದ್ಧ ಮುಕ್ತಾಯ ಆಗುತ್ತೆ. 1749ರಿಂದ 1754ರವರೆಗೆ ನಡೆಯುತ್ತೆ. ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ 2ನೇ ಕರ್ನಾಟಿಕ್ ಯುದ್ಧ ಮುಕ್ತಾಯ ಆಯಿತು. 3ನೇ ಕರ್ನಾಟಿಕ್ ಯುದ್ಧ 1756ರಿಂದ 1763ರ ತನಕ ನಡೆಯುತ್ತೆ. ಪ್ಯಾರಿಸ್ ಒಪ್ಪಂದದ ಮೂಲಕ ಈ ಯುದ್ಧ ಕೊನೆ ಆಗುತ್ತೆ. ಇನ್ನು ಡಾಲ್ ಹೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಿರುವಂಥ ಡಾಲ್ ಹೌಸಿ ಭಾರತದ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ನಡೆಸ್ತಾನೆ. ಡಾಲ್ ಹೌಸಿಯು ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅನ್ನುವಂಥ ನೀತಿಯ ಮೂಲಕ ಸಾಧಿಸ್ತಾನೆ. ಈ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕು ಇರಲಿಲ್ಲ ಅಂತ ಹೇಳುವಂಥ ನೀತಿ ಇದು. ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಲಾಗ್ತಾ ಇತ್ತು ಈ ನೀತಿಯ ಮೂಲಕ. ಈ ನೀತಿಗೆ ಒಳಪಟ್ಟ ರಾಜ್ಯಗಳಲ್ಲಿ ಮೊದಲನೇದು ಸತಾರಾ, ಎರಡನೇದು ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ ಮತ್ತು ನಾಗ್ಪುರ ಮೊದಲಾದವುಗಳು ಪ್ರಮುಖವಾದವುಗಳು. ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಅರಿತಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಜಾರಿಗೆ ತರ್ತಾನೆ. ಡಾಲ್ ಹೌಸಿಯ ತಡೆಯಿಲ್ಲದ ರಾಜ್ಯಾಕ್ರಮದ ನಡೆಯಿಂದ ಭಾರತೀಯ ರಾಜರು ಮಾತ್ರ ಅಲ್ಲದೆ ಯಾರೆಲ್ಲ ಭಾರತೀಯ ರಾಜರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿದ್ರೋ ಅಂತಹ ಸಾಮಾನ್ಯ ಜನತೆ ಕೂಡ ಬ್ರಿಟಿಷರ ವಿರುದ್ಧ ನಿಲ್ತಾರೆ.
ಇನ್ನು ಈ ಆಕ್ರೋಶ ಮತ್ತು ರಾಜಾಭಿಮಾನದ ಕಿಚ್ಚು ಬ್ರಿಟಿಷರ ಪ್ರಭುತ್ವದ ವಿರುದ್ಧ ಬಂಡೇಳುವಂಗೆ ಮಾಡುತ್ತೆ. ಇದರ ಪರಿಣಾಮವಾಗಿಯೇ 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸ್ಫೋಟಗೊಳ್ಳುತ್ತೆ. ಸೊ ಇದಿಷ್ಟು ಎರಡನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ. ಎರಡನೇ ಅಧ್ಯಾಯ ಭಾರತದಲ್ಲಿ ಬ್ರಿಟಿಷರ ಆಡಳಿತ ವಿಸ್ತರಣೆ ಅಥವಾ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಹೆಂಗಾಯಿತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭ ಆಗುತ್ತೆ. ಇಷ್ಟೆಲ್ಲ ನೀತಿಗಳಿಂದ, ಇಷ್ಟೆಲ್ಲ ಯುದ್ಧ ನೀತಿಗಳಿಂದ, ಇಷ್ಟೆಲ್ಲ ಕುಟಿಲ ತಂತ್ರಗಳಿಂದ ರೋಸಿ ಹೋಗಿರತಕ್ಕಂಥ ಭಾರತೀಯ ರಾಜರ ಮೇಲೆ ಸಹಾನುಭೂತಿ ಇರತಕ್ಕಂಥ ಜನಸಾಮಾನ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲಿಂದಲೋ ಬಂದವರು ನಮ್ಮ ರಾಜ್ಯಗಳನ್ನ ಕಸಿದುಕೊಳ್ತಾ ಇದ್ದಾರೆ ಅನ್ನುವಂಥ ಸಾಮಾನ್ಯ ಪ್ರಜ್ಞೆ ಅವರಲ್ಲಿ ಮೂಡಿ ಅವ್ರೇನ್ ಮಾಡ್ತಾರೆ ಅಂದ್ರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕ್ತಾರೆ. ಸೊ ಇದಿಷ್ಟು ಎರಡನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ. ಎಸ್ ಆದ್ಮೇಲೆ ಇನ್ನು ಮೂರನೇ ಅಧ್ಯಾಯವಾಗಿರುವಂತಹ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಆರಂಭದಲ್ಲಿ ಏನ್ ಮಾಡ್ತು ಅಂದ್ರೆ ಕೇವಲ ವ್ಯಾಪಾರಿ ಕಂಪನಿಯಾಗಿ ತನ್ನ ವಾಣಿಜ್ಯ ಹಿತಾಸಕ್ತಿಗಳನ್ನ ಮಾತ್ರ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಕೆಲಸ ಮಾಡ್ತಾ ಇತ್ತು. ನಂತರದಲ್ಲಿ ಏನಾಯ್ತು ಅಂದ್ರೆ ಪರಸ್ಪರ ಭಾರತದಲ್ಲಿ ಕಚ್ಚಾಡ್ತಾ ಇರತಕ್ಕಂಥ ರಾಜರ ನಡುವೆ ಒಡೆದು ಆಳುವ ನೀತಿಯನ್ನ ಬಳಕೆ ಮಾಡಿಕೊಂಡು ಅವರೆಲ್ಲರೂ ಕ್ರಮೇಣ ತಮ್ಮ ಅಧೀನಕ್ಕೆ ಅವರುಗಳನ್ನು ತಗೋತಾರೆ. ಅಧೀನಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಂಧಾನ ಮತ್ತು ಯುದ್ಧಗಳ ಮಾರ್ಗಗಳನ್ನು ಅವರು ಸಮರ್ಥವಾಗಿ ಬಳಕೆ ಮಾಡ್ಕೊಳ್ತಾರೆ. ಶಿಕ್ಷಣ ಆಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆ, ಭೂ ಕಂದಾಯ, ವ್ಯಾಪಾರ, ಕೃಷಿ ಮುಂತಾದ ಕ್ಷೇತ್ರದೊಳಗಡೆ ಹೊಸ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಜಾರಿಗೊಳಿಸುವ ಮೂಲಕ ಅವರು ಕಟ್ಟಿದ ರಾಜ್ಯ ವ್ಯವಸ್ಥೆಗೆ ಏಕರೂಪವನ್ನು ನೀಡುವಲ್ಲಿ ಬ್ರಿಟಿಷರು ಸಫಲರಾಗ್ತಾರೆ. ಇನ್ನು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಹೆಂಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ನಾಗರಿಕ ಸೇವೆಗಳು, ಇದು ಬಹಳ ಇಂಪಾರ್ಟೆಂಟ್. ಇದು ಲಾರ್ಡ್ ಕಾರ್ನ್ವಾಲಿಸನು ನಾಗರಿಕ ಸೇವಾ ವ್ಯವಸ್ಥೆಯನ್ನ ಆಡಳಿತದಲ್ಲಿ ಜಾರಿಗೆ ತರ್ತಾನೆ. ಹೀಗಾಗಿ ಲಾರ್ಡ್ ಕಾರ್ನ್ವಾಲಿಸ್ನನ್ನು ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ಆಧುನಿಕ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಆಧುನಿಕ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಯಾರನ್ನ ಕರೀತಾರೆ? ನೀವು ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಬೇಕು. ಇನ್ನು ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರ ನಡೆಸುವ ಸಲುವಾಗಿ ನೌಕರರನ್ನು ನೇಮಕ ಮಾಡ್ಕೊಳ್ತಕ್ಕಂಥ ಪದ್ಧತಿಯನ್ನ ಮೊದಲಿನಿಂದ ಕೂಡ ಪಾಲಿಸ್ಕೊಂಡು ಬಂದಿತ್ತು. ಕಂಪನಿಯು ಈ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಿಕೊಳ್ಳಿಕ್ಕೆ ಅನುಮತಿಯನ್ನು ನೀಡಿತ್ತು. ಈ ಅವಕಾಶವನ್ನು ಬಳಸಿಕೊಂಡು ಹಲವಾರು ನೌಕರರು ಅನೈತಿಕ ಮಾರ್ಗಗಳಲ್ಲಿ ಹಣವನ್ನ ಸಂಪಾದನೆ ಮಾಡಿ ಭ್ರಷ್ಟರಾಗ್ತಾರೆ. ಇದನ್ನು ತಡೆಯುವ ಸಲುವಾಗಿ 1773ರಲ್ಲಿ ಇಂಗ್ಲೆಂಡಿನ ಸರ್ಕಾರ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೆ ತರುತ್ತೆ. ಕಾಯ್ದೆಯ ಹೆಸರೇ ಸೂಚಿಸುವಂತೆ ಅದರ ಉದ್ದೇಶ ಏನಾಗಿತ್ತು ಅಂದ್ರೆ ನಿಯಂತ್ರಣವನ್ನ ಹೇರೋದು. ಇಲ್ಲಿ ಏನ್ ಮಾಡ್ಲಾಗ್ತಾ ಇತ್ತು ಅಂದ್ರೆ ಕಂಪನಿಯ ನೌಕರರು ಹಲವಾರು ಅನೈತಿಕ ಮಾರ್ಗಗಳಲ್ಲಿ ಹಣವನ್ನ ಸಂಪಾದನೆ ಮಾಡಿಕೊಂಡು ಭ್ರಷ್ಟರಾಗಿದ್ರು. ಇದನ್ನ ತಡೆಯುವ ಸಲುವಾಗಿ 1773ರಲ್ಲಿ ಇಂಗ್ಲೆಂಡ್ ಸರ್ಕಾರ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೆ ತರುತ್ತೆ. ಇನ್ನು 1800ರಲ್ಲಿ ನಾಗರಿಕ ಸೇವೆಗೆ ಸೇರಬಯಸುವವರಿಗೆ ಶಿಕ್ಷಣವನ್ನು ನೀಡಲು ಕಾರ್ನ್ವಾಲಿಸನು ಕಲ್ಕತ್ತಾದೊಳಗಡೆ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ನೆನಪಿರ್ಬೇಕು ನಿಮಗೆ, ಕಲ್ಕತ್ತಾದಲ್ಲಿ ನಾಗರಿಕ ಸೇವೆಗಳಿಗೆ ಸೇರುವಂಥವರಿಗೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಕೋಲ್ಕತ್ತಾದೊಳಗಡೆ ಪೋರ್ಟ್ ವಿಲಿಯಂ ಕಾಲೇಜನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ರು ಅಂದ್ರೆ ಕಾರ್ನ್ವಾಲಿಸ್. ನಮಗೆಲ್ಲ ನೆನಪಿರಬೇಕು. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಇದಕ್ಕೆ ಹೆಚ್ಚಿನ ಬೆಂಬಲವನ್ನು ನೀಡಲಿಲ್ಲ. ಇದರ ಪರಿಣಾಮವೆಂದರೆ 1853ರವರೆಗೆ ನಾಗರಿಕ ಸೇವೆಯ ಎಲ್ಲಾ ನೇಮಕಾತಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡ್ಕೊಳ್ತಾ ಇದ್ರು. ಹೌದಾ? ಇಲ್ಲಿ ಏನು ಈ ಪೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪನೆ ಮಾಡಿದ್ರು, ಆದರೆ ಇದಕ್ಕೆ ಯಾರು ಬೆಂಬಲ ಕೊಡಲಿಲ್ಲ. ಹೀಗಾಗಿ 1853ರ ತನಕ ನಾಗರಿಕ ಸೇವೆಯ ಎಲ್ಲಾ ನೇಮಕಾತಿಗಳನ್ನ, ಅಂದ್ರೆ ಎಲ್ಲಾ ಹುದ್ದೆಗಳಿಗೆ ನಡೆಯುವಂತಹ ನೇಮಕಾತಿಗಳನ್ನ ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ ಅವರೇ ಮಾಡ್ಕೊಳ್ತಾ ಇದ್ರು. ಇನ್ನು 1853ರ ನಂತರ ನಾಗರಿಕ ಸೇವೆಗೆ ಮಾಡುವಂತಹ ಎಲ್ಲಾ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಆಗಬೇಕು ಅಂತ ತೀರ್ಮಾನ ಮಾಡಲಾಯಿತು. ಇದರಿಂದ ಭಾರತೀಯರಿಗೆ ಏನು ಹೆಚ್ಚು ಪ್ರಯೋಜನ ಆಗಲಿಲ್ಲ. ಕಾರ್ನ್ವಾಲಿಸನು ಹೇಳ್ತಾನೆ, ಹಿಂದೂಸ್ತಾನದಲ್ಲಿರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಕೂಡ ಭ್ರಷ್ಟ ಅಂತ ಪ್ರತಿಪಾದನೆ ಮಾಡ್ತಾನೆ. ಇದರಿಂದಾಗಿ ಕೆಳದರ್ಜೆಯ ಉದ್ಯೋಗಗಳನ್ನ ಮಾತ್ರ ಭಾರತೀಯರಿಗೆ ನೀಡಲಾಯಿತು ಅನ್ನುವಂಥದ್ದು ಕೂಡ ಒಂದು ಖೇದಕರ ವಿಚಾರ. ಇನ್ನು ನ್ಯಾಯಾಂಗ ವ್ಯವಸ್ಥೆ ಹೆಂಗಿತ್ತು? ಮೊಘಲರಿಂದ ಬ್ರಿಟಿಷರಿಗೆ ಹಂತ ಹಂತವಾಗಿ ಅಧಿಕಾರ ಹಸ್ತಾಂತರದ ಕಾಲದಲ್ಲಿ ಹೊಸ ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಬೇರು ಬಿಡಲಿಕ್ಕೆ ಆರಂಭ ಆಗುತ್ತೆ. 1764ರ ಬಕ್ಸಾರ್ ಕದನದ ನಂತರ, ನೆನಪಿಟ್ಕೋಬೇಕು ನೀವು, ಬಕ್ಸಾರ್ ಕದನ ಯಾವಾಗ ನಡೀತು ಅಂದ್ರೆ 1764ರಲ್ಲಿ. ಈ ಬಕ್ಸಾರ್ ಕದನದ ನಂತರ ಮೊಘಲ್ ಚಕ್ರವರ್ತಿಯಾಗಿರುವಂಥ 2ನೇ ಶಾ ಆಲಂ ದಿವಾಣಿ ಹಕ್ಕು ಅನ್ನುವಂಥ ಒಂದು ಕಂದಾಯ ವಸೂಲಾತಿ ಹಕ್ಕನ್ನು ಬ್ರಿಟಿಷರಿಗೆ ನೀಡ್ತಾನೆ. ನಿಮಗೆ ನೆನಪಿರಬೇಕು, ಬ್ರಿಟಿಷರಿಗೆ ದಿವಾಣಿ ಹಕ್ಕನ್ನು ನೀಡಿದವರು ಯಾರು ಅಂತ ಕೇಳಿದ್ರು ಅಂದ್ರೆ 2ನೇ ಶಾ ಆಲಂ. ಅರ್ಥ ಆಯ್ತಾ? ದಿವಾಣಿ ಹಕ್ಕನ್ನು ಬ್ರಿಟಿಷರಿಗೆ ನೀಡಿದವರು ಯಾರು ಅಂತಂದ್ರೆ 2ನೇ ಶಾ ಆಲಂ. ಹಾಗಾದ್ರೆ ದಿವಾಣಿ ಹಕ್ಕು ಅಂದ್ರೆ ಏನು? ಇದು ಒಂದು ಕಂದಾಯ ವಸೂಲಿ ಮಾಡುವಂತ ಹಕ್ಕು, ಟ್ಯಾಕ್ಸ್ ತಗೊಳ್ಳುವಂತ ಹಕ್ಕು ಇದು. ಹೌದಾ? ಬ್ರಿಟಿಷರಿಗೇನೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ಹಕ್ಕನ್ನ 2ನೇ ಶಾ ಆಲಂ ಕೊಡ್ತಾನೆ.
ಬಂಗಾಳ ಪ್ರಾಂತ್ಯದಲ್ಲಿ ಆಡಳಿತ ಜಾರಿಗೆ ಬರುತ್ತೆ. ಈ ಆಡಳಿತವನ್ನು ಯಾರು ಜಾರಿಗೆ ತರ್ತಾರೆ ಅಂದರೆ ರಾಬರ್ಟ್ ಕ್ಲೈವ್ ಇದನ್ನು ಜಾರಿಗೆ ತರ್ತಾನೆ. ಹೌದಾ, ಸರ್ಕಾರ ಅಂತ ಕೂಡ ಇದನ್ನ ಕರೀತಾರೆ. ಇದರ ಪ್ರಕಾರ ಕಂದಾಯ ವಸೂಲಾತಿ ಆಗಿರ್ಬೋದು, ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನ ಭಾರತೀಯ ಅಧಿಕಾರಿಗಳಿಗೆ ನೀಡಲಾಯಿತು. ನೋಡಿ, ಈ ಸರ್ಕಾರದ ಪ್ರಕಾರ ಏನ್ ಮಾಡಲಾಯಿತು ಅಂತಂದ್ರೆ ಕಂದಾಯ ವಸೂಲಾತಿ ಆಗಿರ್ಬೋದು, ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನ ಭಾರತೀಯ ಅಧಿಕಾರಿಗಳಿಗೆ ನೀಡಲಾಯಿತು. 1772ರಲ್ಲಿ ಗವರ್ನರ್ ಆಗಿ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ವಾರನ್ ಹೇಸ್ಟಿಂಗ್ಸ್ ಜಾರಿಗೆ ತಂದಿರತಕ್ಕಂಥ ಹೊಸ ಯೋಜನೆಯ ಪ್ರಕಾರ ಪ್ರತಿ ಜಿಲ್ಲೆಯು 2 ಬಗೆಯ ನ್ಯಾಯಾಲಯಗಳನ್ನ ಹೊಂದಿರಬೇಕಾಗಿತ್ತು. ಹಾಗಾದ್ರೆ ಆ 2 ಬಗೆಯ ನ್ಯಾಯಾಲಯಗಳು ಯಾವುವು ಅಂತಂದ್ರೆ, ಮೊದಲನೇದು ದಿವಾನಿ ಅದಾಲತ್ ಅನ್ನುವಂಥ ನಾಗರಿಕ ನ್ಯಾಯಾಲಯ. ನೆನಪಿರ್ಬೇಕು ನಿಮಗೆ, ಇದ್ರ ಬಗ್ಗೆ ಕೇಳ್ತಾರೆ. ದಿವಾನಿ ಅದಾಲತ್ ಅನ್ನುವಂಥ ನಾಗರಿಕ ನ್ಯಾಯಾಲಯ, ಫೌಜ್ದಾರಿ ಅದಾಲತ್ ಅನ್ನುವಂಥ ಒಂದು ಅಪರಾಧ ನ್ಯಾಯಾಲಯಗಳು. ಪ್ರತಿಯೊಂದು ಜಿಲ್ಲೆಯು ಈ 2 ನ್ಯಾಯಾಲಯಗಳನ್ನ ಹೊಂದಿರಬೇಕಾಗಿತ್ತು. ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಆಧಾರದ ಮೇಲೆ, ಆಮೇಲೆ ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನವನ್ನ ನೀಡಲಾಗ್ತಾ ಇತ್ತು. ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ಲರಿಗೂ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯೊಳಗಡೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಅಪರಾಧ ನ್ಯಾಯಾಲಯಗಳು ಖಾಜಿಗಳ ಅಧೀನದಲ್ಲಿ ಇದ್ರೂ ಕೂಡ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿಯೇ ಅವು ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಸೊ ಇದಿಷ್ಟು ಈ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ. ಇನ್ನು ಪೊಲೀಸ್ ವ್ಯವಸ್ಥೆ ಹೆಂಗಿತ್ತು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಆಂತರಿಕ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತ ಜವಾಬ್ದಾರಿಯನ್ನು ಹೊತ್ತಿರುವಂತ ವರ್ಗವೇ ಯಾವುದಾಗಿತ್ತು ಅಂದ್ರೆ ಇದು ಪೊಲೀಸ್ ವರ್ಗ ಆಗಿತ್ತು. ಲಾರ್ಡ್ ಕಾರ್ನ್ವಾಲಿಸ್ ಪ್ರಪ್ರಥಮ ಬಾರಿಗೆ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನ ಸ್ಥಾಪನೆ ಮಾಡ್ತಾನೆ. ನೆನಪಿರ್ಬೇಕು ನಿಮಗೆ, ನಾಗರಿಕ ಸೇವೆಗಳನ್ನ ಆರಂಭ ಮಾಡಿದವನು ಕೂಡ ಕಾರ್ನ್ವಾಲಿಸ್ನೇ. ಪ್ರಥಮ ಬಾರಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪೊಲೀಸ್ ವಿಭಾಗವನ್ನ ಅಸ್ತಿತ್ವಕ್ಕೆ ತಂದಿರುವಂತ ಕೀರ್ತಿ ಕೂಡ ಲಾರ್ಡ್ ಕಾರ್ನ್ವಾಲಿಸ್ಗೆ ಸಲ್ಲುತ್ತೆ. ಜೊತೆಗೆ ಇವನ್ ಏನ್ ಮಾಡ್ತಾನೆ ಅಂದ್ರೆ ಸೂಪರ್ ಇಂಟೆಂಡೆಂಟ್ ಆಫ್ ಪೊಲೀಸ್ ಅನ್ನುವಂತ, ಅಂದ್ರೆ SP ಅನ್ನುವಂತ ಒಂದು ಹೊಸ ಹುದ್ದೆಯನ್ನ ಸೃಷ್ಟಿ ಮಾಡ್ತಾನೆ. ಇವತ್ತಿಗೂ ಕೂಡ ನಾವು ಕಾಣ್ತೀವಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಸೂಪರ್ ಇಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಇರ್ತಾರೆ. ಹೌದಾ, SP ಗಳು ಇರ್ತಾರೆ ಇವತ್ತಿನ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ. ಸೊ ಈ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ನಿಗೆ ಸಲ್ಲುತ್ತೆ. 1793ರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಾಗ ಮಾಡಿ ಪ್ರತಿ ಠಾಣೆಯನ್ನ ಕೊತ್ವಾಲರ ಅಧೀನದಲ್ಲಿ ಮತ್ತು ಹಳ್ಳಿಗಳು ಚೌಕಿದಾರರ ಅಧೀನದಲ್ಲಿ ಇರುವಂಗೆ ಮಾಡ್ತಾನೆ. ಕೊತ್ವಾಲರುಗಳು ಹಳ್ಳಿಯ ಮಟ್ಟದಲ್ಲಿ ಕಳ್ಳತನ ಆಗಿರ್ಬೋದು, ಅಪರಾಧಗಳು, ದರೋಡೆಗಳ ನಿಯಂತ್ರಣದ ಜವಾಬ್ದಾರಿಯನ್ನ ಹೊತ್ತಿದ್ರು. 1770ರ ದಶಕದಲ್ಲಿ ಭೀಕರ ಕ್ಷಾಮ ಭೀತಿಯಿಂದ ಕಾನೂನು ವ್ಯವಸ್ಥೆಯ ಸಮಸ್ಯೆ ಎದುರಾಗುತ್ತೆ. ಇದರ ಪರಿಣಾಮವಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳ ಅಧೀನಕ್ಕೆ ಒಳಪಡಿಸಲಾಗುತ್ತೆ. ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೆ ಒಳಪಡ್ತಾರೆ. 1781ರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನ ನೇಮಕ ಮಾಡುವಂಥ ಪದ್ಧತಿ ಜಾರಿಗೆ ಬರುತ್ತೆ. 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ನಿಮಗೆ ನೆನಪಿರಬೇಕು 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಕಾಯ್ದೆ ಕಾನೂನು ಮತ್ತು ಸುವ್ಯವಸ್ಥೆಯ ಆಡಳಿತಕ್ಕೆ ಮುಖ್ಯವಾಗಿರುವಂತಹ ಅಡಿಪಾಯ ಆಗತ್ತೆ. ಆದರೆ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರತೀಯರಿಗೆ ಇಲ್ಲೂ ಕೂಡ ಅವಕಾಶ ಇರಲಿಲ್ಲ. 1902ರ ಪೊಲೀಸ್ ಕಮಿಷನ್ ಕಾಯ್ದೆ ವಿದ್ಯಾರ್ಹತೆ ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಿಸುವಂತ ಅವಕಾಶವನ್ನು ಕಲ್ಪಿಸಿತು. ಇಷ್ಟಾದರೂ ಕೂಡ ಭಾರತೀಯರ ಬಗ್ಗೆ ಇದ್ದ ತಾರತಮ್ಯ ಅನ್ನುವಂಥದ್ದು ಕಡಿಮೆ ಆಗಲಿಲ್ಲ. ಸೊ ಇದಿಷ್ಟು ಪೊಲೀಸ್ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ. ಇನ್ನು ಸೈನ್ಯದ ವ್ಯವಸ್ಥೆ ಹೆಂಗಿತ್ತು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಅವರ ಒಂದು ಆಡಳಿತ ವ್ಯವಸ್ಥೆಯ ಆಧಾರ ಸ್ತಂಭ ಯಾವುದಾಗಿತ್ತು ಅಂದ್ರೆ ಸೈನ್ಯವೇ ಆಗಿತ್ತು. ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳಷ್ಟು ದುರದೃಷ್ಟಕರವಾಗಿರುವಂಥ ವಿಚಾರ. ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಅಂದ್ರೆ ಸುಬೇದಾರ ಸ್ಥಾನ ಆಗಿತ್ತು. ಬಹುತೇಕ ಭಾರತೀಯ ಸೈನಿಕರು ಏನಾಗಿದ್ರು ಅಂದ್ರೆ ಕೂಲಿ ಸೈನಿಕರಾಗಿದ್ರು. 1857ರ ಘಟನೆ ನಂತರ ಪೀಲ್ ಅನ್ನುವಂಥವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚನೆ ಮಾಡಿ ಶಿಫಾರಸುಗಳನ್ನ ಬ್ರಿಟಿಷರ ಸರ್ಕಾರ ಪಡ್ಕೊಳ್ಳುತ್ತೆ. ಈ ಶಿಫಾರಸುಗಳ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನ ಮರು ವಿನ್ಯಾಸ ಮಾಡಲಾಗುತ್ತೆ. ನಿಮಗೆ ನೆನಪಿರಬೇಕು, ಈ ಬ್ರಿಟಿಷ್ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಯಾರ ನೇತೃತ್ವದ ಸಮಿತಿ ಸೈನಿಕ ವ್ಯವಸ್ಥೆಯನ್ನು ಮರು ವಿನ್ಯಾಸಗೊಳಿಸಲಾಯಿತು ಅಂತ ಕೇಳಿದ್ರು ಅಂದ್ರೆ ಪೀಲ್ ಅವರ ನೇತೃತ್ವದ ಸಮಿತಿ ಅಂತ ನಮಗೆ ನೆನಪಿರಬೇಕು. ಇನ್ನು ಭೂ ಕಂದಾಯ ನೀತಿಗಳು ಹೆಂಗಿದ್ವು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಬ್ರಿಟಿಷರು ಬಂಗಾಳ ಪ್ರಾಂತ್ಯವನ್ನು ತಮ್ಮ ಕೇಂದ್ರವನ್ನಾಗಿ ಮಾಡ್ಕೊಳ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳನ್ನು ಪಾವತಿ ಮಾಡಬೇಕಾಗಿತ್ತು. ಅರ್ಥ ಆಯ್ತಾ? ಬ್ರಿಟಿಷರು ಬಂಗಾಳ ಪ್ರಾಂತ್ಯವನ್ನು ತಮ್ಮ ಕೇಂದ್ರವನ್ನಾಗಿ ಮಾಡ್ಕೋತಾರೆ. ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ಏನ್ ಮಾಡಬೇಕಿತ್ತು ಅಂದ್ರೆ ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳನ್ನು ಪಾವತಿ ಮಾಡಬೇಕಿತ್ತು. ಈ ಹಿನ್ನೆಲೆಯಲ್ಲಿ ಕಂಪನಿಯು ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನ ಸುಸ್ಥಿರಗೊಳಿಸಿಕೊಳ್ಬೇಕಿತ್ತು. ಇದರಿಂದಾಗಿ ಹೊಸ ಬಗೆಯ ಕಂದಾಯ ನೀತಿಗಳನ್ನು ಅವರು ಜಾರಿಗೆ ತರ್ತಾರೆ. ಸೊ ಹೀಗೆ ಬ್ರಿಟಿಷರು ಜಾರಿಗೆ ತಂದಿರುವಂತಹ ಭೂ ಕಂದಾಯ ನೀತಿಗಳು ಯಾವ್ಯಾವು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಖಾಯಂ ಜಮೀನ್ದಾರಿ ಪದ್ಧತಿ.
ಖಾಯಂ ಜಮೀನ್ದಾರಿ ಪದ್ಧತಿ. ವಾರ್ಷಿಕವಾಗಿ ನಿರ್ದಿಷ್ಟ ಕಂದಾಯದ ಹಣವನ್ನು ಪಡೆಯಲು ಲಾರ್ಡ್ ಕಾರ್ನ್ವಾಲಿಸನು 1793ರಲ್ಲಿ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಹೊಸ ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನೋಡಿ, ನಿಮಗೆ ನೆನಪಿರಬೇಕು, ಲಾರ್ಡ್ ಕಾರ್ನ್ವಾಲಿಸ್ ನಾಗರಿಕ ಸೇವೆಗಳನ್ನು ಆರಂಭ ಮಾಡ್ತಾನೆ, SP ಹುದ್ದೆಯ ಸೃಷ್ಟಿಯನ್ನು ಮಾಡ್ತಾನೆ, ಆಮೇಲೆ ವ್ಯವಸ್ಥಿತವಾಗಿರುವಂತಹ ಪೊಲೀಸ್ ವಿಭಾಗವನ್ನು ಸ್ಥಾಪನೆ ಮಾಡ್ತಾನೆ, ಹಾಗೆಯೇ ವ್ಯವಸ್ಥಿತವಾಗಿರುವಂತಹ ಒಂದು ಕಂದಾಯ ಪದ್ಧತಿಯನ್ನು ಕೂಡ ಜಾರಿಗೆ ತರ್ತಾನೆ 1793ರಲ್ಲಿ. ಇದನ್ನ ಖಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರೆಯಲಾಗುತ್ತೆ. ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದವನು ಯಾರು ಅಂದ್ರೆ ಕಾರ್ನ್ವಾಲಿಸ್. ನಮಗೆಲ್ಲ ನೆನಪಿರಬೇಕು. ಈ ಪದ್ಧತಿಯಲ್ಲಿ ಜಮೀನ್ದಾರ ಏನಾಗ್ತಾನೆ ಅಂದ್ರೆ ಭೂಮಾಲೀಕ ಆಗ್ತಾನೆ. ಈ ಹೊಸ ಯೋಜನೆಯ ಪ್ರಕಾರ ಜಮೀನ್ದಾರನು ಪ್ರತಿ ವರ್ಷ ಕೂಡ ನಿರ್ದಿಷ್ಟ ದಿನಕ್ಕೆ ಮೊದಲೇ ಅವನು ಒಪ್ಕೊಂಡಿದ್ದ ಕಂದಾಯದ ಮೊತ್ತವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಭೂಮಾಲೀಕನಿಗೆ ಈ ಪದ್ಧತಿಯಿಂದ ಹೆಚ್ಚಿನ ಲಾಭ ಆಗುತ್ತೆ. ಯಾಕಂದ್ರೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣದ ಮೊತ್ತಕ್ಕಿಂತ ಹೆಚ್ಚಿಗೆ ಈ ಜಮೀನ್ದಾರ ಏನ್ ಮಾಡ್ತಾ ಇದ್ದ ಅಂದ್ರೆ ರೈತರಿಂದ ಸುಲಿಗೆ ಮಾಡ್ತಾ ಇದ್ದ. ಸೊ ಹೆಚ್ಚಿಗೆ ವಸೂಲಿ ಮಾಡಿರ್ತಕ್ಕಂಥ ಈ ಹಣವನ್ನು ಅವನೇ ಇಟ್ಕೊಳ್ಬಹುದಾಗಿತ್ತು. ಈಗ ಇಲ್ಲಿ ಜನ ಏನಾಗ್ತಾರೆ ಅಂದ್ರೆ ಈ ಹೊಸ ಭೂ ಕಂದಾಯ ನೀತಿಗಳಿಂದ ಜನ ತತ್ತರಿಸಿ ಹೋಗ್ತಾರೆ. ಸರ್ಕಾರಕ್ಕೆ ಲಾಭ ಆಗುತ್ತೆ, ಜಮೀನ್ದಾರನಿಗೆ ಲಾಭ ಆಗುತ್ತೆ ಹೊರತಾಗಿ ಇಲ್ಲಿ ರೈತರಿಗೆ, ಹೊಲದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಯಾವುದೇ ರೀತಿ ಲಾಭ ಆಗಲಿಲ್ಲ. ಇನ್ನು ಬರಗಾಲ ಅಂದ್ರೆ ಅನಾವೃಷ್ಟಿ ಅಥವಾ ವಿಪರೀತ ಮಳೆ, ಅತಿವೃಷ್ಟಿಯ ಕಾರಣದಿಂದ ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಸಾಧ್ಯ ಆಗದೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣದ ಮೊತ್ತವನ್ನು ಸಲ್ಲಿಸಲಾಗದಿದ್ರೆ ಬ್ರಿಟಿಷ್ ಸರ್ಕಾರವು ಭೂಮಿಯ ಒಡೆತನವನ್ನು ಅವನಿಂದ ಕಸ್ಕೊಳ್ತಾ ಇತ್ತು. ನೆನಪಿರ್ಬೇಕು ನಮಗೆ. ಬರಗಾಲ ಬಂದು ವಿಪರೀತ ಮಳೆಯಾಗಿ ಯಾವುದೋ ಕಾರಣದಿಂದ ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ, ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣವನ್ನ ಅಥವಾ ಮೊತ್ತವನ್ನ ಸಲ್ಲಿಸಲಿಕ್ಕೆ ಆಗದೇ ಇದ್ದಾಗ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂದ್ರೆ ರೈತರಿಂದ ಆ ಭೂಮಿಯನ್ನ ಕಿತ್ಕೊಳ್ತಾ ಇತ್ತು. ಯಾವ ಪದ್ಧತಿಯ ಪ್ರಕಾರ ಅಂದ್ರೆ ಈ ಖಾಯಂ ಜಮೀನ್ದಾರಿ ಪದ್ಧತಿಯ ಪ್ರಕಾರ. ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರನಿಗೆ ಲಾಭವಾಯಿತು ವಿನಃ ರೈತರಿಗೆ ಯಾವುದೇ ರೀತಿಯ ಲಾಭ ಆಗಲಿಲ್ಲ. ಈ ಪದ್ಧತಿಯು ಕ್ರಮೇಣ ಒರಿಸ್ಸಾ, ಆಂಧ್ರ ಪ್ರದೇಶ, ವಾರಾಣಸಿ ಪ್ರಾಂತ್ಯಗಳಿಗೆ ವಿಸ್ತರಣೆ ಆಗುತ್ತೆ. ಚಾರ್ಲಸ್ ಮೆಟ್ಕಾಪ್ ಹೇಳ್ತಾನೆ, ಬಹಳ ಇಂಪಾರ್ಟೆಂಟ್ ಇದು, ಒಂದ್ಸಾರಿ TET ಪರೀಕ್ಷೆ ಒಳಗಡೆ ಪ್ರಶ್ನೆ ಕೇಳಿದ್ದಾರೆ. ಚಾರ್ಲಸ್ ಮೆಟ್ಕಾಪ್ ಏನ್ ಹೇಳ್ತಾನೆ ಅಂದ್ರೆ, ಬ್ರಿಟಿಷ್ ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸಾಯ್ತಾರೆ ಅಂತ ಹೇಳ್ತಾರೆ. ಇದನ್ನೊಂದ್ಸಾರಿ ಕೇಳಿದ್ದಾರೆ. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಅಂತ ಹೇಳಿದವರು ಯಾರು ಅಂದ್ರೆ ಚಾರ್ಲಸ್ ಮೆಟ್ಕಾಪ್. ಅರ್ಥ ಆಯ್ತಾ? ಯಾವುದರ ಸಲುವಾಗಿ ಇವರನ್ನ ಈ ಹೇಳಿಕೆಯನ್ನು ಹೇಳ್ತಾರೆ ಅಂತಂದ್ರೆ, ಬ್ರಿಟಿಷ್ ಭೂ ಕಂದಾಯ ನೀತಿಗಳ ಹೆಂಗಿದ್ವು ಅನ್ನುವಂಥದ್ದನ್ನ ಹೇಳುವಾಗ ಈ ಮಾತನ್ನ ಅವರು ಹೇಳ್ತಾರೆ. ಇದು ಖಾಯಂ ಜಮೀನ್ದಾರಿ ಪದ್ಧತಿಗೆ ಸಂಬಂಧಪಟ್ಟಂಗೆ. ಆದ್ರೆ ಇನ್ನು ಮಹಲ್ವಾರಿ ಪದ್ಧತಿ ಅಂತ ಒಂದು ಪದ್ಧತಿ ಇತ್ತು. ಇದು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಅನೇಕ ಭಾಗಗಳಲ್ಲಿ, ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಮಹಲುಗಳೇ ಸಾಮೂಹಿಕ ಒಪ್ಪಂದಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವಂತ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಅಂದ್ರೆ ಮಹಲುಗಳಲ್ಲಿ ಏನ್ ಮಾಡಲಾಯಿತು ಅಂತಂದ್ರೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನ ಸಲ್ಲಿಸುವಂತ ಒಂದು ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಇದನ್ನೇ ಮಹಲ್ವಾರಿ ಪದ್ಧತಿ ಅಂತ ಕರೀತಾರೆ. ಮಹಲ್ವಾರಿ ಪದ್ಧತಿಯನ್ನ R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅನ್ನುವಂಥವ್ರು ಪ್ರಯೋಗ ಮಾಡ್ತಾರೆ. ಮಹಲ್ ಅಂತಂದ್ರೆ ತಾಲೂಕು ಅಂತ ಅರ್ಥ. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿ ಅನುಷ್ಠಾನದಲ್ಲಿ ವ್ಯತ್ಯಾಸಗಳು ಇದ್ವು. ಇನ್ನು ಕಂಪನಿಯ ಸರ್ಕಾರದ ಅಧಿಕಾರಿಗಳು ಜಮೀನಿನಲ್ಲಿ ಆಗುವಂಥ ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನಿರ್ಧಾರ ಮಾಡಿದ್ರಿಂದ ಅನೇಕ ಜಮೀನ್ದಾರರು ತಮ್ಮ ಭೂ ಮಾಲೀಕತ್ವವನ್ನು ಕಳ್ಕೊಳ್ತಾರೆ. ಇನ್ನು ಇವರನ್ನೇ ನಂಬಿ ಬದುಕ್ತಾ ಇರ್ತಕ್ಕಂಥ ಸಣ್ಣ ಕೃಷಿಕರು, ಕೃಷಿ ಕೂಲಿಕಾರರು ನಿರ್ಗತಿಕರಾಗ್ತಾರೆ. ಒಟ್ಟಾರೆ ಮಹಲ್ವಾರಿ ಪದ್ಧತಿ ಕೂಡ ಏನಾಗಿತ್ತು ಅಂತಂದ್ರೆ ರೈತರಿಗೆ ಸಂಕಷ್ಟವನ್ನೇ ತಂದೊಡ್ಡಿತ್ತು. ಇನ್ನು ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಬಾರಾಮಹಲ್ ಪ್ರಾಂತ್ಯದೊಳಗಡೆ 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಅನ್ನುವಂಥವನು ಜಾರಿಗೆ ತರ್ತಾನೆ. ನೆನಪಿರ್ಬೇಕು ನಿಮಗೆ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಖಾಯಂ ಜಮೀನ್ದಾರಿ ಪದ್ಧತಿ, ಈ ಮೂರು ಪದ್ಧತಿಗಳ ಬಗ್ಗೆ ಗೊತ್ತಿರಬೇಕು. ಈ ರೈತವಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಎಲ್ಲಿ ಜಾರಿಗೆ ತರಲಾಯಿತು ಅಂತಂದ್ರೆ 1792ರಲ್ಲಿ ಬಾರಾಮಹಲ್ ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೀಡ್ ಅನ್ನುವಂಥ ವ್ಯಕ್ತಿ ಜಾರಿಗೆ ತರ್ತಾನೆ. ಈ ಪದ್ಧತಿಯನ್ನ ಥಾಮಸ್ ಮನ್ರೋ ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರ ನಂತರ ಜಾರಿಗೆ ತರ್ತಾರೆ. ನೆನಪಿರ್ಬೇಕು ನಿಮಗೆ. ರೈತವಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಜಾರಿಗೆ ತಂದವನು ಯಾರು? ಅಲೆಕ್ಸಾಂಡರ್ ರೀಡ್. ಎಲ್ಲಿ? ಬಾರಾಮಹಲ್ ಪ್ರಾಂತ್ಯದೊಳಗಡೆ 1792ರಲ್ಲಿ. ಅದಾದ ನಂತರ ಈ ಪದ್ಧತಿಯನ್ನು ಥಾಮಸ್ ಮನ್ರೋ ಅನ್ನುವಂಥ ವ್ಯಕ್ತಿ ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರ ನಂತರ ಜಾರಿಗೆ ತರ್ತಾನೆ. ರೈತವಾರಿ ಪದ್ಧತಿಯ ಪ್ರಕಾರ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸಲಾಗುತ್ತೆ. ಭೂಮಿ ಉಳುಮೆ ಮಾಡುತ್ತಿದ್ದವನನ್ನು ಅದರ ಮಾಲೀಕ ಅಂತ ಸರ್ಕಾರ ಮಾನ್ಯ ಮಾಡುತ್ತೆ. ಅವನೇ ನೇರವಾಗಿ ತಾನು ಕೃಷಿ ಭೂಮಿಯಲ್ಲಿ ಪಡೆದಿರ್ತಕ್ಕಂಥ ಉತ್ಪನ್ನದ 50% ಭಾಗವನ್ನ ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಅರ್ಥ ಆಯ್ತಾ? ಇದು ರೈತವಾರಿ ಪದ್ಧತಿ.
ಈ ಕಂದಾಯವನ್ನು 30 ವರ್ಷಗಳ ಅವಧಿಗೆ ಅಂತ ನಿರ್ಧಾರ ಮಾಡಲಾಗುತ್ತೆ. ನಂತರ ಅದನ್ನ ಪರಾಮರ್ಶೆಗೂ ಕೂಡ ಒಳಪಡಿಸಬಹುದಾಗಿತ್ತು. ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದ ಭೂಮಿಯ ಮೇಲಿನ ಹಕ್ಕನ್ನ ನೀಡಿತ್ತಾದ್ರೂ ಕೂಡ ಭೂ ಕಂದಾಯವನ್ನ ಈ ಪದ್ಧತಿಯು ಹೆಚ್ಚಿನ ವಾರ್ಷಿಕ ಮೊತ್ತಕ್ಕೆ ನಿಗದಿಪಡಿಸಿದ್ರಿಂದಾಗಿ ರೈತರು ಇಲ್ಲೂ ಕೂಡ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಕಂದಾಯ ವಸೂಲಿ ಮಾಡುವಂಥ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮವನ್ನು ಜರುಗಿಸ್ತಾ ಇದ್ರು. ಯಾರಾದರೂ ಟ್ಯಾಕ್ಸ್ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ, ಬೆಳೆಗಳು ಸರಿಯಾಗಿ ಫಸಲು ನೀಡದ ಸಂದರ್ಭದಲ್ಲಿಯೂ ಕೂಡ ರೈತರು ಹಣದ ಲೇವಾದೇವಿಗಾರರಿಂದ ಸಾಲವನ್ನು ತಗೊಂಡು ಮರು ಪಾವತಿ ಮಾಡಲಾಗದೆ ಅವರಿಗಿದ್ದ ಸಣ್ಣ ಪುಟ್ಟ ಜಮೀನನ್ನು ಕೂಡ ಮಾರಾಟ ಮಾಡುವಂಗಾಗತ್ತೆ. ರೈತರ ಒಳಿತಿಗಾಗಿ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಲಾಗಿದೆ ಅಂತ ಬ್ರಿಟಿಷ್ ಸರ್ಕಾರ ಹೇಳಿದರೂ ಕೂಡ ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಲುಕಿದ್ದು ಈ ಪದ್ಧತಿಯಿಂದಲೇ ಅನ್ನುವಂಥದ್ದು ಬಹಳಷ್ಟು ವಿಪರ್ಯಾಸ. ನೋಡಿ, ಬ್ರಿಟಿಷ್ ಸರ್ಕಾರ ಏನು ಹೇಳ್ತಾ ಇತ್ತು ಅಂದರೆ, ನಾವು ರೈತರ ಒಳಿತಿಗಾಗಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ದೀವಿ, ನೇರವಾಗಿ ರೈತರೇ ಟ್ಯಾಕ್ಸ್ ಕಟ್ಟಬೇಕು, 50% ಏನೋ ಒಂದು ಅವ್ರದ್ದು ಆದಾಯ ಬಂದಿರುತ್ತೆ ಹೊಲದಲ್ಲಿ, ಆ ಆದಾಯದ 50% ಮಾತ್ರ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಹೇಳಿದರೂ ಕೂಡ ರೈತರು ಅತಿ ಹೆಚ್ಚಿನ ಸಾಲದ ಸುಳಿಗೆ ಸಿಲುಕಿದ್ದು ಯಾವ ಪದ್ಧತಿಯಿಂದ ಅಂತ ಹೇಳಿದ್ರೆ ಅದು ರೈತವಾರಿ ಪದ್ಧತಿಯಿಂದ ಅನ್ನುವಂಥದ್ದು ವಿಪರ್ಯಾಸ. ಇನ್ನು ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು ಏನಾದವು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ನಿಜವಾದ ರೈತನನ್ನು ಶೋಷಣೆ ಮಾಡುವಂಥ ಹೊಸ ಸಾಮಾಜಿಕ ವರ್ಗವಾಗಿರುವಂಥ ಜಮೀನ್ದಾರಿ ಸಮುದಾಯ ಅನ್ನುವಂಥದ್ದು ಒಂದು ಹೊಸ ಸಮುದಾಯ ಸೃಷ್ಟಿ ಆಗುತ್ತೆ. ಜಮೀನ್ದಾರರ ಶೋಷಣೆಗೆ ಒಳಗಾಗಿರ್ತಕ್ಕಂಥ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಕ್ರಮೇಣ ಆ ರೈತರು ನಿರ್ಗತಿಕರಾಗ್ತಾರೆ. ಭೂಮಿ ಮಾರಾಟದ ವಸ್ತು ಆಗುತ್ತೆ. ಇದನ್ನು ಪರಭಾರೆ ಮಾಡಿ ಹಣವನ್ನು ಸಾಲವಾಗಿ ಕೂಡ ಪಡೆಯಬಹುದಾಗಿತ್ತು. ಆಮೇಲೆ ಹಣದ ಲೇವಾದೇವಿಗಾರರು ಇಲ್ಲಿ ಬಲಿಷ್ಠರಾಗ್ತಾರೆ. ಸೊ ಇದಿಷ್ಟು ಬ್ರಿಟಿಷರ ಭೂ ಕಂದಾಯ ನೀತಿಗಳಿಂದ ಆಗಿರುವಂಥ ಪರಿಣಾಮಗಳು. ಇನ್ನು ಆಧುನಿಕ ಶಿಕ್ಷಣದ ಆರಂಭ ಆಗುತ್ತೆ. ಇದು ಕೂಡ ಬ್ರಿಟಿಷ್ ಆಳ್ವಿಕೆಯ ಒಂದು ಪರಿಣಾಮ. ಭಾರತೀಯರ ಸಾಂಪ್ರದಾಯಿಕ ಶಿಕ್ಷಣವು ನಿರಂತರವಾಗಿ ಚಾಲ್ತಿಯಲ್ಲಿನೇ ಇತ್ತು. ಮಧ್ಯಕಾಲೀನ ಸಂದರ್ಭದಲ್ಲಿ ಮುಸ್ಲಿಂ ರಾಜ್ಯ ವ್ಯವಸ್ಥೆ ನೆಲೆಗೊಂಡ ನಂತರ ಶಿಕ್ಷಣವನ್ನು ನೀಡುವುದರಲ್ಲಿ ಪಾರಂಪರಿಕ ವಿಧಾನದ ಜೊತೆಗೆ ಕೆಲವು ಬದಲಾವಣೆಗಳನ್ನು ತರಲಾಯಿತು. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು ಅಂತಂದ್ರೆ ವಾರನ್ ಹೇಸ್ಟಿಂಗ್ಸ್. ನಮಗೆ ನೆನಪಿರಬೇಕು, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು ಅಂತಂದ್ರೆ ವಾರನ್ ಹೇಸ್ಟಿಂಗ್ಸ್. 1781ರಲ್ಲಿ ವಾರನ್ ಹೇಸ್ಟಿಂಗ್ಸ್ನು ಕಲ್ಕತ್ತಾ ಮದರಸಾವನ್ನು ಆರಂಭ ಮಾಡ್ತಾನೆ. ನೆನಪಿರ್ಬೇಕು ನಿಮಗೆ, ಕಲ್ಕತ್ತಾದಲ್ಲಿ ಮದರಸಾವನ್ನು ಆರಂಭ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ವಾರನ್ ಹೇಸ್ಟಿಂಗಿಗೆ ಸಲ್ಲುತ್ತೆ. 1781ರಲ್ಲಿ ಅದನ್ನು ಅವನು ಆರಂಭ ಮಾಡ್ತಾನೆ. ಇನ್ನು ಜೊನಾಥನ್ ಡಂಕನ್ ಅನ್ನುವಂಥ ಮತ್ತೊಬ್ಬ ಬ್ರಿಟಿಷ್ ವ್ಯಕ್ತಿ 1792ರಲ್ಲಿ ಬನಾರಸ್ಸಿನೊಳಗಡೆ ಸಂಸ್ಕೃತ ಕಾಲೇಜನ್ನು ಆರಂಭ ಮಾಡ್ತಾನೆ. ಆದರೆ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಚಾರ್ಲ್ಸ್ ಗ್ರ್ಯಾಂಟ್ ಅವರಿಗೆ ಸಲ್ಲುತ್ತೆ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳು, ನೀವು ಇದನ್ನು ಕಂಪಲ್ಸರಿ ನೋಟ್ ಮಾಡ್ಕೋಬೇಕು. 1828ರಲ್ಲಿ ವಿಲಿಯಂ ಬೆಂಟಿಂಕನು ಗವರ್ನರ್ ಜನರಲ್ ಆಗಿ ನೇಮಕಗೊಂಡ ನಂತರ ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗೆ ಮತ್ತಷ್ಟು ವಿಶೇಷ ಪ್ರೋತ್ಸಾಹವನ್ನು ಆತ ನೀಡ್ತಾನೆ. ಗವರ್ನರ್ ಜನರಲ್ ನಡೆಸುವಂಥ ಕಾರ್ಯಾಂಗದ ಸಭೆಗೆ ಮೆಕಾಲೆಯನ್ನು ಯಾರು ಕಾನೂನು ಸದಸ್ಯನಾಗಿ ನೇಮಕ ಮಾಡ್ತಾನೆ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ನೇಮಕ ಮಾಡ್ತಾರೆ. 1835ರಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೆಕಾಲೆಯು ಕೊಟ್ಟ ವರದಿಯೇ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾಯಿತು. ಇದು ನಿಮಗೆ ನೆನಪಿರಬೇಕು. 1835ರೊಳಗಡೆ ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಮೆಕಾಲೆ ಒಂದು ವರದಿಯನ್ನು ಕೊಡ್ತಾರೆ. ಈ ವರದಿಯೇ ಪ್ರಸ್ತುತ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾಗಿದೆ. ಅವನ ಯೋಜನೆಯ ಪ್ರಮುಖ ಅಂಶ ಏನಾಗಿತ್ತು ಅಂದರೆ ರಕ್ತ ಮತ್ತು ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಗಳಲ್ಲಿ ಇಂಗ್ಲಿಷರಾಗುವಂಥ ಹೊಸ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡೋದು ಅವನ ಯೋಜನೆಯ ಪ್ರಮುಖ ಅಂಶ ಆಗಿತ್ತು. ಭಾರತದ ವಿದ್ಯಾಭ್ಯಾಸದ ಕ್ರಮದಲ್ಲಿ ಇಂಗ್ಲಿಷ್ ಭಾಷೆಯು ಮಾಧ್ಯಮವಾಗಿ ಬಳಕೆಯಾಗಲು ಪ್ರಾರಂಭವಾದದ್ದೇ 1830ರ ದಶಕದ ನಂತರ. ನೋಡಿ, ಭಾರತದ ವಿದ್ಯಾಭ್ಯಾಸದ ಕ್ರಮದೊಳಗಡೆ ಇಂಗ್ಲಿಷ್ ಭಾಷೆ ಯಾವಾಗ ಒಂದು ಮಾಧ್ಯಮವಾಗಿ ಬಳಕೆ ಆಗಲಿಕ್ಕೆ ಆರಂಭ ಆಯಿತು ಅಂದರೆ 1830ರ ನಂತರ. ಚಾರ್ಲ್ಸ್ ವುಡ್ ವರದಿಯ ಆಧಾರದ ಮೇಲೆ 1854ರೊಳಗಡೆ ಚಾರ್ಲ್ಸ್ ವುಡ್ ಅವರು ಒಂದು ವರದಿಯನ್ನು ಕೊಡ್ತಾರೆ. ಈ ವರದಿಯ ಆಧಾರದ ಮೇರೆಗೆ ಲಾರ್ಡ್ ಡಾಲ್ ಹೌಸಿ 1857ರೊಳಗಡೆ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸುಗಳಲ್ಲಿ ನೂತನ ವಿಶ್ವವಿದ್ಯಾನಿಲಯಗಳನ್ನು ಆರಂಭ ಮಾಡ್ತಾನೆ. ಇನ್ನು ಬ್ರಿಟಿಷ್ ಶಿಕ್ಷಣದಿಂದ ಆಗಿರುವಂತಹ ಪರಿಣಾಮಗಳನ್ನ ನಾವು ನೋಡ್ತಾ ಹೋಗೋಣ. ಭಾರತೀಯರು ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಸಹಾಯಕ ಆಯಿತು. ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ಇಲ್ಲಿ ದೊರೆಯುತ್ತೆ. ಇದರಿಂದ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಏಕತೆಯ ಸ್ವರೂಪವನ್ನು ನಾವು ಕಾಣ್ತೀವಿ. ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಈ ಸಂದರ್ಭದಲ್ಲಿ ಹುಟ್ಟುಕೊಳ್ತವೆ. ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಭಾರತೀಯರ ಮೇಲೂ ಕೂಡ ಆಗುತ್ತೆ. JS ಮಿಲ್ ಆಗಿರ್ಬೋದು, ರೂಸೋ, ಮಾಂಟೆಸ್ಕೋ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತರ್ತವೆ. ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರ್ಥಕೊಳ್ಳಿಕ್ಕೂ ಕೂಡ ಈ ಬ್ರಿಟಿಷ್ ಶಿಕ್ಷಣ
ಸಹಕಾರಿ ಆಗುತ್ತೆ. ಇನ್ನು ಸಂವಿಧಾನಾತ್ಮಕ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋಗೋಣ. ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಬೆಳೆದಂತೆ ಸಮಸ್ಯೆಗಳು ಕೂಡ ಬೆಳೀತಾ ಹೋಗ್ತವೆ. ಸಮಸ್ಯೆಗಳ ನಿವಾರಣೆಗಾಗಿ ಆಡಳಿತ ಕ್ಷೇತ್ರದಲ್ಲಿ ಸುಧಾರಣೆ ತರುವಂತಹ ಅಗತ್ಯತೆ ಇತ್ತು. ಈ ಸುಧಾರಣೆಗಳು ಭಾರತೀಯರ ಬೇಡಿಕೆಗಳಿಗೆ ಸ್ಪಂದಿಸುವಂತಿರಬೇಕಿತ್ತು. ಆಗ ಬ್ರಿಟಿಷರು ಕಾಲಕಾಲಕ್ಕೆ ವಿವಿಧ ನಿಯಮಗಳನ್ನು ಕಾಯ್ದೆ ರೂಪದಲ್ಲಿ ಜಾರಿಗೆ ತರುವ ಪ್ರಯತ್ನ ನಡೆಸ್ತಾರೆ. ಈ ರೀತಿಯ ಕಾಯ್ದೆಗಳು ಭಾರತದ ಸಾಂವಿಧಾನಿಕ ಬೆಳವಣಿಗೆಗೆ ಸಹಕಾರಿ ಆಗ್ತವೆ. ಇನ್ನು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಅವಧಿಯಲ್ಲಿ ಜಾರಿಗೆ ಬಂದಿರತಕ್ಕಂಥ ಪ್ರಮುಖ ಕಾಯ್ದೆಗಳನ್ನ ನಾವು ನೋಡ್ತಾ ಹೋಗೋಣ. 1773ರಿಂದ 1858ರವರೆಗೆ ಬಂದಿರತಕ್ಕಂಥ ಕಾಯ್ದೆಗಳು. ಮೊದಲನೇದು 1773ರ ರೆಗ್ಯುಲೇಟಿಂಗ್ ಕಾಯ್ದೆ. 1765ರಲ್ಲಿ ಜಾರಿಗೊಂಡಿರ್ತಕ್ಕಂಥ ದಿವಾಣಿ ಹಕ್ಕಿನ ನಂತರ ಕಂಪನಿಯ ಅಧಿಕಾರಿಗಳು ಅಪರಿಮಿತ ದುರಾಸೆಗೆ ಒಳಗಾಗಿ ತಮ್ಮ ಅಧಿಕಾರವನ್ನ ವೈಯಕ್ತಿಕ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಬಳಕೆ ಮಾಡಿಕೊಳ್ತಾರೆ. ಇದರಿಂದಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ವಿಪರೀತ ಆಯಿತು. ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯನಾಗಿರುವಂತಹ ಎಡ್ಮಂಡ್ ಬರ್ಕ್ನು ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನ ಅಪರಾಧ ತೆರಿಗೆ ಅಂತಾನೆ ತೀಕ್ಷ್ಣವಾಗಿ ಟೀಕೆ ಮಾಡ್ತಾನೆ. ಇವರು ಸಂಪಾದಿಸಿದ ಹಣವು ಇಂಗ್ಲೆಂಡಿನ ರಾಜಕೀಯ ವ್ಯವಸ್ಥೆಯನ್ನು ಬುಡಮೇಲು ಮಾಡಬಹುದು ಅನ್ನುವಂಥ ಆತಂಕ ಇಂಗ್ಲೆಂಡ್ನಲ್ಲಿ ಅನೇಕರಿಗೆ ಇತ್ತು. ಈ ಹಿನ್ನೆಲೆಯಲ್ಲಿ ಅವರು ರೆಗ್ಯುಲೇಟಿಂಗ್ ಕಾಯ್ದೆಯನ್ನ 1773ರಲ್ಲಿ ಜಾರಿಗೆ ತರ್ತಾರೆ. ಇನ್ನು ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ಲಕ್ಷಣಗಳನ್ನ ನಾವು ನೋಡ್ತಾ ಹೋಗೋಣ. ಈ ಕಾಯ್ದೆಯು ಜಾರಿಗೆ ಬರುವ ಮೊದಲು ಬ್ರಿಟಿಷರ ಅಧೀನದಲ್ಲಿದ್ದ ಪ್ರಾಂತ್ಯಗಳನ್ನು 3 ಪ್ರೆಸಿಡೆನ್ಸಿಗಳನ್ನಾಗಿ ವಿಂಗಡಣೆ ಮಾಡಲಾಗಿತ್ತು. ಮೊದಲನೇದು ಬಂಗಾಳ, ಎರಡನೇದು ಮುಂಬೈ, ಮೂರನೇದು ಮದ್ರಾಸು. ಈ 3 ಪ್ರೆಸಿಡೆನ್ಸಿಗಳು ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರುವ ಮುಂಚೆ ಅಧೀನದಲ್ಲಿ ಇದ್ವು. ಇವುಗಳು ಪ್ರತ್ಯೇಕವಾಗಿಯೂ ಮತ್ತು ಸ್ವತಂತ್ರವಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ವು. ಈ ಕಾಯ್ದೆಯ ಪ್ರಕಾರ ಬಂಗಾಳದ ಪ್ರೆಸಿಡೆನ್ಸಿ ಉಳಿದ 2 ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡೆಯುತ್ತೆ. ಹೌದಾ? ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖ್ಯ ಲಕ್ಷಣಗಳಲ್ಲಿ ಇದು ಮೊದಲನೇದು. ಬಂಗಾಳ ಪ್ರೆಸಿಡೆನ್ಸಿ ಏನಿದೆಯಲ್ಲ, ಇದು ಮುಂಬೈ ಮತ್ತು ಮದ್ರಾಸು ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡೆಯಿತು. ಬಂಗಾಳದ ಗವರ್ನರ್ 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆಗ್ತಾನೆ. ಬಂಗಾಳದ ಗವರ್ನರ್ ಜನರಲ್ನಿಗೆ ಬಾಂಬೆ ಮತ್ತು ಮದ್ರಾಸು ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶನ ನೀಡುವಂತ, ಅವುಗಳನ್ನ ನಿಯಂತ್ರಿಸುವಂತ, ಮೇಲ್ವಿಚಾರಣೆ ಮಾಡುವಂತ ಅಧಿಕಾರವನ್ನ ಈ ರೆಗ್ಯುಲೇಟಿಂಗ್ ಕಾಯ್ದೆ ಬಂಗಾಳದ ಗವರ್ನರ್ ಜನರಲ್ನಿಗೆ ನೀಡುತ್ತೆ. ಬಂಗಾಳ ಸರ್ಕಾರದ ಮತ್ತು ಇಂಗ್ಲೆಂಡಿನ ನಿರ್ದೇಶಕರ ಮಂಡಳಿಯ ಪೂರ್ವಾನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಕೂಡ ಯುದ್ಧವನ್ನು ಘೋಷಣೆ ಮಾಡುವಂಗಿರಲಿಲ್ಲ ಮತ್ತು ಶಾಂತಿ ಸಂಧಾನವನ್ನು ಕೂಡ ನಡೆಸುವಂಗಿರಲಿಲ್ಲ. ತೀರಾ ತುರ್ತಾದ ಸಂದರ್ಭಗಳಲ್ಲಿ ಮಾತ್ರ ಇಂಥ ನಿಬಂಧನೆಗಳಿಂದ ವಿನಾಯಿತಿ ಅನ್ನುವಂಥದ್ದಿತ್ತು. ಕಲ್ಕತ್ತಾದಲ್ಲಿ ಈ ಕಾಯ್ದೆಯ ಮೇರೆಗೆ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಯಿತು. ನಿಮಗೆ ನೆನಪಿರಲಿ, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಅನುಸಾರ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಇದನ್ನ ಪ್ರಶ್ನೆ ಕೇಳಬಹುದು. ಈ ಕೇಂದ್ರ ನ್ಯಾಯಾಲಯದಲ್ಲಿ 2 ಮುಖ್ಯ ನ್ಯಾಯಾಧೀಶರಿದ್ರು, 3 ಜನ ಸಾಮಾನ್ಯ ನ್ಯಾಯಾಧೀಶರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇದಿಷ್ಟು ರೆಗ್ಯುಲೇಟಿಂಗ್ ಕಾಯ್ದೆಗೆ ಸಂಬಂಧಪಟ್ಟಂಗೆ. ಇನ್ನು 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಕೆಲವು ಅನಿಶ್ಚಿತತೆಗಳು ಇದ್ವು. ಇವುಗಳನ್ನು ನಿವಾರಿಸುವುದರ ಜೊತೆಗೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಮತ್ತು ಕಂಪನಿ ಸರ್ಕಾರಕ್ಕಿದ್ದ ಅಧಿಕಾರದ ಮಿತಿಗಳನ್ನು ಸ್ಪಷ್ಟಪಡಿಸುವುದೇ ಈ ಕಾಯ್ದೆಯ ಮುಖ್ಯ ಉದ್ದೇಶ ಆಗಿತ್ತು. ಪ್ರಮುಖ ಅಂಶ ಏನು ಅಂತಂದ್ರೆ, ನಿಯಂತ್ರಣ ಮಂಡಳಿ, ಬೋರ್ಡ್ ಆಫ್ ಕಂಟ್ರೋಲ್ ಅನ್ನುವಂಥ 6 ಜನ ಕಮಿಷನರ್ಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಹೊಸ ಸಂಸ್ಥೆಯನ್ನ ಹುಟ್ಟುಹಾಕಲಾಯಿತು. ಇಲ್ಲಿ ಈ ಹಿಂದೆ ಇದ್ದ ನಿರ್ದೇಶನ ಮಂಡಳಿಯ ಜಾಗದಲ್ಲಿ ನಿಯಂತ್ರಣ ಮಂಡಳಿ ಅನ್ನುವಂಥದ್ದು ಹುಟ್ಟುಕೊಳ್ಳುತ್ತೆ. ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷರ ರಾಜ್ಯ ಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದೇ ಆದ ಸ್ವಂತ ಹಕ್ಕಲ್ಲ ಎಂದು ಈ ಕಾಯ್ದೆಯಲ್ಲಿ ಹೇಳುವ ಮೂಲಕ ಭಾರತೀಯರ ರಾಜಕೀಯ ಹಕ್ಕುಗಳು ನಿರ್ಣಾಯಕವಾಗಿ ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಮೊಟಕುಗೊಳಿಸುತ್ತೆ. ನಿಮಗೆ ನೆನಪಿರಬೇಕು, ಪ್ರಶ್ನೆ ಕೇಳ್ತಾರೆ, ಯಾವ ಕಾಯ್ದೆ ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷರ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ಹೊರತಾಗಿ ಅವರದೇ ಆದ ಸ್ವಂತ ಹಕ್ಕಲ್ಲ ಅಂತ ಯಾವ ಕಾಯ್ದೆಯಲ್ಲಿ ಹೇಳಲಾಯಿತು ಅಂದರೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ. ಇದು ನಿಮಗೆ ನೆನಪಿರಬೇಕು. ಇನ್ನು ಈ ಕಾಯ್ದೆಯು ಭಾರತದಲ್ಲಿ ಇದ್ದಂಥ ಕಂಪನಿಯ ಅಧೀನದ ಪ್ರದೇಶಗಳಿಗೆ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮ ಅಂತ ಘೋಷಣೆ ಮಾಡುತ್ತೆ. ನೋಡಿ, ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಭಾರತದಲ್ಲಿರ್ತಕ್ಕಂಥ ಕಂಪನಿಯ ಅಧೀನದ ಪ್ರದೇಶಗಳಿಗೆ, ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಏನು ಭಾರತದ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡಿತ್ತು, ಆ ಎಲ್ಲಾ ಪ್ರದೇಶಗಳಿಗೆ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮ ಅಂತ ಘೋಷಣೆ ಮಾಡುತ್ತೆ. ಯಾವ ಕಾಯ್ದೆ? 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಇನ್ನು ಚಾರ್ಟರ್ ಕಾಯ್ದೆಗಳು ಬರ್ತವೆ. ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಏನಾಗಿತ್ತು ಅಂದ್ರೆ, ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತಾರ ಮಾಡೋದು. ನೆನಪಿರ್ಬೇಕು ನಿಮಗೆ, ಚಾರ್ಟರ್ ಕಾಯ್ದೆಗಳು ಅಂತ ಏನು ಬರ್ತವೆ, ಇವುಗಳ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ, ಭಾರತದಲ್ಲಿ ಇರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು, ಲೈಸೆನ್ಸ್ ಅನ್ನ ವಿಸ್ತಾರ ಮಾಡೋದಾಗಿತ್ತು. ಇನ್ನು 1793ರಲ್ಲಿ, 1813ರಲ್ಲಿ, 1833, 1853ರಲ್ಲಿ ಚಾರ್ಟರ್ ಕಾಯ್ದೆಗಳನ್ನ ಜಾರಿಗೆ ತರಲಾಯಿತು. ಈ ಇಸ್ವಿಗಳು ನಿಮಗೆ ನೆನಪಿರಬೇಕು. ಪ್ರತಿ 20 ವರ್ಷಕ್ಕೊಮ್ಮೆ ಕಂಪನಿಗೆ ಪರವಾನಗಿಯನ್ನು ನವೀಕರಣ ಮಾಡುವ ಸಂದರ್ಭದಲ್ಲಿ ಇಂಗ್ಲೆಂಡಿನ ಸರ್ಕಾರ ತೆಗೆದುಕೊಂಡ ಹೊಸ ನೀತಿಗಳನ್ನು ಈ ಕಾಯ್ದೆಗಳಲ್ಲಿ ಸೇರಿಸಲಾಗುತ್ತೆ. ಈ 4 ಕಾಯ್ದೆಗಳಲ್ಲಿ 1813ರ ಮತ್ತು 1833ರ ಕಾಯ್ದೆಗಳು ವಿವಿಧ ಕಾರಣಗಳಿಂದ ಅತ್ಯಂತ ಫೇಮಸ್ ಆಗಿರತಕ್ಕಂಥ ಕಾಯ್ದೆಗಳು. ಮೊದಲಿಗೆ ನಾವು 1813ರ ಚಾರ್ಟರ್ ಕಾಯ್ದೆಯನ್ನು ನೋಡ್ತಾ ಹೋಗೋಣ.
ಈ ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷಗಳು ಭಾರತದಲ್ಲಿರುವಂತಹ ಅಧಿಕಾರವನ್ನು ನೀಡುತ್ತೆ. ಈ ಕಾಯ್ದೆಯು ಜಾರಿಗೊಳ್ಳುವ ಪೂರ್ವದಲ್ಲಿ ಭಾರತದಲ್ಲಿ ವ್ಯಾಪಾರ ಮಾಡುವ ಅಧಿಕಾರವನ್ನು ಕಂಪನಿಗೆ ಮಾತ್ರವಲ್ಲದೆ ಇಚ್ಛೆ ಉಳ್ಳವರೆಲ್ಲರಿಗೂ ಕೂಡ ನೀಡಬೇಕೆಂಬ ದೊಡ್ಡ ಹೋರಾಟ ನಡೆದಿರುತ್ತೆ. ಈ ಹಿನ್ನೆಲೆಯಲ್ಲಿ ಇಚ್ಛೆ ಇದ್ದವರೆಲ್ಲರಿಗೂ ಈ ಕಾಯ್ದೆಯು ಅವಕಾಶವನ್ನು ಮುಕ್ತವಾಗಿ ಒದಗಿಸಿಕೊಡುತ್ತೆ. ಇದರ ಪರಿಣಾಮವಾಗಿ ಮುಕ್ತ ವ್ಯಾಪಾರದ ಹೊಸ ಶಕೆ ಆರಂಭಗೊಂಡಿತು. ಅವರು ಹಿಂಗೂ ಕೇಳಬಹುದು, ಭಾರತದಲ್ಲಿ ಕೇವಲ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹೊರತುಪಡಿಸಿ ಎಲ್ಲರಿಗೂ ಮುಕ್ತವಾಗಿ ವ್ಯಾಪಾರವನ್ನು ಮಾಡುವಂಥ ಅವಕಾಶವನ್ನು ಒದಗಿಸಿದ ಕಾಯ್ದೆ ಯಾವುದು ಅಂತಂದ್ರೆ 1813ರ ಚಾರ್ಟರ್ ಕಾಯ್ದೆ. ಅನುಮತಿ ಮತ್ತು ಪರವಾನಗಿಯ ಹೊಸ ಕಾಲ ಅನ್ನುವಂಥದ್ದು ಆರಂಭ ಆಗುತ್ತೆ. ಇದು ನೆನಪಿರಬೇಕು. ಈ ಕೆಳಗಿನ ಯಾವ ಚಾರ್ಟರ್ ಕಾಯ್ದೆಯ ಅನುಸಾರ ಅನುಮತಿ ಮತ್ತು ಪರವಾನಗಿಯ ಹೊಸ ಕಾಲ ಆರಂಭ ಆಯಿತು ಅಂದ್ರೆ 1813ರ ಚಾರ್ಟರ್ ಕಾಯ್ದೆ. ಇನ್ನು ಮುಂದೆ ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾ ಮುಖ್ಯಸ್ಥರನ್ನ ನಿರ್ದೇಶಕ ಮಂಡಳಿಯು ನೇಮಿಸುವ ಅಧಿಕಾರವನ್ನ ಹೊಂದಿತು. ನೋಡಿ, ಇನ್ನು ಮುಂದೆ ಗವರ್ನರ್ ಜನರಲ್ ಆಗಿರ್ಬೋದು ಮತ್ತು ಸೇನೆಯ ಮಹಾ ಮುಖ್ಯಸ್ಥರನ್ನ ನಿರ್ದೇಶಕ ಮಂಡಳಿಯು ನೇಮಿಸುವಂತಹ ಅಧಿಕಾರವನ್ನ ಹೊಂದುತ್ತೆ. ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶವನ್ನು ನೀಡಲಾಯಿತು. ಇದು ಬಹಳ ಇಂಪಾರ್ಟೆಂಟ್. ಇದು ಈ ಕೆಳಗಿನ ಯಾವ ಚಾರ್ಟರ್ ಕಾಯ್ದೆ ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವಂತ ಅಧಿಕೃತ ಅವಕಾಶವನ್ನು ನೀಡಲಾಯಿತು ಅಂದ್ರೆ 1813ರ ಚಾರ್ಟರ್ ಕಾಯ್ದೆ. ನಿಮಗೆ ನೆನಪಿರಬೇಕು, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗಳಿದಾವೆ ಇಲ್ಲಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಗಳಿದಾವೆ, ನೋಟ್ ಮಾಡ್ಕೋಬೇಕು ನೀವು. ಸೊ ಈ ಎಲ್ಲ ಮೇಲಿನ ಕಾರಣಗಳಿಂದ 1813ರ ಚಾರ್ಟರ್ ಕಾಯ್ದೆ ಬಹಳಷ್ಟು ಚಾರಿತ್ರಿಕವಾಗಿರುವಂಥದ್ದು ಅಂತ ಅನ್ಸುತ್ತೆ. ಇದೆಲ್ಲ ನಿಮಗೆ ನೋಟ್ ಮಾಡ್ಕೋಬೇಕು ನೀವು. ನೆಕ್ಸ್ಟ್ 1833ರ ಚಾರ್ಟರ್ ಕಾಯ್ದೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಕಾಯ್ದೆಯು ಅನುಷ್ಠಾನಕ್ಕೆ ಬರುವ ಪೂರ್ವದಲ್ಲಿ ಭಾರತದ ಒಟ್ಟು ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವಂತ ಉದ್ದೇಶ ಈ ಕಾಯ್ದೆಯ ಅನುಷ್ಠಾನದ ಹಿನ್ನೆಲೆ ಆಗಿತ್ತು. ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷದ ಪರವಾನಗಿಯನ್ನು ಮತ್ತೆ ಇದು ಕೂಡ ನೀಡುತ್ತೆ. 1813ರ ನಂತರ ಬಂದಿರತಕ್ಕಂಥದ್ದು ಇದು. ಮತ್ತೆ 20 ವರ್ಷ ಈಸ್ಟ್ ಇಂಡಿಯಾ ಕಂಪನಿಗೆ ಇದು ಅಧಿಕಾರವನ್ನು ನೀಡಲಾಯಿತು. ಇನ್ನು ಈ ಚಾರ್ಟರ್ ಕಾಯ್ದೆಯ ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ಬಂಗಾಳದ ಗವರ್ನರ್ ಜನರಲ್ ನನ್ನು ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಲಾಯಿತು. ಇದು ಬಹಳ ಇಂಪಾರ್ಟೆಂಟ್. ಇದು ಕೇವಲ ಬಂಗಾಳಕ್ಕೆ ಒಬ್ಬ ಗವರ್ನರ್ ಜನರಲ್ ಇದ್ದ, ಹೌದಾ? ಆ ಬಂಗಾಳದ ಗವರ್ನರ್ ಜನರಲ್ ನನ್ನ ಭಾರತದ ಗವರ್ನರ್ ಜನರಲ್ ಅಂತ ನಾಮಕರಣ ಮಾಡಿದ ಕಾಯ್ದೆ ಯಾವುದು ಅಂದ್ರೆ 1833ರ ಚಾರ್ಟರ್ ಕಾಯ್ದೆ. ಇನ್ನು ಭಾರತದ ಎಲ್ಲಾ ವ್ಯಾಪಾರಿ ಸರಕುಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ನಡೆಸುವಂತ ಅಧಿಕಾರವನ್ನು ಗವರ್ನರ್ ಜನರಲ್ನಿಗೆ ನೀಡಲಾಗುತ್ತೆ. ನೋಡಿ, ಭಾರತದ ಎಲ್ಲಾ ವ್ಯಾಪಾರಿ ಸರಕುಗಳನ್ನು ನಿರ್ದೇಶನ ಮಾಡೋದು, ನಿಯಂತ್ರಿಸೋದು ಮತ್ತು ಮೇಲ್ವಿಚಾರಣೆ ಮಾಡುವಂತ ಅಧಿಕಾರವನ್ನು ಯಾರಿಗೆ ನೀಡಲಾಯಿತು ಅಂತಂದ್ರೆ ಗವರ್ನರ್ ಜನರಲ್ನಿಗೆ ನೀಡಲಾಯಿತು. ದೇಶಿ ಸಂಸ್ಥಾನಗಳ ಜೊತೆಗೆ ಯುದ್ಧ ಆಗಿರಬಹುದು, ಶಾಂತಿ, ರಾಜತಾಂತ್ರಿಕ ಸಂಬಂಧದ ಎಲ್ಲಾ ವಿಷಯಗಳನ್ನು ಬಂಗಾಳದ ಕೇಂದ್ರ ಸರ್ಕಾರವೇ ತೀರ್ಮಾನಿಸುವಂತ ಹಕ್ಕನ್ನು ಹೊಂದಿತ್ತು 1833ರ ಚಾರ್ಟರ್ ಕಾಯ್ದೆಯ ಪ್ರಕಾರ. ಇನ್ನು ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಅನ್ನುವಂಥದ್ದನ್ನ ಈ ಕಾಯ್ದೆ ಸ್ಪಷ್ಟವಾಗಿ ನಿರ್ದೇಶನ ನೀಡುತ್ತೆ. ಅರ್ಥ ಆಯ್ತಾ? ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣತನನ್ನ ಸದಸ್ಯನನ್ನಾಗಿ ನೇಮಕ ಮಾಡಿಕೊಳ್ಳಲಾಗತ್ತೆ. ಎಲ್ಲಾ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲಿಕ್ಕೆ ಮುಕ್ತ ಪರವಾನಗಿಯನ್ನ ಇದು ಕೂಡ ನೀಡುತ್ತೆ. ಈ ಕಾಯ್ದೆಯು 1830ರ ದಶಕದ ಭಾರತದ ಆಂತರಿಕ ಮತ್ತು ಇಂಗ್ಲೆಂಡಿನಲ್ಲಿದ್ದ ವಿವಿಧ ರಾಜಕೀಯ ವಿದ್ಯಮಾನಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ಇನ್ನು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳನ್ನು ನಾವು ನೋಡ್ತಾ ಹೋಗೋಣ. ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ ಹಾಗೂ ಭಾರತ ವಿರೋಧಿ ಕಾಯ್ದೆಗಳಿಂದಾಗಿ 1857ರಲ್ಲಿ ಸಿಪಾಯಿ ದಂಗೆ ಸಂಭವ ಆಗುತ್ತೆ. ಇದರಿಂದಾಗಿ ಕಂಪನಿಯ ಆಡಳಿತವು ಬ್ರಿಟನ್ ರಾಣಿಗೆ ಹಸ್ತಾಂತರ ಆಗುತ್ತೆ. ಈ ಅವಧಿಯಲ್ಲಿ ಜಾರಿಗೆ ಬಂದಿರತಕ್ಕಂಥ ಪ್ರಮುಖ ಕಾಯ್ದೆಗಳು ಯಾವುವು ಅಂತಂದ್ರೆ ಭಾರತ ಸರ್ಕಾರದ ಕಾಯ್ದೆ 1858, 1861, 1892, 1909, 1919 ಮತ್ತು 1935 ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಭಾರತ ಸರ್ಕಾರದ ಕಾಯ್ದೆ 1858. 1857ರೊಳಗಡೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ. ಅದಾದ ನಂತರ ಮರು ವರ್ಷವೇ ಈ ಕಾಯ್ದೆ ಜಾರಿಗೆ ಬರುತ್ತೆ. ಈ ಕಾಯ್ದೆಯ ಪ್ರಕಾರ 1857ರ ಸೈನಿಕ ಮತ್ತು ನಾಗರಿಕ ಕ್ರಾಂತಿಯ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಭಾರತವು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುವಂಗಾಗತ್ತೆ. ಅಂದ್ರೆ ಈ ಹಿಂದೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಮಾಡ್ತಾ ಇತ್ತು. ಆ ಈಸ್ಟ್ ಇಂಡಿಯಾ ಆಡಳಿತದ ಅಧಿಕಾರ ಅವಧಿ ಕೊನೆಗೊಂಡು ಇಲ್ಲಿ ಬ್ರಿಟಿಷ್ ಸರ್ಕಾರ ನೇರವಾಗಿ ಭಾರತವನ್ನು ತನ್ನ ಅಧೀನಕ್ಕೆ ತಗೊಳ್ಳುತ್ತೆ. ನವೆಂಬರ್ 1, 1858ರಂದು ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸಿ ತಮ್ಮ ಆಡಳಿತದ ಅವಧಿಯಲ್ಲಿ ಭಾರತದ ಎಲ್ಲಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಾಗುವುದು ಅಂತ ಘೋಷಣೆ ಮಾಡ್ತಾರೆ. ಇನ್ನು 1858ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನು ರದ್ದುಗೊಳಿಸಿ ಭಾರತವನ್ನು ರಾಣಿ ಅವರ ಆಡಳಿತಕ್ಕೆ ವರ್ಗಾವಣೆ ಮಾಡಲಾಗುತ್ತೆ. ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ವೈಸ್ ರಾಯ್ ಅನ್ನುವಂಥ ಪದನಾಮವನ್ನು ನೀಡಲಾಯಿತು. ನೋಡಿ 1833ರ ಚಾರ್ಟರ್ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ನನ್ನ ಭಾರತದ ಗವರ್ನರ್ ಅಂತ ಹೇಳಲಾಯಿತು.
ಅದಾದ ನಂತರ 1858ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾವಣೆ ಮಾಡಿ ವೈಸ್ ರಾಯ್ ಅನ್ನುವಂಥ ಪದನಾಮವನ್ನು ನೀಡಲಾಯಿತು. ವೈಸ್ ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ನೇಮಕಗೊಳ್ತಾರೆ. ಹೌದಾ? 1857ರ ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿದ್ರು ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಆಗಿದ್ದ ಅನ್ನೋದು ನಮಗೆ ನೆನಪಿರಬೇಕು. ಇನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿ ಮಾಡುತ್ತೆ. ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರಾಗಿದ್ದ ಇವರು ಭಾರತದ ಆಡಳಿತವನ್ನು ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನು ಹೊಂದಿದ್ರು. ಇವರಿಗೆ ಸಹಾಯ ಮಾಡಲಿಕ್ಕೆ 15 ಸದಸ್ಯರನ್ನು ಒಳಗೊಂಡ ಭಾರತ ಮಂಡಳಿ ಕೌನ್ಸಿಲ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬರುತ್ತೆ. ಇವೆಲ್ಲ ಬಹಳ ಇಂಪಾರ್ಟೆಂಟ್. ಇವು ಭಾರತ ಮಂಡಳಿ ಅಥವಾ ಕೌನ್ಸಿಲ್ ಆಫ್ ಇಂಡಿಯಾ ಯಾವ ಕಾಯ್ದೆಯ ಅನುಸಾರ ಜಾರಿಗೆ ಬಂತು ಅಂದ್ರೆ 1858ರ ಭಾರತ ಸರ್ಕಾರದ ಕಾಯ್ದೆ. ಸೊ ಇದಿಷ್ಟು ಭಾರತ ಸರ್ಕಾರದ ಕಾಯ್ದೆ 1858ಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ನಾವು 1861ರ ಭಾರತೀಯ ಪರಿಷತ್ ಕಾಯ್ದೆಯ ಬಗ್ಗೆ ನೋಡ್ತಾ ಹೋಗೋಣ. ಈ ಕಾಯ್ದೆ 1857ರ ಘಟನೆ ನಂತರ ಜಾರಿಗೊಂಡಿರ್ತಕ್ಕಂಥ ಪ್ರಮುಖ ಕಾಯ್ದೆ ಇದು. ಈ ಕಾಯ್ದೆಯ ಮೂಲಕ ಭಾರತೀಯರಿಗೆ ಶಾಸನವನ್ನು ರೂಪಿಸುವಂತ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ನೀಡಲಾಯಿತು. ಭಾರತೀಯರು ಬ್ರಿಟಿಷರ ಬಗ್ಗೆ ತಿಳಿದಿರುವ ಅಭಿಪ್ರಾಯಗಳನ್ನು ತಿಳಿಯಲು ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ನೀಡಲಾಗುತ್ತೆ. ಇದನ್ನು ಇಂಗ್ಲಿಷ್ನಲ್ಲಿ ಪಾಲಿಸಿ ಆಫ್ ಅಸರ್ಷನ್ ಅಂತ ಕರೀತಾರೆ. ಪಾಲಿಸಿ ಆಫ್ ಅಸರ್ಷನ್. ಇನ್ನು ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ವೈಸ್ ರಾಯ್ ಕೌನ್ಸಿಲ್ಗೆ ಭಾರತೀಯರನ್ನ ಅಧಿಕಾರೇತರ ಸದಸ್ಯರಾಗಿ ನಾಮಕರಣ ಮಾಡಲಾಗುತ್ತೆ. ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ನೀಡಲಾಯಿತು. ಇನ್ನು 1892ರ ಭಾರತೀಯ ಪರಿಷತ್ ಕಾಯ್ದೆ ಬಗ್ಗೆ ನೋಡ್ತಾ ಹೋಗೋಣ. ಈ ಕಾಯ್ದೆ 1861ರ ಕಾಯ್ದೆಯ ಮುಂದುವರೆದಿರ್ತಕ್ಕಂಥ ಕಾಯ್ದೆ ಇದು. 1892ರ ಕಾಯ್ದೆಯು ಭಾರತೀಯರಿಗೆ ಇದ್ದ ಶಾಸನ ಸಭೆಗಳ ಪ್ರಾತಿನಿಧ್ಯವನ್ನು ಮತ್ತಷ್ಟು ವಿಸ್ತಾರ ಮಾಡುತ್ತೆ. ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋದಾದ್ರೆ, ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನ ಅಧಿಕಗೊಳಿಸಲಾಗುತ್ತೆ. ಆಮೇಲೆ ಶಾಸನ ಸಭೆಯಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಲ್ಲಿ ಅಧಿಕಾರವನ್ನ ಹೆಚ್ಚಿಸಿ ಅವುಗಳಲ್ಲಿ ಬಜೆಟ್ ಬಗ್ಗೆ ಚರ್ಚಿಸುವಂತ ಅಧಿಕಾರವನ್ನು ಕೂಡ ನೀಡಲಾಗುತ್ತೆ. 6 ದಿನಗಳ ಮುಂಚೆ ಮುನ್ಸೂಚನೆಯನ್ನು ನೀಡಿ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಸರ್ಕಾರವನ್ನು ಪ್ರಶ್ನೆ ಮಾಡುವಂತಹ ಹಕ್ಕನ್ನು ಕೂಡ ಈ ಮೂಲಕ ನೀಡಲಾಗುತ್ತೆ. ಇನ್ನು 1909ರ ಭಾರತೀಯ ಪರಿಷತ್ ಕಾಯ್ದೆ ಬಗ್ಗೆ ನೋಡ್ತಾ ಹೋಗೋಣ. ಈ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಕೂಡ ಕರೀತಾರೆ. ನೆನಪಿರ್ಬೇಕು ನಮಗೆ. 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಲಾರ್ಡ್ ಮಿಂಟೋ ಭಾರತದ ವೈಸ್ ರಾಯ್ ಆಗಿದ್ರು. ಲಾರ್ಡ್ ಮಾರ್ಲೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಆವಾಗ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳಲು ಈ ಕಾಯ್ದೆಯನ್ನು ಬಳಕೆ ಮಾಡಿಕೊಳ್ತಾರೆ. ನೋಡಿ, ಈ ಮಿಂಟೋ ಮಾರ್ಲೆ ಸುಧಾರಣೆಯನ್ನ ಅಥವಾ 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನ ಬ್ರಿಟಿಷರು ಯಾಕೆ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಭಾರತೀಯರನ್ನು ಒಡೆದು ಆಳಲು ಈ ಕಾಯ್ದೆಯನ್ನು ಬಳಕೆ ಮಾಡ್ಕೊಳ್ತಾರೆ. ಇನ್ನು ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ಪ್ರಾಂತ್ಯಗಳಲ್ಲೂ ಕೂಡ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನ ಹೆಚ್ಚಿಗೆ ಮಾಡಲಾಗುತ್ತೆ. ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನು ನೀಡಲಾಯಿತು. ಇದು ನಿಮಗೆ ನೆನಪಿರಬೇಕು. ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಯಾವ ಕಾಯ್ದೆ ಅವಕಾಶ ನೀಡಿತು ಅಂತಂದ್ರೆ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಥವಾ 1909ರ ಭಾರತೀಯ ಪರಿಷತ್ ಕಾಯ್ದೆ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಇಲ್ಲಿ ಮೊದಲೇ ಹೇಳ್ತಾರೆ, ಈ ಒಂದು ಕಾಯ್ದೆಯನ್ನು ಯಾಕೆ ಬ್ರಿಟಿಷರು ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಭಾರತೀಯರನ್ನು ಒಡೆದು ಆಳ್ಲಿಕ್ಕೆ. ಇಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನ ಜಾರಿಗೆ ತರಲಾಯಿತು. ಹೀಗಾಗಿ ಭಾರತೀಯರನ್ನು ಒಡೆದು ಆಳುವಂತ ನೀತಿಯ ಮೂಲಕ ಅವರು ಯಶಸ್ವಿ ಆಗಲಿಕ್ಕೆ ಇದನ್ನ ಬಳಕೆ ಮಾಡ್ಕೊಳ್ತಾರೆ. ಇನ್ನು 1919ರ ಭಾರತ ಸರ್ಕಾರದ ಕಾಯ್ದೆಯನ್ನ ನಾವು ನೋಡ್ತಾ ಹೋಗೋಣ. ಈ ಕಾಯ್ದೆಯನ್ನು ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಅಂತ ಕರೀತಾರೆ. ನೋಡಿ, 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಕರೆದ್ರೆ 1919ರ ಭಾರತ ಸರ್ಕಾರದ ಕಾಯ್ದೆಯನ್ನ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಅಂತ ಕೂಡ ಕರೀತಾರೆ. ಹೌದಾ? ಯಾಕಂದ್ರೆ ಮಾಂಟೆಗೋ ಅವರು ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಮತ್ತು ಚೆಮ್ಸ್ಫರ್ಡ್ ಅವರು ಭಾರತದ ವೈಸ್ರಾಯ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಮೊದಲನೇ ಮಹಾಯುದ್ಧ ಯಾವಾಗ ನಡೆಯುತ್ತೆ? 1914ರಿಂದ 1918ರವರೆಗೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಭಾರತೀಯರನ್ನು ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸಲು ಪ್ರೇರೇಪಿಸುವ ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ ಮಾಂಟೆಗೋ ಅವರು ಬ್ರಿಟನ್ನಿನ ಸಂಸತ್ತಿನಲ್ಲಿ 20/8/1917ರಂದು ಮಾಡಿದ ಘೋಷಣೆ ಹಿನ್ನೆಲೆಯಲ್ಲಿ ಈ ಕಾಯ್ದೆ ರೂಪುಗೊಳ್ಳುತ್ತೆ. ಮಾಂಟೆಗೋ ಅವರು ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡೋದೇ ಬ್ರಿಟಿಷ್ ಸರ್ಕಾರದ ಗುರಿ ಅಂತ ಘೋಷಣೆ ಮಾಡ್ತಾರೆ. ಇದು ನಿಮಗೆ ನೆನಪಿರಬೇಕು. ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿಯುತ ಸರ್ಕಾರವನ್ನು ನೀಡೋದೇ ಬ್ರಿಟಿಷ್ ಸರ್ಕಾರದ ಗುರಿ ಅಂತ ಯಾರು ಘೋಷಣೆ ಮಾಡ್ತಾರೆ ಅಂದ್ರೆ ಮಾಂಟೆಗೋ ಅವರು
ಘೋಷಣೆ ಮಾಡ್ತಾರೆ. ಇದರ ಪರಿಣಾಮವಾಗಿ 1919ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೆ ಬರುತ್ತೆ. ಇನ್ನು ಈ ಭಾರತೀಯ ಪರಿಷತ್ ಕಾಯ್ದೆ ಅಥವಾ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶವನ್ನು ನೀಡಲಾಗುತ್ತೆ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶವನ್ನು ನೀಡಲಾಯಿತು. ಇನ್ನು ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಅನ್ನ ನೇಮಕ ಮಾಡಲಾಯಿತು 1919ರ ಕಾಯ್ದೆಯ ಅನುಸಾರ. ಆಮೇಲೆ ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ನೀಡಲಾಗುತ್ತೆ. ಕೇಂದ್ರಗಳ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನ ಬೇರ್ಪಡಿಸಲಾಯಿತು. ಆಮೇಲೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ರಿಗೆ ವಿಸ್ತಾರ ಮಾಡಲಾಗುತ್ತೆ. ಸೊ ಇದಿಷ್ಟು 1919ರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಅಂಶಗಳು. ಇನ್ನು ನೇರವಾಗಿ ನಾವು 1935ರ ಭಾರತ ಸರ್ಕಾರದ ಕಾಯ್ದೆಯ ಬಗ್ಗೆ ನೋಡ್ತಾ ಹೋಗೋಣ. ಭಾರತದ ಸಂವಿಧಾನದ ರಚನೆಗೆ ಈ ಕಾಯ್ದೆ ಬುನಾದಿಯಾಗಿದೆ. ನಿಮಗೆ ನೆನಪಿರಬೇಕು, ಭಾರತದ ಸಂವಿಧಾನದ ರಚನೆಗೆ ಯಾವ ಕಾಯ್ದೆ ಬುನಾದಿಯಾಗಿದೆ ಅಂದರೆ 1935ರ ಭಾರತ ಸರ್ಕಾರದ ಕಾಯ್ದೆ. ಈ ಕಾಯ್ದೆಯು ರೂಪುಗೊಳ್ಳಲು ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತಯಾರಾಗಿರುವಂತಹ 1928ರ ವರದಿ ಮುಖ್ಯವಾಗಿದೆ. ಸಂವಿಧಾನದ ಬಹುತೇಕ ಅಂಶಗಳನ್ನು ಈ ಕಾಯ್ದೆಯ ಆಧಾರವಾಗಿಯೇ ರಚನೆ ಮಾಡಲಾಗಿದೆ. ಈ ಕಾಯ್ದೆಯು ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರವನ್ನು ರಚಿಸಲಿಕ್ಕೆ ಅವಕಾಶವನ್ನು ನೀಡುತ್ತೆ. ಇನ್ನು 1935ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರನ್ನು ಒಳಗೊಂಡಿರ್ತಕ್ಕಂಥ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲಿಕ್ಕೆ ಇದು ಅವಕಾಶವನ್ನು ನೀಡುತ್ತೆ. ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನು ಡಯಾರ್ಕಿಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶವನ್ನು ನೀಡಿತು. ನಿಮಗೆ ನೆನಪಿರಬೇಕು, ಈ ಕೆಳಗಿನ ಯಾವ ಕಾಯ್ದೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಸ್ಥಾಪನೆಗೆ ಅವಕಾಶವನ್ನು ನೀಡಿತು ಅಂತಂದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆ. ಇನ್ನು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡಲಾಯಿತು. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ನೀಡಲಾಯಿತು. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿತು 1935ರ ಭಾರತ ಸರ್ಕಾರದ ಕಾಯ್ದೆ. ಹಾಗೆ ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೂ ಕೂಡ ಈ ಕಾಯ್ದೆ ಅವಕಾಶವನ್ನ ನೀಡುತ್ತೆ. ಇದೆಲ್ಲ ನಮಗೆ ನೆನಪಿರಬೇಕು. ಸೊ ಇದು 3ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ನಾವು 4ನೇ ಅಧ್ಯಾಯಕ್ಕೆ ಹೋಗೋಣ. 4ನೇ ಅಧ್ಯಾಯ ಬಂದಿದೆ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಹಾಗೂ ಮೈಸೂರಿನ ಒಡೆಯರು. ಬಹಳ ಇಂಪಾರ್ಟೆಂಟ್ ಇದು. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಯಾರೆಲ್ಲ ಪ್ರತಿರೋಧಗಳನ್ನ ನೀಡ್ತಾರೆ, ಹಾಗೆ ಮೈಸೂರಿನ ಒಡೆಯರಿಗೆ ಸಂಬಂಧಪಟ್ಟಂಗೆ ಹೆಚ್ಚುವರಿ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು 4ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಳ್ತಾ ಹೋಗೋಣ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ರಾಜಕೀಯ ಆಧಿಪತ್ಯವನ್ನು ಸಾಧಿಸುವ ಜೊತೆಗೆ ವ್ಯಾಪಾರ, ಕೃಷಿ ಕ್ಷೇತ್ರಗಳಲ್ಲಿ ಜನರನ್ನು ತಮ್ಮ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಶೋಷಣೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಈ ಶೋಷಣೆಗಳು ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅಸ್ಥಿರತೆಯನ್ನು ಸೃಷ್ಟಿ ಮಾಡ್ತವೆ. ದೇಶೀಯ ರಾಜರು ರಾಜಕೀಯ ಅಸ್ಥಿರತೆಯನ್ನು ಅನುಭವಿಸತೊಡಗುತ್ತಾರೆ. ಇದರಿಂದ ಕರ್ನಾಟಕದ ಬಹುತೇಕ ಭಾಗಗಳು ಬ್ರಿಟಿಷರ ವಿರುದ್ಧ ಬಂಡೇಳಲಿಕ್ಕೆ ಆರಂಭ ಮಾಡ್ತವೆ. ಇದರಲ್ಲಿ ಮೊದಲಿಗೆ ನಾವು ಮೈಸೂರಿನ ಒಡೆಯರ ಬಗ್ಗೆ ನೋಡ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ತಲೆ ಎತ್ತಿದ ಹಾಗೂ ವಿಜಯನಗರ ಸಾಮ್ರಾಜ್ಯದ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಕಳೆದು ಹೋದ ಕರ್ನಾಟಕದ ಘನತೆಯನ್ನು ಸ್ಥಾಪಿಸಿರ್ತಕ್ಕಂಥ ರಾಜ್ಯವೇ ಯಾವುದು ಅಂದರೆ ಮೈಸೂರು ರಾಜ್ಯ. ಮೈಸೂರು ನಗರದ ಬಳಿಯ ಹದಿನಾಡು ಎಂಬ ಪಾಳೆಯ ಪಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಮಾಂಡಲಿಕನಿಗೆ ಅಧೀನನಾಗಿ ಚಾಮರಾಜ ಅನ್ನುವಂಥವನು ಆಳ್ವಿಕೆಯನ್ನು ನಡೆಸ್ತಾ ಇದ್ದ. ಗಂಡು ಮಕ್ಕಳಿಲ್ಲದ ಇವನು ಕಾಲಾನಂತರ ಅವನ ದಳವಾಯಿ ಕಾರುಗಳಿಯ ಮಾರನಾಯಕನು ರಾಜ್ಯದ ಆಡಳಿತವನ್ನು ಮಾಡ್ತಾ ಇದ್ದ. ರಾಜಕುಮಾರಿಯನ್ನು ತನಗೆ ವಿವಾಹ ಮಾಡಿಕೊಡಬೇಕೆಂದು ಒತ್ತಾಯ ಮಾಡ್ತಾನೆ. ಆದರೆ ಇದಕ್ಕೆ ಯಾರೂ ಒಪ್ಪಿಗೆಯನ್ನು ನೀಡಲಿಲ್ಲ. ಇದೇ ವೇಳೆಗೆ ಗುಜರಾತಿನ ದ್ವಾರಕೆಯಿಂದ ಯದುರಾಯನು ತನ್ನ ತಮ್ಮ ಕೃಷ್ಣರಾಯರೊಂದಿಗೆ ಮೈಸೂರಿಗೆ ಬರ್ತಾನೆ. ತಾನಾಗಿಯೇ ಮುಂದೆ ಬಂದು ರಾಣಿಗೆ ಸಹಾಯ ಮಾಡಲು ಒಪ್ಪಿ ಮಾರನಾಯಕನನ್ನ ಕೊಲ್ತಾನೆ. ಇದರಿಂದ ಸಂತೋಷಗೊಂಡಿರ್ತಕ್ಕಂಥ ರಾಣಿಯು ತನ್ನ ಮಗಳನ್ನ ಯದುರಾಯರಿಗೆ ವಿವಾಹ ಮಾಡಿಕೊಟ್ಟು ರಾಜ್ಯವನ್ನು ನೀಡಿದಾಗ ಒಡೆಯರ ವಂಶ ಸ್ಥಾಪನೆ ಆಗುತ್ತೆ. ಇದನ್ನು ಯದುರಾಯರಿಂದ ಜಯಚಾಮರಾಜ ಒಡೆಯರ್ವರೆಗೆ 25 ಅರಸರುಗಳು ಮೈಸೂರನ್ನು ಆಳ್ವಿಕೆ ಮಾಡ್ತಾರೆ. ಎಲ್ಲಿಂದ? ಯದುರಾಯರಿಂದ ಜಯಚಾಮರಾಜ ಒಡೆಯರ್ ತನಕ 25 ಅರಸರುಗಳು ಮೈಸೂರನ್ನ ಆಳ್ವಿಕೆ ಮಾಡ್ತಾರೆ. ಇಲ್ಲಿ ಮೊದಲಿಗೆ ನಾವು ರಾಜ ಒಡೆಯರಿಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. 1578ರಿಂದ 1617 ಸಣ್ಣ ಪಾಳೆಯ ಪಟ್ಟಾಗಿರ್ತಕ್ಕಂಥ ಮೈಸೂರನ್ನ ಸಾಕಷ್ಟು ದೊಡ್ಡ ರಾಜ್ಯವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ರಾಜ ಒಡೆಯರಿಗೆ ಸಲ್ಲುತ್ತೆ. ಆಮೇಲೆ ಶ್ರೀರಂಗಪಟ್ಟಣವನ್ನು ವಿಜಯನಗರದ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ಮೈಸೂರಿನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ ರಾಜ ಒಡೆಯರು. ಇವರು ರಾಜಮುಡಿ ಅನ್ನುವಂಥ ಕಿರೀಟವನ್ನು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಿಸ್ತಾರೆ. ಪ್ರಶ್ನೆ ಕೇಳ್ತಾರೆ, ರಾಜಮುಡಿ ಅನ್ನುವಂಥ ಕಿರೀಟವನ್ನು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಿಸಿದ ಮೈಸೂರು ಒಡೆಯರ್ ಯಾರು ಅಂದರೆ ರಾಜ ಒಡೆಯರ್. ಆಮೇಲೆ ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಆರಂಭ ಮಾಡಿರ್ತಕ್ಕಂಥ ಕೀರ್ತಿ ಕೂಡ ರಾಜ ಒಡೆಯರಿಗೆ ಸಲ್ಲುತ್ತೆ. ಈ ಬಗ್ಗೆ ಬಹಳಷ್ಟು ಬಾರಿ ಪ್ರಶ್ನೆಗಳು ಬಂದಿದ್ದಾವೆ, ಹೌದಾ?
ಮೈಸೂರಿನಲ್ಲಿ ನವರಾತ್ರಿ ಉತ್ಸವ ಆರಂಭ ಮಾಡಿದವರು ಯಾರು ಅಂದರೆ ರಾಜ ಒಡೆಯರ್. ಇನ್ನು ರಾಜ ಒಡೆಯರಿಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋಗೋಣ 1673ರಿಂದ 1704ರವರೆಗೆ. ಚಿಕ್ಕದೇವರಾಜ ಒಡೆಯರು ಶಿವಾಜಿಯ ಸೈನ್ಯವನ್ನು ಮಧುರೆ, ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸ್ತಾರೆ. ಇವರಿಗೆ ಕರ್ನಾಟಕ ಕವಿಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ, ನೋಡಿ ನವಕೋಟಿ ನಾರಾಯಣ ಬಗ್ಗೆ ಬಹಳಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾರೆ. ಚಿಕ್ಕದೇವರಾಜ ಒಡೆಯರ್ ಅವರ ಬಿರುದಿದು. ಮತ್ತೆ ಬೇರೆ ಬೇರೆ ಬಿರುದುಗಳು ಕೂಡ ಇದ್ವು. ಕರ್ನಾಟಕ ಕವಿಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ ಅನ್ನೋ ಬಿರುದುಗಳು ಚಿಕ್ಕದೇವರಾಜ ಒಡೆಯರಿಗೆ ಇದ್ವು. ಆಡಳಿತದಲ್ಲಿ ನೆರವನ್ನು ನೀಡಲಿಕ್ಕೆ ಒಂದು ಸಚಿವ ಸಂಪುಟವನ್ನ ಅಠಾರ ಕಚೇರಿ ಅಂತ ಇದನ್ನ ಕರೀತಾರೆ. ಅಠಾರ ಕಚೇರಿಯನ್ನ ನೇಮಕ ಮಾಡಿರ್ತಕ್ಕಂಥ ಕೀರ್ತಿ ಕೂಡ ಚಿಕ್ಕದೇವರಾಜ ಒಡೆಯರಿಗೆ ಸಲ್ಲುತ್ತೆ. ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಗೆ ಬರುತ್ತೆ. ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿ ಚಿಕ್ಕದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆ ಅನ್ನುವಂಥ 2 ಕಾಲುವೆಗಳನ್ನು ನಿರ್ಮಾಣ ಮಾಡಿ ಅತ್ಯಧಿಕ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯವನ್ನು ದೊರೆಯುವಂಗೆ ಈ ಚಿಕ್ಕದೇವರಾಜ ಒಡೆಯರ್ ಅವರು ಮಾಡ್ತಾರೆ. ಇನ್ನು ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಇವರು ಆಶ್ರಯವನ್ನು ನೀಡಿದ್ರು. ತಿರುಮಲಾರ್ಯ ಮತ್ತು ಸಂಚಿಯ ಹೊನ್ನಮ್ಮ ಮುಂತಾದವರು ಚಿಕ್ಕದೇವರಾಜ ಒಡೆಯರ್ ಅವರ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ರು. ಇನ್ನು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಕರೆಯಲಾಗುತ್ತೆ. ಯಾಕೆ ಅಂತಂದ್ರೆ ಇದಕ್ಕೆ ಅನೇಕ ಕಾರಣಗಳಿದಾವೆ. ಅದರಲ್ಲಿ ಮೊದಲನೇದು ಮತ್ತು ಮುಖ್ಯವಾಗಿರುವಂತಹ ಕಾರಣ ಮೊಘಲ್ ಚಕ್ರವರ್ತಿಯಾಗಿರುವಂಥ ಔರಂಗಜೇಬನ ಮರಣ. 1707ರಲ್ಲಿ ಔರಂಗಜೇಬ್ ತೀರಿ ಹೋಗ್ತಾನೆ. ಇದು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಾನೆ ಕರೆಯಲ್ಪಟ್ಟಿದೆ. ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಈ ಸಂದರ್ಭದಲ್ಲಿ ಕಿತ್ತಾಟಗಳು ಆರಂಭ ಆಗ್ತವೆ. ಇದಕ್ಕೂ ಮುನ್ನ 1704ರಲ್ಲಿ ಸಂಭವಿಸಿರ್ತಕ್ಕಂಥ ಚಿಕ್ಕದೇವರಾಜ ಒಡೆಯರ್ ಅವರ ಮರಣ ಮೈಸೂರು ರಾಜ್ಯದ ರಾಜಕೀಯ ಬೆಳವಣಿಗೆ ಮೇಲೆ ಅನೇಕ ದುಷ್ಪರಿಣಾಮಗಳನ್ನು ಬೀರುತ್ತೆ. ಚಿಕ್ಕದೇವರಾಜ ಒಡೆಯರ್ ಅವರ ಮರಣದಿಂದಾಗಿ ಉತ್ತರಾಧಿಕಾರತ್ವದ ಸಮಸ್ಯೆ ಕಂಡು ಬಂದಿದ್ದರ ಜೊತೆಗೆ ಆಡಳಿತ ಯಂತ್ರ ಕೂಡ ಕುಸಿದು ಹೋಗುತ್ತೆ. ಇದೇ ರೀತಿಯ ಅತಂತ್ರ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ಮೈಸೂರು ಮತ್ತು ಕರ್ನಾಟಕ ಪ್ರಾಂತ್ಯಗಳ ಭೂಪ್ರದೇಶದಲ್ಲಿ ಹೈದರ್ ಅಲಿ ರಾಜಕೀಯ ಪ್ರಾಮುಖ್ಯತೆಯನ್ನು ಗಳಿಸಿಕೊಳ್ತಾನೆ. ಹೈದರ್ ಅಲಿಯು ಬಹುಬೇಗನೆ ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಖ್ಯಾತಿಯನ್ನು ಗಳಿಸಿ ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ದಳವಾಯಿಗಳ ಬಲವನ್ನು ಕುಂದಿಸಿ ಅರಸನಾಗಿದ್ದ 2ನೇ ಕೃಷ್ಣರಾಜ ಒಡೆಯರ್ ಅವರನ್ನ ಗೃಹಬಂಧನದಲ್ಲಿ ಇರಿಸಿ ಮೈಸೂರಿನ ಅಧಿಕಾರವನ್ನು ತನ್ನ ತೆಕ್ಕೆಗೆ ತಗೋತಾನೆ ಹೈದರ್ ಅಲಿ. ಮರಾಠರು, ಹೈದರಾಬಾದಿನ ನಿಜಾಮ ಮತ್ತು ಆರ್ಕಾಟಿನ ನವಾಬರು ತಮ್ಮ ರಾಜಕೀಯ ಅಸ್ತಿತ್ವ ಮತ್ತು ಮೇಲ್ಮೈ ಸಾಧನೆಗಾಗಿ ಹೋರಾಟಗಳಲ್ಲಿ ನಿರತರಾಗ್ತಾರೆ. ಈ ಸಂದರ್ಭದಲ್ಲಿ ಪ್ರಮುಖ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಾ ಹೋಗ್ತವೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋಗೋಣ. ಕ್ರಿಸ್ತಶಕ 1767ರಲ್ಲಿ ಆರಂಭವಾಗಿರತಕ್ಕಂಥ ಈ ಮೊದಲ ಆಂಗ್ಲೋ ಮೈಸೂರು ಯುದ್ಧ 1769ರಲ್ಲಿ ಅಂತ್ಯ ಆಗತ್ತೆ. ದಕ್ಷಿಣ ಭಾರತದಲ್ಲಿ ಹೈದರ್ ಅಲಿ ಗಳಿಸುತ್ತಿದ್ದ ರಾಜಕೀಯ ಪ್ರಾಬಲ್ಯ ಬ್ರಿಟಿಷರಾಗಿರ್ಬೋದು, ಹೈದರಾಬಾದಿನ ನಿಜಾಮ ಮತ್ತು ಮರಾಠರಲ್ಲಿ ರಾಜಕೀಯ ಅಸಹನೆಯನ್ನ ಮೂಡಿಸುತ್ತೆ. ಹೀಗಾಗಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯಶಾಹಿ ಧೋರಣೆಗೆ ಮುಳ್ಳಾಗಿ ಪರಿಣಮಿಸಿದ್ದ ಹೈದರ್ ಅಲಿಯನ್ನು ರಾಜಕೀಯವಾಗಿ ಮಣಿಸಲು ಕುತಂತ್ರ ನೀತಿಗಳನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಹೈದರ್ ಅಲಿಯ ವಿರುದ್ಧ ಬ್ರಿಟಿಷರು, ಮರಾಠರು ಮತ್ತು ನಿಜಾಮನೊಂದಿಗೆ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಇದರ ಅನ್ವಯ ತ್ರಿಪಕ್ಷ ಒಕ್ಕೂಟ ಏನಾಗುತ್ತೆ ಅಂದ್ರೆ ರಚಿಸಲ್ಪಡುತ್ತೆ. ಆದರೆ ಹೈದರ್ ಅಲಿ ತನ್ನ ಚಾಣಾಕ್ಷ ರಾಜಕೀಯ ತಂತ್ರಗಳನ್ನ ಉಪಯೋಗ ಮಾಡುವ ಮೂಲಕ ತನ್ನ ವಿರುದ್ಧ ರಚನೆಯಾಗಿದ್ದ ಮಿತ್ರಕೂಟವನ್ನು ಒಡೆದು ಮರಾಠರು ಮತ್ತು ನಿಜಾಮನನ್ನು ಬ್ರಿಟಿಷರ ವಿರುದ್ಧ ಎತ್ತಿಕಟ್ಟುವಲ್ಲಿ ಯಶಸ್ವಿ ಆಗ್ತಾನೆ. 1767ರಲ್ಲಿ ಹೈದರ್ ಅಲಿ ಮತ್ತು ನಿಜಾಮ ಬ್ರಿಟಿಷರ ಆಶ್ರಿತ ದೇಶೀಯ ರಾಜ್ಯವಾಗಿರುವಂತಹ ಆರ್ಕಾಟಿಗೆ ಮುತ್ತಿಗೆಯನ್ನು ಹಾಕ್ತಾರೆ. ಮುಂಬೈ ಬ್ರಿಟಿಷ್ ಸೈನ್ಯ ರಂಗವನ್ನ ಪ್ರವೇಶ ಮಾಡುತ್ತೆ. ಹೈದರ್ ಈ ಯುದ್ಧವನ್ನು ತನ್ನ ಪ್ರತಿಷ್ಠೆಯ ಸಂಕೇತ ಅಂತ ಭಾವಿಸಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾನೆ. 1769ರ ವೇಳೆಗೆ ಆತನ ಸೈನ್ಯ ಮದ್ರಾಸಿನ ಪ್ರಾಂತ್ಯವನ್ನು ತಲುಪಿದ್ದು ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟಿಸುತ್ತೆ. ಅನಿವಾರ್ಯವಾಗಿ ಬ್ರಿಟಿಷರು ಹೈದರ್ ಅಲಿಯೊಂದಿಗೆ ಚರ್ಚೆ ಮತ್ತು ಸಂಧಾನಗಳ ಮೂಲಕ ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ನೋಡಿ, ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತಂದ್ರೆ ಮದ್ರಾಸ್ ಒಪ್ಪಂದ ಅನ್ನುವಂಥದ್ದು ನಮಗೆಲ್ಲ ನೆನಪಿರಬೇಕು. ಮೊದಲ ಆಂಗ್ಲೋ ಮೈಸೂರು ಯುದ್ಧ. ಇನ್ನು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1769ರಲ್ಲಿ ಸಹಿ ಹಾಕಲ್ಪಟ್ಟ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ. ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋಗೋಣ. 1780ರಿಂದ 1784 ಮದ್ರಾಸ್ ಒಪ್ಪಂದ ದಕ್ಷಿಣ ಭಾರತದಲ್ಲಿ ತಾತ್ಕಾಲಿಕವಾಗಿ ರಾಜಕೀಯ ಬೆಳವಣಿಗೆಯನ್ನು ತಡೆ ಹಿಡಿಯುತ್ತೆ. ಹೌದಾ, ಈ ಹಿಂದೆ ಏನು ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮದ್ರಾಸ್ ಒಪ್ಪಂದ ಆಯಿತು, ಅದು ದಕ್ಷಿಣ ಭಾರತದೊಳಗಡೆ ತಾತ್ಕಾಲಿಕ ರಾಜಕೀಯ ಬೆಳವಣಿಗೆಯನ್ನು ತಡೆ ಹಿಡಿಯುತ್ತೆ. ಆದರೆ ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಮುಂದುವರಿತಾರೆ. ಮರಾಠರು ಮಾಧವರಾಯನ ನೇತೃತ್ವದಲ್ಲಿ ಸೈನ್ಯವನ್ನು ಮುನ್ನಡೆಸಿ ಶ್ರೀರಂಗಪಟ್ಟಣದ ಕಡೆಗೆ ನುಗ್ಗಿದಾಗ ಹೈದರ್ ಬ್ರಿಟಿಷರ ಸಹಾಯವನ್ನು ಕೇಳ್ತಾನೆ. ಬ್ರಿಟಿಷರು ಇದನ್ನು ತಿರಸ್ಕಾರ ಮಾಡಿ ಮದ್ರಾಸ್ ಒಪ್ಪಂದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ. ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು ಎರಡನೇ ಮೈಸೂರು ಯುದ್ಧಕ್ಕೆ ಕಾರಣ ಆಗುತ್ತೆ. 1780ರಲ್ಲಿ ಎರಡನೇ ಮೈಸೂರು ಯುದ್ಧ ಆರಂಭ ಆಗುತ್ತೆ. ಯುದ್ಧದ ಆರಂಭದಲ್ಲಿ ಹೈದರ್ ಮುನ್ನಡೆಯನ್ನು ಸಾಧಿಸ್ತಾನೆ. ಇದು ಮದ್ರಾಸಿನ ಬ್ರಿಟಿಷ್ ಸೇನಾಧಿಕಾರಿಗಳಲ್ಲಿ ನಡುಕವನ್ನು ತರುತ್ತೆ.
ಹೈದರನ ಸೈನ್ಯವನ್ನು ಸರ್ ಐರ್ಕೂಟ್ ಪಾಂಡಿಚೇರಿಯವರೆಗೂ ಹಿಂಬಾಲಿಸಿಕೊಂಡು ಹೋಗ್ತಾನೆ. ಇನ್ನು ಈ ಸಂದರ್ಭದಲ್ಲಿ ಹೈದರ್ ಅಲಿ ಏನ್ ಮಾಡ್ತಾನೆ ಅಂದ್ರೆ ಫ್ರೆಂಚರ ಸಹಾಯವನ್ನು ಕೇಳ್ತಾನೆ. ಆದರೆ ಫ್ರೆಂಚರು ಹೈದರನಿಗೆ ಬ್ರಿಟಿಷರ ವಿರುದ್ಧ ಸಹಕರಿಸಲು ನಿರಾಕರಿಸ್ತಾರೆ. ಇದರಿಂದಾಗಿ ಹೈದರ್ ಯುದ್ಧಗತಿಯನ್ನ ಬದಲಿಸ್ತಾನೆ. ಹೈದರ್ ಬ್ರಿಟಿಷರ ಹತೋಟಿಯಲ್ಲಿನ ಪ್ರದೇಶಗಳಿಗೆ ಮುತ್ತಿಗೆ ಹಾಕಿ ಕೊಳ್ಳೆ ಹೊಡೆದು ಅಪಾರ ಸಂಪತ್ತು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ತಾನೆ. 1781ರಲ್ಲಿ ಪೋರ್ಟೋ ನೋವೆ, ಇದು ನೆನಪಿರ್ಬೇಕು ನಿಮಗೆ, 1781ರಲ್ಲಿ ಪೋರ್ಟೋ ನೋವೆ ಅನ್ನುವಂಥ ಕದನದಲ್ಲಿ ಹೈದರ್ ಪರಾಭವಗೊಳ್ತಾನೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾವ ಸ್ಥಳದಲ್ಲಿ ನಡೆದ ಯುದ್ಧದಲ್ಲಿ ಹೈದರ್ ಸೋಲನ್ನು ಒಪ್ಕೋತಾನೆ ಅಂದರೆ ಪೋರ್ಟೋ ನೋವೆ ಅನ್ನುವಂಥ ಕದನದಲ್ಲಿ. ಇದು ಯುದ್ಧದ ಗತಿಯನ್ನು ಬದಲಿಸುತ್ತೆ ಮತ್ತು ಬ್ರಿಟಿಷರಲ್ಲಿ ಸ್ಥೈರ್ಯವನ್ನು ತಂದುಕೊಡುತ್ತೆ. ತರುವಾಯ ಪುಲಿಕಾಟ್ ಮತ್ತು ಶೋಲಿಂಗೂರುಗಳ ಕದನದಲ್ಲಿ ಕೂಡ ಆರ್ಥಿಕ ಹಾನಿಯನ್ನ ಅನುಭವಿಸ್ತಾರೆ. ಈ ವೇಳೆಗೆ ಬ್ರಿಟಿಷರು ಸಾಲ್ಬಾಯ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಹೈದರ್ನ ಒಕ್ಕೂಟದಿಂದ ಮರಾಠರು ಮತ್ತು ನಿಜಾಮರನ್ನ ಸೆಳೆಯುವಲ್ಲಿ ಸಫಲರಾಗ್ತಾರೆ. ಅರ್ಥ ಆಯ್ತಾ? ಆಮೇಲೆ ಯುದ್ಧದ ಮಧ್ಯದಲ್ಲಿ ಹೈದರ್ ಅಲಿ 1782ರಲ್ಲಿ ಅನಾರೋಗ್ಯದಿಂದ ಮೃತನಾಗ್ತಾನೆ. ಆತನ ಮಗನಾಗಿರುವಂತಹ ಟಿಪ್ಪು ಯುದ್ಧವನ್ನು ಮುನ್ನಡೆಸ್ಕೊಂಡು ಹೋಗ್ತಾನೆ. ನೋಡಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿನೇ ಹೈದರ್ ಅಲಿ ತೀರಿ ಹೋಗ್ತಾನೆ. ಕೊನೆಗೆ 1784ರ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿದ್ದು ಮದ್ರಾಸ್ ಒಪ್ಪಂದದ ಮೂಲಕ. ಹೌದಾ? ಮದ್ರಾಸ್ ಒಪ್ಪಂದದ ಮೂಲಕ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದ ಮೂಲಕ. ಹೌದಾ? ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ. ಹೌದಾ? ಮದ್ರಾಸ್, ಮಂಗಳೂರು, ಶ್ರೀರಂಗಪಟ್ಟಣ. ಮಮಂ ಶ್ರೀ ಅಂತ ಇದನ್ನ ಹೇಳ್ತಾರೆ. ಮಾಮಾಂ ಶ್ರೀ ಅಂತ ಕೂಡ ನೀವು ಇದನ್ನ ನೆನ್ಪಿಟ್ಕೋಬಹುದು. ಇನ್ನು ಟಿಪ್ಪು ಸುಲ್ತಾನ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ತಮ್ಮ ಕುಟಿಲ ನೀತಿಯಿಂದ ಭಾರತೀಯ ರಾಜ್ಯವನ್ನು ಕಬಳಿಸುತ್ತಿದ್ದ ಬ್ರಿಟಿಷರನ್ನು ಪರಮ ವೈರಿಗಳು ಎಂದು ತಿಳಿದ ಟಿಪ್ಪು ಅವರನ್ನು ಭಾರತದಿಂದ ಓಡಿಸುವುದು ತನ್ನ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡಿದ್ದ. ತನ್ನ 17 ವರ್ಷಗಳ ಆಳ್ವಿಕೆಯಲ್ಲಿ ನಿರಂತರವಾಗಿ ಬ್ರಿಟಿಷರೊಂದಿಗೆ ಹೋರಾಟ ಮಾಡ್ತಾನೆ. ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಒಂದು ವೇಳೆ ನಷ್ಟ ಆಯಿತು ಅಂದ್ರೆ ಅದು ಅವರ ರಾಜಕೀಯ ಸ್ವಾಮ್ಯವನ್ನು ಕುಂದಿಸುತ್ತದೆ ಅಂತ ಅರಿತಿದ್ದ ಟಿಪ್ಪು ಅವರನ್ನ ವಿರೋಧಿಸುತ್ತಿದ್ದವರನ್ನ ಸಂಘಟಿಸುವ ಮತ್ತು ಅವರ ನೆರವನ್ನು ಅಪೇಕ್ಷಿಸುವಲ್ಲಿ ಪ್ರಯತ್ನ ಪಡ್ತಾನೆ. ಇದು ಬ್ರಿಟಿಷರಲ್ಲಿ ಟಿಪ್ಪುವಿನ ವಿರುದ್ಧ ಮತ್ತಷ್ಟು ದ್ವೇಷದ ಭಾವನೆಗಳನ್ನು ಮೂಡಿಸುತ್ತೆ. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಈ ಯುದ್ಧಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನು ಅಂತಂದ್ರೆ ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ. ಆ ರಾಜ್ಯದ ರಾಜ್ಯ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಕೋಟೆಯನ್ನು ನಿರ್ಮಾಣ ಮಾಡಿದ್ದ ಮತ್ತು ಆತನು ಡಚ್ಚರಿಂದ ಆಯಕೋಟ ಮತ್ತು ಕಂಗನೂರು ಕೋಟೆಗಳನ್ನ ಪಡೆದುಕೊಂಡಿದ್ದ. ಇದು ಮಂಗಳೂರು ಒಪ್ಪಂದದ ಷರತ್ತುಗಳನ್ನ ಉಲ್ಲಂಘನೆ ಮಾಡಿದಂಗಾಗಿತ್ತು. ಬ್ರಿಟಿಷರು ಜನರಲ್ ಮೆಡಿಸಿನ್ ನಾಯಕತ್ವದಲ್ಲಿ ಕಾರವಾರ, ಕೊಯಮತ್ತೂರು ಮೊದಲಾದವುಗಳನ್ನು ವಶಪಡಿಸಿಕೊಳ್ತಾರೆ. ಇದಕ್ಕೆ ವಿರುದ್ಧವಾಗಿ ಟಿಪ್ಪು ಬಾರಾಮಹಲ್ ಪ್ರಾಂತ್ಯವನ್ನು ಮುತ್ತಿ ಸತ್ಯಮಂಗಲವನ್ನು ವಶಪಡಿಸಿಕೊಳ್ತಾನೆ. ಈ ಸಮಯದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಳ್ತಾನೆ. ಇದು ಯುದ್ಧದ ಗತಿಯನ್ನ ಬದಲಾವಣೆ ಮಾಡುತ್ತೆ. ಬೆಂಗಳೂರನ್ನು ವಶಪಡಿಸಿಕೊಂಡಿರ್ತಕ್ಕಂಥ ಕಾರ್ನ್ವಾಲಿಸ್ ಟಿಪ್ಪುವಿನ ನಿರ್ನಾಮಕ್ಕಾಗಿ ನಿಜಾಮ ಮತ್ತು ಮರಾಠರ ನೆರವನ್ನು ಕೋರ್ತಾನೆ. 1792ರಲ್ಲಿ ಸಂಘಟಿತ ಸೈನ್ಯ ಒಂದಾಗಿ ಕೋಟೆಗಳನ್ನು ವಶಪಡಿಸಿಕೊಂಡು ಶ್ರೀರಂಗಪಟ್ಟಣದ ಕಡೆಗೆ ಸಾಗುತ್ತೆ. ರಾತ್ರಿ ವೇಳೆಯಲ್ಲಿ ಕೋಟೆಯನ್ನ ಹಾಳುಗೆಡವಲಾಯಿತು. ಇದರಿಂದ ವಿಚಲಿತಗೊಂಡಿರ್ತಕ್ಕಂಥ ಟಿಪ್ಪು ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಳ್ಳಿಕ್ಕೆ ನಿರ್ಧಾರ ಮಾಡ್ತಾನೆ. ಇದು ಆತನಿಗೆ ಅನಿವಾರ್ಯ ಕೂಡ ಆಗಿತ್ತು. 1792ರಲ್ಲಿ ಅಸಮಾನತೆಗಳನ್ನು ಹೊಂದಿರತಕ್ಕಂಥ ಶ್ರೀರಂಗಪಟ್ಟಣ ಒಪ್ಪಂದ, ನೋಡಿ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ಶ್ರೀರಂಗಪಟ್ಟಣ ಒಪ್ಪಂದ. ಹೌದಾ? ಶ್ರೀರಂಗಪಟ್ಟಣ ಒಪ್ಪಂದ. ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಈ ಯುದ್ಧ ಕೊನೆಗೊಳ್ಳುತ್ತೆ. ಈ ಒಪ್ಪಂದದ ಅನ್ವಯ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಯಿತು. ಇನ್ನು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಏನಿದ್ವು ಅನ್ನುವಂಥದ್ದು ನೋಡ್ತಾ ಹೋಗೋಣ. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಟುಕೊಡ್ಬೇಕಾಯಿತು. ಹಾಗೆ 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಯಾಗಿ ಕೊಡಬೇಕಾಯಿತು. ಯುದ್ಧ ನಷ್ಟ ಭರ್ತಿಗೆ ಗ್ಯಾರಂಟಿಯಾಗಿ ತನ್ನ 2 ಗಂಡು ಮಕ್ಕಳನ್ನ ಒತ್ತೆಯಾಗಿ ಇಡಬೇಕಾಯಿತು. ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಬಿಡುಗಡೆಗೊಳಿಸುವುದು, ಇವೆಲ್ಲ ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳಾಗಿದ್ವು. ಇನ್ನು 4ನೇ ಆಂಗ್ಲೋ ಮೈಸೂರು ಯುದ್ಧ ಬಹಳ ಇಂಪಾರ್ಟೆಂಟ್. ಇದು ಟಿಪ್ಪು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿನ ಸೋಲನ್ನು ವೈಯಕ್ತಿಕವಾಗಿ ಸ್ವೀಕಾರ ಮಾಡಿ ಅದನ್ನು ಒಂದು ಪ್ರಮುಖ ಸವಾಲ್ ಅಂತಾನೆ ಪರಿಗಣಿಸ್ತಾನೆ. ಒಪ್ಪಂದದ ಬ್ರಿಟಿಷರ ನೇತೃತ್ವದಲ್ಲಿ ಮಿತ್ರಕೂಟಕ್ಕೆ ನೀಡಬೇಕಾದ ಭೂಪ್ರದೇಶಗಳು ಮತ್ತು ಹಣವನ್ನು ಚಾಚೂ ತಪ್ಪದೆ ಸಲ್ಲಿಸಿ ಒತ್ತೆಯಾಳಾಗಿ ಕಳಿಸಿಕೊಟ್ಟಿರ್ತಕ್ಕಂಥ ತನ್ನ 2 ಮಕ್ಕಳನ್ನ ಹಿಂದಕ್ಕೆ ಕರೆಸ್ಕೊಳ್ತಾನೆ ಟಿಪ್ಪು ಬ್ರಿಟಿಷರ ಅಧೀನದಲ್ಲಿದ್ದ ಮಲಯಾಳಂ ಮಾತನಾಡುವಂತಹ ಭೂಪ್ರದೇಶಗಳು ನ್ಯಾಯಯುತವಾಗಿ ತನಗೆ ಸೇರಬೇಕು ಅಂತ ವಾದ ಮಾಡ್ತಾನೆ. ಆದರೆ ಬ್ರಿಟಿಷರು ಇದನ್ನ ಒಪ್ಕೊಳ್ಳೋದಿಲ್ಲ. ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕಗೊಳ್ತಾನೆ. ಟಿಪ್ಪುವಿನ ವಿರೋಧಿ ರಾಜಕೀಯ ಚಟುವಟಿಕೆಗಳು ಆತನ ಅವಧಿಯಲ್ಲಿ ಚುರುಕುಗೊಳ್ತವೆ. ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿದ್ದ ಫ್ರೆಂಚರ ಸಹಕಾರ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಟಿಪ್ಪು ಈಗಾಗಲೇ ಬ್ರಿಟಿಷರ ವಿರುದ್ಧವಾಗಿರ್ತಕ್ಕಂಥ ಫ್ರೆಂಚರ ಸಹಕಾರವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿ ರಾಯಭಾರಿಗಳನ್ನು ಕಳಿಸ್ತಾನೆ. ಇದು ಬ್ರಿಟಿಷರಿಗೆ ಅಸಮಾಧಾನವನ್ನು ತರುತ್ತೆ. ಟಿಪ್ಪು ಮತ್ತು ಫ್ರೆಂಚರ ನಡುವಿನ ಸ್ನೇಹ ಮುಂದಕ್ಕೆ ತಮ್ಮ ಅಧಿಪತ್ಯಕ್ಕೆ ಮುಳುವಾಗಬಹುದು ಅನ್ನುವಂಥ ಭಾವನೆಗಳು ಬ್ರಿಟಿಷರಲ್ಲಿ ಬೆಳೀತವೆ.
ಹೊಸ ಷರತ್ತುಗಳನ್ನು ಒಳಗೊಂಡಿರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿಯನ್ನು ಟಿಪ್ಪುವಿನ ಮೇಲೆ ಹೇರಲಾಯಿತು. ಆದರೆ ಟಿಪ್ಪು ಅಮಾನವೀಯ ಸಹಾಯಕ ಸೇವೆ ಪದ್ಧತಿ ಮತ್ತು ಅಸಮಾನ ಷರತ್ತುಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ಳೋದಿಲ್ಲ. ಇದರಿಂದಾಗಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಆರಂಭ ಆಗುತ್ತೆ. ಯುದ್ಧವು 1799ರಲ್ಲಿ ಆರಂಭ ಆಯಿತು. ಎರಡು ಸೈನ್ಯಗಳು ವೀರಾವೇಶದಿಂದ ಹೋರಾಟ ಮಾಡ್ತವೆ. ಟಿಪ್ಪು ತನ್ನ ಸೈನ್ಯವನ್ನು ಹುರಿದುಂಬಿಸುತ್ತಾ ಹೋರಾಡಿ 1799ರಲ್ಲಿ ಹತನಾಗ್ತಾನೆ. ಟಿಪ್ಪುವಿನ ಮರಣ ಬ್ರಿಟಿಷರಿಗೆ ಇಡೀ ಭಾರತವೇ ತಮ್ಮ ಕೈವಶವಾದ ಸಂತೋಷವನ್ನು ತಂದುಕೊಡುತ್ತೆ. ನಂತರ ಬ್ರಿಟಿಷರು ಆತನ ಹತೋಟಿಯಲ್ಲಿರ್ತಕ್ಕಂಥ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮರೊಂದಿಗೆ ಹಂಚಿಕೊಳ್ತಾರೆ. ಒಂದು ಸಣ್ಣ ಭೌಗೋಳಿಕ ಪ್ರದೇಶವು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾಯಿಸಲ್ಪಡುತ್ತೆ. ಈ ಪ್ರದೇಶ ನಂತರ ಮೈಸೂರು ಸಂಸ್ಥಾನ ಅಂತ ಹೆಸರಾಗುತ್ತೆ. ಇನ್ನು 10ನೇ ಚಾಮರಾಜೇಂದ್ರ ಒಡೆಯರವರ ಬಗ್ಗೆ ನಾವು ನೋಡ್ತಾ ಹೋಗೋಣ. 1881ರಿಂದ 1894. ಬ್ರಿಟಿಷ್ ಸರ್ಕಾರವು ತನ್ನ ಆಶ್ವಾಸನೆಯಂತೆ 1881ರಲ್ಲಿ ಮೈಸೂರು ಸಿಂಹಾಸನವನ್ನು 10ನೇ ಚಾಮರಾಜೇಂದ್ರ ಒಡೆಯರಿಗೆ ವಹಿಸುತ್ತೆ. ಇದೇ ಸಂದರ್ಭದಲ್ಲಿ ಕಮಿಷನರ್ ಅವರ ಆಡಳಿತ ಕೊನೆಗೊಂಡು ರೆಸಿಡೆಂಟ್ ಎಂಬ ಬ್ರಿಟಿಷ್ ಪ್ರತಿನಿಧಿಯನ್ನ ನೇಮಕ ಮಾಡಲಾಯಿತು. ಇವರ ಜೊತೆಗೆ ದಿವಾನರಾಗಿ ಸಿ ರಂಗಾಚಾರ್ಲು ಅವರು ನೇಮಕ ಆಗ್ತಾರೆ. ಇವರು ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡ್ತಾರೆ. 1881ರಲ್ಲಿ ಕೋಲಾರದ ಚಿನ್ನದ ಗಣಿ, 1882ರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ಆರಂಭ ಮಾಡ್ತಾರೆ. ಇನ್ನು 1883ರಲ್ಲಿ ರಂಗಾಚಾರ್ಲು ನಂತರ ಕೆ ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗ್ತಾರೆ. ರಾಜ್ಯದ ವಿವಿಧ ಅಧಿಕಾರ ಸ್ಥಾನಗಳಲ್ಲಿ ಕೆಲಸ ಮಾಡಿದ ಇವರಿಗೆ ದೇಶದ ಸಮಸ್ತ ಸಮಸ್ಯೆಗಳ ಅರಿವು ಇತ್ತು. ಇವರು ದೇಶದ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸ್ತಾರೆ. ಇವರು ಹಲವು ಹೊಸ ರೈಲು ಮಾರ್ಗಗಳ ರಚನೆಗೆ ಕಾರಣಕರ್ತರಾಗ್ತಾರೆ. ಕೆ ಶೇಷಾದ್ರಿ ಅಯ್ಯರ್ ಅವರು ದೇಶದ ಆಡಳಿತ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನ ಆಯ್ಕೆ ಮಾಡಲಿಕ್ಕೆ ಮೈಸೂರು ಸಿವಿಲ್ ಪರೀಕ್ಷೆಯನ್ನು ಆರಂಭ ಮಾಡಿರ್ತಕ್ಕಂಥ ಕೀರ್ತಿ ಕೆ ಶೇಷಾದ್ರಿ ಅಯ್ಯರ್ ಅವರಿಗೆ ಸಲ್ಲುತ್ತೆ. ನೆನಪಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಇದನ್ನು ಹಲವಾರು ಬಾರಿ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆನ ಆರಂಭ ಮಾಡಿರ್ತಕ್ಕಂಥ ದಿವಾನರು ಯಾರು ಅಂದರೆ ದಿವಾನ ಕೆ ಶೇಷಾದ್ರಿ ಅಯ್ಯರ್ ಅವರು. ಇನ್ನು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಗಮನ ನೀಡುವಲ್ಲಿ ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ಆರಂಭ ಮಾಡ್ತಾರೆ. ಚಾಮರಾಜೇಂದ್ರ ಒಡೆಯರ್ ಅವರು ಮೈಸೂರಿಗೆ ಬಂದಿದ್ದ ವಿವೇಕಾನಂದರಿಗೆ ಆಶ್ರಯ ನೀಡಿ ಅವರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡ್ತಾರೆ. ಇದು ನಿಮಗೆ ನೆನಪಿರಬೇಕು, ಬಹಳ ಇಂಪಾರ್ಟೆಂಟ್ ಇದು. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಿದ್ರು. ಯಾರ ಕಾಲದಲ್ಲಿ ಅಂದರೆ 10ನೇ ಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ. ಅವರಿಗೆ ಅಮೆರಿಕಕ್ಕೆ ಹೋಗಲಿಕ್ಕೆ ಸಹಾಯವನ್ನು ಮಾಡ್ತಾರೆ ಚಾಮರಾಜೇಂದ್ರ ಒಡೆಯರ್. ಇವರು ಸಂಸ್ಕೃತ ಮತ್ತು ಕನ್ನಡ ಪ್ರೇಮಿಗಳಾಗಿದ್ದು ಅನೇಕ ವಿದ್ವಾಂಸರುಗಳಿಗೆ ಆಶ್ರಯವನ್ನು ನೀಡಿದರು. ಇವರಲ್ಲಿ ಪ್ರಮುಖರಾದವರು ಯಾರು ಅಂದರೆ ಬಸವಪ್ಪ ಶಾಸ್ತ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೆಸರು. ಬಸವಪ್ಪ ಶಾಸ್ತ್ರಿ 10ನೇ ಚಾಮರಾಜೇಂದ್ರ ಒಡೆಯರವರ ಆಸ್ಥಾನದಲ್ಲಿ ಇದ್ರು. ಇವರು ಬಸವಪ್ಪ ಶಾಸ್ತ್ರಿಗಳು ಅನೇಕ ಕೃತಿಗಳನ್ನ ರಚನೆ ಮಾಡಿ ಅಭಿನವ ಕಾಳಿದಾಸ ಅನ್ನುವಂಥ ಹೆಸರನ್ನ ಪಡ್ಕೋತಾರೆ. ಇವರೇ ಮೈಸೂರು ರಾಜ್ಯದ ಗೀತೆಯಾಗಿರುವಂಥ ಕಾಯೋ ಶ್ರೀ ಗೌರಿ ಅನ್ನುವಂಥ ಗೀತೆಯನ್ನ ರಚನೆ ಮಾಡ್ತಾರೆ. ಕಾಯೋ ಶ್ರೀ ಗೌರಿ ಅನ್ನುವಂಥ ಗೀತೆಯನ್ನು ರಚನೆ ಮಾಡಿರ್ತಕ್ಕಂಥ ಕೀರ್ತಿ ಅಭಿನವ ಕಾಳಿದಾಸ ಅಂತಾನೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಬಸವಪ್ಪ ಶಾಸ್ತ್ರಿಗಳು ರಚನೆ ಮಾಡಿದ್ರು. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ನೋಡ್ತಾ ಹೋಗೋಣ. 1894ರಿಂದ 1940 ಇವರು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಮೈಸೂರಿನ ಅರಸರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಾಪ್ತ ವಯಸ್ಕ ಆಗುವವರೆಗೆ ಅವರ ತಾಯಿ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಕೆಂಪು ನಂಜಮ್ಮಣಿ ಅವರು ರಾಜಪ್ರತಿನಿಧಿಯಾಗಿ ಆಡಳಿತವನ್ನು ನಡೆಸ್ತಾರೆ. ಇವರಿಗೆ ಆಡಳಿತದಲ್ಲಿ ದಿವಾಣರು ಮತ್ತು ಅವರ ಸಲಹಾ ಸಮಿತಿ ಸದಸ್ಯರು ನೆರವು ನೀಡ್ತಾ ಇದ್ರು. ಇವರು ಚಿನ್ನದ ಗಣಿ ಸುಧಾರಣೆ, ಕಾಲೇಜು ಸ್ಥಾಪನೆ, ಮಾರಿ ಕಣಿವೆ ಜಲಾಶಯ ನಿರ್ಮಾಣ, ರೈಲು ಮಾರ್ಗ, ಕಾವೇರಿ ಜಲಪಾತವನ್ನು ಉಪಯೋಗಿಸಿಕೊಂಡು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸುವ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಈ ವಿದ್ಯುತ್ ಕೇಂದ್ರದಿಂದ ಕೋಲಾರದ ಚಿನ್ನದ ಗಣಿಗೆ ನಂತರ ಬೆಂಗಳೂರಿಗೂ ಕೂಡ ವಿದ್ಯುತ್ತನ್ನು ಸರಬರಾಜು ಮಾಡಲಾಯಿತು. ಭಾರತದಲ್ಲಿ ವಿದ್ಯುತ್ ಸಂಪರ್ಕ ಪಡೆದ ನಗರಗಳಲ್ಲಿ ಬೆಂಗಳೂರು ಮೊದಲನೇದು ಅನ್ನುವಂಥದ್ದು ನಮಗೆಲ್ಲ ನೆನಪಿರಬೇಕು. ಇನ್ನು 1902ರಲ್ಲಿ ನಾಲ್ವಡಿ ಕೃಷ್ಣರಾಜರು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅವಧಿಯಲ್ಲಿ PN ಕೃಷ್ಣಮೂರ್ತಿ, PV ಮಾಧವರಾಯ, ಸರ್ ಎಂ ವಿಶ್ವೇಶ್ವರಯ್ಯ, ಕಾಂತರಾಜ್ ಅರಸರು, ಸರ್ ಆಲ್ಬಿಯನ್ ಬ್ಯಾನರ್ಜಿ, ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ ಪ್ರಖ್ಯಾತ ದಿವಾನರುಗಳ ಸೇವೆಯನ್ನು ಪಡೆದಿರತಕ್ಕಂಥ ಅದೃಷ್ಟಶಾಲಿಗಳು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿಯೂ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡ್ತಾರೆ. ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡ್ತಾರೆ. ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಪದ್ಧತಿಯನ್ನು ಇವರು ಜಾರಿಗೆ ತರ್ತಾರೆ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು 1905ರಲ್ಲಿ ಟಾಟಾ ಅವರ ಬೆಂಬಲದೊಂದಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪನೆ ಮಾಡ್ತಾರೆ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಯಿತು. ಅವುಗಳಲ್ಲಿ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಆಗಿರ್ಬೋದು, ಸಿಮೆಂಟ್ ಕಾರ್ಖಾನೆ, ಕಾಗದದ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಮೈಸೂರಿನ ಗಂಧದ ಎಣ್ಣೆಯ ಕಾರ್ಖಾನೆ, ಬೆಂಗಳೂರಿನ ಸಾಬೂನು ಕಾರ್ಖಾನೆ, ಬೆಳಗೋಳದ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರಗಳ ಕೈಗಾರಿಕೆಯನ್ನು ಕೂಡ ಇವರ ಅವಧಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇವರ ಕಾಲದಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ರಚನೆ ಮಾಡಲಾಗುತ್ತೆ.
ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಲಲಿತ ಕಲೆಗಳಲ್ಲಿ ತುಂಬಾ ಅಭಿರುಚಿ ಇತ್ತು. ಸಂಗೀತ ವಿದ್ವಾಂಸರುಗಳಿಗೆ ಇವರು ಪ್ರೋತ್ಸಾಹವನ್ನು ನೀಡಿದ್ರು. ಪ್ರಸಿದ್ಧ ವಿದ್ವಾಂಸರುಗಳಾಗಿರ್ತಕ್ಕಂಥ ಶ್ಯಾಮಶಾಸ್ತ್ರಿ, ಎಂ ಹಿರಿಯಣ್ಣ, ವೀಣೆ ಶೇಷಣ್ಣ, ಸಾಂಬಯ್ಯ, ಬಿಡಾರಂ ಕೃಷ್ಣಪ್ಪ, ಮುತ್ತಯ್ಯ ಭಾಗವತರ್, ವಾಸುದೇವಾಚಾರ್ಯ, ಟಿ ಚೌಡಯ್ಯ ಮುಂತಾದವರಿಗೆ ಪ್ರೋತ್ಸಾಹವನ್ನು ನೀಡಲಾಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯ ಅನ್ನುವಂಥ ಹೆಸರನ್ನು ಪಡ್ಕೊಂಡಿತ್ತು. ಇದಿಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಂಬಂಧಪಟ್ಟಂಗೆ. ಇನ್ನು ಜಯಚಾಮರಾಜ ಒಡೆಯರ್ ಅವರಿಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. 1940ರಿಂದ 1950. ಕೃಷ್ಣರಾಜ ಒಡೆಯರ್ ಅವರ ನಂತರ ಸಿಂಹಾಸನವನ್ನು ಏರಿದ ಜಯಚಾಮರಾಜ ಒಡೆಯರ್ ಅವರು ಸಾಮಾನ್ಯ ಹಾಗೂ ವಿಶೇಷ ಕಾಲೇಜುಗಳಲ್ಲಿ ಶಿಕ್ಷಣವನ್ನು ಪಡೆದು ವಿಶ್ವ ಪರ್ಯಟನೆ ಮಾಡಿ ಲೋಕ ಅನುಭವವನ್ನು ಪಡೆದವರಾಗಿದ್ದರು. ಮಿರ್ಜಾ ಇಸ್ಮಾಯಿಲ್, ನ್ಯಾಪ್ತಿ ಮಾಧವರಾವ ಹಾಗೂ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರಂಥ ದಿವಾಣರುಗಳ ಸೇವೆಯು ಇವರಿಗೆ ದೊರಕುತ್ತೆ. ಜಯಚಾಮರಾಜರು ವಿದ್ವಾಂಸರು, ಸಂಗೀತ ತಜ್ಞರು, ಸಾಹಿತ್ಯ ಕಲೆಗಳ ಪೋಷಕರಾಗಿದ್ದರು. ಅನೇಕ ಗ್ರಂಥಗಳನ್ನು ಕೂಡ ಇವರು ರಚನೆ ಮಾಡಿದರು. ಅಲ್ಲದೆ ಭಕ್ತಿಗೀತೆಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇನ್ನು ದೋಂಡಿಯಾ ವಾಘನಿಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. 1800 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಕಂಡುಬಂದ ಸಶಸ್ತ್ರ ಬಂಡಾಯಗಳಲ್ಲಿ ದೋಂಡಿಯಾ ವಾಘ್ ನಾಯಕತ್ವದಲ್ಲಿ ಕಂಡುಬಂದಿರತಕ್ಕಂಥ ಸಶಸ್ತ್ರ ಹೋರಾಟ ಅತ್ಯಂತ ಪ್ರಮುಖವಾಗಿರುವಂಥದ್ದು. ದೋಂಡಿಯಾ ವಾಘ್ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸ್ತಾನೆ. ಅವನ ಶೌರ್ಯ ಪರಾಕ್ರಮಗಳಿಂದ ಜನ ಅವನನ್ನ ವಾಘ್ ಅಂತ ಕರೀತಾ ಇದ್ರು. ಮರಾಠಿ ಒಳಗಡೆ ವಾಘ್ ಅಂತಂದ್ರೆ ಹುಲಿ ಅಂತ ಅರ್ಥ. 1789 ಸುಮಾರಿಗೆ ಮೈಸೂರಿನ ಹೈದರಾಲಿಯ ಸೈನ್ಯದಲ್ಲಿ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ದೋಂಡಿಯಾ ವಾಘ್ ಏನ್ ಮಾಡ್ತಾನೆ ಅಂದ್ರೆ ಸೇರ್ಕೊಳ್ತಾನೆ. ನಂತರ ಸೇನಾ ನಾಯಕ ಆಗ್ತಾನೆ. ಟಿಪ್ಪುವಿನೊಂದಿಗೆ ಮನಸ್ತಾಪದಿಂದಾಗಿ ದೋಂಡಿಯಾ ವಾಘ್ ಸೆರೆಮನೆ ಸೇರುವಂಗಾಗತ್ತೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಶ್ರೀರಂಗಪಟ್ಟಣದ ಪತನಾನಂತರ ಬ್ರಿಟಿಷರು ಈತನನ್ನ ಸೆರೆಮನೆಯಿಂದ ಬಿಡುಗಡೆಗೊಳಿಸ್ತಾರೆ. ನಂತರ ಇವನು ಒಂದು ಸೈನ್ಯವನ್ನು ಸಂಘಟನೆ ಮಾಡಿ ಸೈನಿಕ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾನೆ. ಈತ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ವೆಲ್ಲೆಸ್ಲಿಯ ಬಂಡಾಯವನ್ನ ಹತ್ತಿಕ್ಕಲಿಕ್ಕೆ ಆರಂಭ ಮಾಡ್ತಾನೆ. ಶಿಕಾರಿಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡ ನಂತರ ದೋಂಡಿಯಾ ನಿಜಾಮನ ಹತೋಟಿಯಲ್ಲಿರ್ತಕ್ಕಂಥ ಗುತ್ತಿಯ ಕಡೆಗೆ ಪಲಾಯನಗೈತಾನೆ. ಆಗ ನಿಜಾಮನು ಗುತ್ತಿಯನ್ನ ಮುತ್ತಿದಾಗ ದೋಂಡಿಯಾ ಮರಾಠರ ಪ್ರದೇಶಕ್ಕೆ ಓಡಿ ಹೋಗ್ತಾನೆ. ಮರಾಠರ ಸೈನ್ಯ ಅವನನ್ನು ಸೋಲಿಸಿ ಅವನ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳುತ್ತೆ. ಧೈರ್ಯಗಡದ ದೋಂಡಿಯಾ ತನ್ನ ಹೋರಾಟವನ್ನ ಮುಂದುವರಿಸಿಕೊಂಡು ಬರ್ತಾನೆ. ಇನ್ನು ದೋಂಡಿಯಾ ವಾಘನ ಅಂತ್ಯ ಹೆಂಗಾಗತ್ತೆ? ಬ್ರಿಟಿಷರು ದೇಶೀಯ ಸಂಸ್ಥಾನಗಳ ರಾಜರ ಸಹಾಯವನ್ನು ಕೋರ್ತಾರೆ. ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವಿನ ಭೂಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚಾರ ಮಾಡತಕ್ಕಂಥ ದೋಂಡಿಯಾನ ಸೈನ್ಯವನ್ನು ಸೋಲಿಸಲು ಬ್ರಿಟಿಷರು ಪ್ರಯತ್ನ ಪಡ್ತಾರೆ. ಎಲ್ಲಾ ದಿಕ್ಕುಗಳಿಂದಲೂ ಆತನನ್ನು ಬ್ರಿಟಿಷ್ ಸೈನ್ಯ ಸುತ್ತುವರಿಯುತ್ತೆ. ನಿಜಾಮ ಮತ್ತು ಮರಾಠರ ಸೈನ್ಯದ ನಡುವೆ ಸಿಲುಕಿದ ದೋಂಡಿಯಾನ ನೇತೃತ್ವದಲ್ಲಿನ ಸೈನ್ಯದ ಮೇಲೆ ಬ್ರಿಟಿಷರು ಯಾಫಲ ಪೆರವಿ ಅನ್ನುವಂಥ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಕೋನ್ ಗಲ್ ಅನ್ನುವಂಥ ಸ್ಥಳದಲ್ಲಿ ಆತನನ್ನು ಹತ್ಯೆಗೈತಾರೆ. ಯಾಫಲ ಪೆರವಿ ಅನ್ನುವಂಥ ಸ್ಥಳದಲ್ಲಿ ಈತನ ಮೇಲೆ ಕಾರ್ಯಾಚರಣೆಯನ್ನು ನಡೆಸಿ ಕೋನ್ ಗಲ್ ಅನ್ನುವಂಥ ಸ್ಥಳದಲ್ಲಿ ದೋಂಡಿಯಾ ವಾಘ್ನನ್ನ ಹತ್ಯೆ ಮಾಡ್ತಾರೆ. ಸೊ ಇದಿಷ್ಟು ದೋಂಡಿಯಾ ವಾಘನಿಗೆ ಸಂಬಂಧಪಟ್ಟಂಗೆ. ಇನ್ನು ಕಿತ್ತೂರಿನ ವೀರ ಬಂಡಾಯದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕಿತ್ತೂರಿನ ಬಂಡಾಯ, ವೀರರಾಣಿ ಚೆನ್ನಮ್ಮ, 1824. ಬ್ರಿಟಿಷರು ತಮ್ಮ ಅಧಿಕಾರದ ಕ್ರೋಢೀಕರಣಕ್ಕಾಗಿ ಕೆಲವು ಕಾನೂನುಗಳನ್ನ ಜಾರಿಗೆ ತಂದಿದ್ರು. ಅವುಗಳಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥದ್ದು ಕೂಡ ಒಂದು. ಈ ಕಾನೂನಿನ ವಿರುದ್ಧ ಸಂಘಟಿಸಲ್ಪಟ್ಟ ಸಶಸ್ತ್ರ ಬಂಡಾಯಗಳಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ಹೋರಾಟ ಕೂಡ ಬಹಳಷ್ಟು ಫೇಮಸ್ ಆಗಿರುವಂಥದ್ದು. ನೋಡಿ, 1857 ಒಳಗಡೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಟ ಮಾಡ್ತಾಳೆ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅನ್ನುವಂಥ ಒಂದು ಕಾಯ್ದೆ ವಿರುದ್ಧ. ಅದಕ್ಕೂ ಮೊದಲು ಕರ್ನಾಟಕದಲ್ಲಿ 1824ರಲ್ಲಿನೇ ರಾಣಿ ಚೆನ್ನಮ್ಮ ಇದರ ವಿರುದ್ಧ ಹೋರಾಟ ಮಾಡಿದ್ರು. ಕಿತ್ತೂರು ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳ ನಡುವೆ ಇರತಕ್ಕಂಥ ಒಂದು ಊರು. ಕಿತ್ತೂರು ಸಂಸ್ಥಾನದ ಮಲ್ಲಸರ್ಜನ ಮರಣದ ನಂತರ ಚೆನ್ನಮ್ಮ ಕಿತ್ತೂರಿನ ಆಡಳಿತ ವ್ಯವಹಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿಕೊಂಡಿದ್ಲು. ಮಲ್ಲಸರ್ಜನ ಮರಣದ ನಂತರ ಹಿರಿಯ ಮಗನಾಗಿರ್ತಕ್ಕಂಥ ಶಿವಲಿಂಗ ರುದ್ರ ಸರ್ಜಾ ಕಿತ್ತೂರಿನ ಆಡಳಿತವನ್ನು ನಿರ್ವಹಿಸಲು ಆರಂಭ ಮಾಡ್ತಾನೆ. ಆದರೆ ಆತನ ದೈಹಿಕ ಪರಿಸ್ಥಿತಿಗಳಿಂದಾಗಿ ಚೆನ್ನಮ್ಮ ನಿಜವಾದ ಆಡಳಿತಗಾರಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸುವಂಗಾಗತ್ತೆ. ಶಿವಲಿಂಗ ರುದ್ರ ಸರ್ಜಾ ಮರಾಠರ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನು ನೀಡಿದ್ದ. ಇದರಿಂದಾಗಿ ಬ್ರಿಟಿಷರು ಆ ಸಂಸ್ಥಾನವನ್ನು ವಂಶ ಪಾರಂಪರ್ಯವಾಗಿ ಆತನಿಗೆ ನೀಡಿದ್ದು ಪ್ರತಿಯಾಗಿ ವಾರ್ಷಿಕ ಕಾಣಿಕೆಯನ್ನ ಪಡೆಯುವಂತಾಯಿತು. ಈ ಒಪ್ಪಂದ ಥಾಮಸ್ ಮನ್ರೋ ಕಾಲದಲ್ಲಿ ಜಾರಿಗೊಳಿಸಲ್ಪಡುತ್ತೆ. ಶಿವಲಿಂಗ ರುದ್ರ ಸರ್ಜನ ಮರಣದ ನಂತರ ಶಿವಲಿಂಗಪ್ಪ ಎಂಬ ಹುಡುಗನನ್ನ ರಾಣಿ ಚೆನ್ನಮ್ಮ ದತ್ತು ಪಡೆದು ಆಡಳಿತವನ್ನು ನಿರ್ವಹಣೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಥ್ಯಾಕರೆ ಆಗ ಧಾರವಾಡದ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಆಗಿದ್ದ. ನೋಡಿ, ಧಾರವಾಡದ ಆಗಿನ ಕಲೆಕ್ಟರ್ ಯಾರಾಗಿದ್ರು ಅಂದ್ರೆ ಥ್ಯಾಕರೆ ಆಗಿದ್ದ. ಇಲ್ಲಿ ಶಿವಲಿಂಗ ರುದ್ರ ಸರ್ಜನ ಮರಣದ ನಂತರ ರಾಣಿ ಚೆನ್ನಮ್ಮ ಏನ್ ಮಾಡ್ತಾರೆ ಅಂದ್ರೆ ಶಿವಲಿಂಗಪ್ಪ ಅನ್ನುವಂಥ ಹುಡುಗನನ್ನ ದತ್ತು ತಗೊಂಡು ರಾಜ್ಯದ ಆಡಳಿತವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆರಂಭ ಮಾಡ್ತಾರೆ. ಇಲ್ಲಿ ರಾಣಿ ಚೆನ್ನಮ್ಮ ಏನ್ ಮಾಡಿದ್ರು ಅಂದ್ರೆ ಶಿವಲಿಂಗಪ್ಪ ಅನ್ನುವಂಥ ಹುಡುಗನನ್ನ ದತ್ತು ತಗೊಂಡಿದ್ರು. ಇದರ ಬಗ್ಗೆ ಧಾರವಾಡದ ಕಲೆಕ್ಟರ್ ಆಗಿರ್ತಕ್ಕಂಥ ಥ್ಯಾಕರೆ ಏನ್ ಮಾಡ್ತಾನೆ ಅಂದ್ರೆ ಬಾಂಬೆ ಗವರ್ನರಿಗೆ ವರದಿ ಕೊಡಬೇಕಿತ್ತು.
ಈ ಒಂದು ದತ್ತಕ್ಕೆ ತಗೊಂಡಿದ್ದಾಳೆ ರಾಣಿ ಚೆನ್ನಮ್ಮ ಅಂತ ವರದಿಯನ್ನು ಸಲ್ಲಿಸಿ ದತ್ತು ಮಕ್ಕಳಿಗೆ ಹಕ್ಕು ನಿರಾಕರಿಸಿ ಕಿತ್ತೂರಿನ ಆಡಳಿತವನ್ನು ವಶಪಡಿಸಿಕೊಳ್ಳಲಿಕ್ಕೆ ಥ್ಯಾಕ್ರೆ ಪ್ರಯತ್ನ ಪಡ್ತಾನೆ. ಚೆನ್ನಮ್ಮ ಥ್ಯಾಕ್ರೆಯ ಈ ಪ್ರಯತ್ನಗಳನ್ನು ವಿಫಲಗೊಳಿಸಲಿಕ್ಕೆ ಯುದ್ಧವನ್ನ ಅನಿವಾರ್ಯ ಅಂತ ಭಾವಿಸ್ತಾಳೆ. ಈ ದಾಳಿಯಲ್ಲಿ ಥ್ಯಾಕ್ರೆ ಗುಂಡೇಟಿಗೆ ಬಲಿಯಾಗ್ತಾನೆ. ಅನೇಕ ಬ್ರಿಟಿಷ್ ಸೈನಿಕರನ್ನ ಸೆರೆಮನೆಗೆ ಹಾಕಲಾಗುತ್ತೆ. ಕರ್ನಲ್ ಡೀಕ್ನ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆ ಹಾಕುತ್ತೆ. ನೋಡಿ, ಇದನ್ನು ಕೇಳ್ತಾರೆ, ಯಾರ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆ ಹಾಕ್ತು ಅಂತಂದ್ರೆ ಕರ್ನಲ್ ಡೀಕ್ನ ನೇತೃತ್ವದಲ್ಲಿ. ಸೈನಿಕರು ವೀರಾವೇಶದಿಂದ ಇಲ್ಲಿ ಹೋರಾಟ ಮಾಡ್ತಾರೆ. ಬ್ರಿಟಿಷರ ಸೈನ್ಯದಿಂದ ತಪ್ಪಿಸಿಕೊಂಡಿರ್ತಕ್ಕಂಥ ಚೆನ್ನಮ್ಮನನ್ನ ಸೆರೆ ಹಿಡಿಯಲಾಗುತ್ತೆ. ಕಿತ್ತೂರು ಬ್ರಿಟಿಷರ ವಶ ಆಗುತ್ತೆ. ಇನ್ನು ಚೆನ್ನಮ್ಮ ಮತ್ತು ಮೊದಲಾದವರನ್ನ ಬೈಲಹೊಂಗಲ ಕೋಟೆಯ ಸೆರೆಮನೆಯಲ್ಲಿ ಇಡಲಾಗುತ್ತೆ. ಇನ್ನು ಸಂಗೊಳ್ಳಿ ರಾಯಣ್ಣ ಬಗ್ಗೆ ನಾವು ನೋಡ್ತಾ ಹೋಗೋಣ. 1829ರಿಂದ 30. ಕಿತ್ತೂರಿನ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶಪ್ರಾಯ ಅಂತ ಅನಿಸುತ್ತೆ. ಈತನ ಮನೆತನದವರು ವಂಶ ಪರಂಪರೆಯಿಂದಲೂ ಕೂಡ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ. ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ನಂತರ ಬಿಡುಗಡೆಗೊಳ್ತಾನೆ. ರಾಯಣ್ಣನ ಉದ್ದೇಶಗಳು ಯಾವುವು ಅಂತಂದ್ರೆ ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನ ಲೂಟಿ ಮಾಡೋದಾಗಿತ್ತು. ಮೊದಲು ನಂದಗಡ ಮತ್ತು ಖಾನಾಪುರ, ಸಂಪಗಾವಿ ಸಂಗೊಳ್ಳಿ ರಾಯಣ್ಣನ ಕಾರ್ಯಾಚರಣೆಯ ಸ್ಥಳಗಳಾಗಿದ್ವು. ಬ್ರಿಟಿಷರು ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳು ನಡೆಸ್ತಾ ಇದ್ದಾನೆ ಅಂತ ಭಾವಿಸಿದ್ರು. ಹೀಗಾಗಿ ರಾಣಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರ ಮಾಡ್ತಾರೆ. ರಾಯಣ್ಣನನ್ನು ಸೆರೆ ಹಿಡಿಯಲು ಬ್ರಿಟಿಷರು ಒಂದು ಸಂಚನ್ನು ರೂಪಿಸ್ತಾರೆ. ಕಿತ್ತೂರಿನ ಚೆನ್ನಮ್ಮಳನ್ನು ವಿರೋಧಿಸುತ್ತಿದ್ದ ದೇಸಾಯಿಗಳನ್ನ ಪ್ರಚೋದನೆ ಮಾಡ್ತಾರೆ. ಅಮಲ್ದಾರನಾಗಿದ್ದ ಕೃಷ್ಣರಾಯ ಅನ್ನುವಂಥವನು ಈ ಸಂಚಿಗೆ ಕೈ ಜೋಡಿಸ್ತಾನೆ. ಈ ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಇಂಗ್ಲಿಷ್ ಸೈನ್ಯ ಬಂಧನ ಮಾಡಿ ಧಾರವಾಡಕ್ಕೆ ಕರ್ಕೊಂಡು ಬರುತ್ತೆ. ರಾಯಣ್ಣನನ್ನು ಮುಖ್ಯ ಅಪರಾಧಿ ಅಂತ ಘೋಷಣೆ ಮಾಡಿ 1831ರಲ್ಲಿ ನಂದಗಡದಲ್ಲಿ ಅವನನ್ನ ಗಲ್ಲಿಗೇರಿಸಲಾಗತ್ತೆ. ನೋಡಿ, ರಾಯಣ್ಣನನ್ನು ಮುಖ್ಯ ಅಪರಾಧಿ ಅಂತ ಘೋಷಣೆ ಮಾಡಿ 1831ರಲ್ಲಿ ನಂದಗಡದಲ್ಲಿ ಅವನನ್ನ ಗಲ್ಲಿಗೇರಿಸಲಾಗುತ್ತೆ. ಇದು ಬೆಳಗಾವಿಯ ಹೋರಾಟಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಅಮರಸುಳ್ಯ ಬಂಡಾಯವನ್ನ ನೋಡ್ತಾ ಹೋಗೋಣ. ಇದು ಮೂಲತಃ ಒಂದು ರೈತ ಬಂಡಾಯ ಆಗಿತ್ತು. ಇದರ ಹಿನ್ನೆಲೆಯನ್ನು 1835ರಿಂದ 37ರ ಅವಧಿಯಲ್ಲಿ ಕರಾವಳಿ ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಕಂಡು ಬಂದಿದ್ದ ಹೋರಾಟಗಳಲ್ಲಿ ನಾವು ಗುರುತಿಸಬಹುದು. ಕೊಡಗಿನಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದ ಹಾಲೇರಿ ರಾಜವಂಶದ ಚಿಕ್ಕವೀರ ರಾಜೇಂದ್ರನನ್ನ ಬ್ರಿಟಿಷರು 1834ರಲ್ಲಿ ಪದಚ್ಯುತಗೊಳಿಸಿ ಅವನನ್ನು ಬೆಂಗಳೂರಿನ ಮೂಲಕ ವೆಲ್ಲೂರಿಗೆ ನಂತರ ಕಾಸಿಗೆ ಸಾಗಿಸ್ತಾರೆ. ಆತನ ಪದಚ್ಯುತಿ ಕೊಡಗಿನಲ್ಲಿ ರಾಜಕೀಯ ಅಸಮಾಧಾನವನ್ನು ಸೃಷ್ಟಿ ಮಾಡುತ್ತೆ. ಇದರ ವಿರುದ್ಧ ಸ್ವಾಮಿ ಅಪರಂಪರ, ಕಲ್ಯಾಣ ಸ್ವಾಮಿ ಮತ್ತು ಪುಟ್ಟಬಸಪ್ಪ ಸಶಸ್ತ್ರ ಬಂಡಾಯವನ್ನ ಸಂಘಟಿಸ್ತಾರೆ. ಇವರು ಮೂವರು ತಾವು ಕೊಡಗಿನ ಪದಚ್ಯುತ ರಾಜನ ವಂಶದವರು ಅಂತ ಹೇಳ್ಕೊಳ್ತಾರೆ. ಸ್ವಾಮಿ ಅಪರಾಂಪರ ಈ ಬಂಡಾಯದ ಮುಖ್ಯಸ್ಥನಾಗ್ತಾನೆ. 1835ರಲ್ಲಿ ಆತನನ್ನ ಬ್ರಿಟಿಷರು ಸೆರೆ ಹಿಡಿದು ಬೆಂಗಳೂರಿಗೆ ರವಾನಿಸ್ತಾರೆ. ಕಲ್ಯಾಣ ಸ್ವಾಮಿ 1837ರಲ್ಲಿ ಬಂಧಿಸಲ್ಪಡ್ತಾನೆ. ಈತನನ್ನು ಮೈಸೂರಿನ ಸೆರೆಮನೆಯಲ್ಲಿ ಇಡಲಾಗುತ್ತೆ. ಇನ್ನು ಪುಟ್ಟಬಸಪ್ಪನ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕೆಳ ಕೊಡಗಿನ ಜನರು ಕಲ್ಯಾಣ ಸ್ವಾಮಿಯ ನಿಧನದ ನಂತರ ಬಂಡಾಯವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಕೆನರಾ ಪ್ರಾಂತ್ಯದ ಸುಳ್ಯ, ಬೆಳ್ಳಾರೆ, ಪುತ್ತೂರು ಮೊದಲಾದ ಸ್ಥಳಗಳಲ್ಲಿ ಅಮರಸುಳ್ಯ ಬಂಡಾಯದ ಕೇಂದ್ರ ಸ್ಥಾನಗಳಾಗಿದ್ವು ಇವು. ಸುಳ್ಯದ ರೈತನೊಬ್ಬ ಕೊಡಗಿನ ಶನಿವಾರ ಸಂತೆಯ ಪುಟ್ಟಬಸಪ್ಪ ಅನ್ನುವಂಥ ರೈತನನ್ನ ಕಲ್ಯಾಣ ಸ್ವಾಮಿಯನ್ನಾಗಿ ಆರಿಸಿದ್ದು, ಇವನು ತನ್ನನ್ನು ಸ್ವಾಮಿ ಅಪರಾಂಪರ ಎಂದು ಕರೆದುಕೊಂಡಿದ್ದು ಸ್ವಾರಸ್ಯಕರ ಮಾತ್ರ ಅಲ್ಲ, ಬಂಡಾಯದ ಚಲನಶೀಲತೆಯನ್ನ ಇದು ಪುಷ್ಟೀಕರಣ ಮಾಡುತ್ತೆ. ಇವನು ಬಂಡಾಯದ ನಾಯಕತ್ವವನ್ನು ವಹಿಸಿಕೊಳ್ತಾನೆ. ಪುಟ್ಟಬಸಪ್ಪ ಬಂಡುಕೋರರ ಸರ್ಕಾರ ಸ್ಥಾಪನೆಯ ನಂತರ ತಂಬಾಕು ಮತ್ತು ಉಪ್ಪಿನ ಮೇಲಿನ ತೆರಿಗೆಯ ಸುಂಕವನ್ನು ರದ್ದುಪಡಿಸಲಾಗುತ್ತೆ ಅಂತ ಘೋಷಣೆ ಮಾಡಲಾಗುತ್ತೆ. ಬಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದ್ದು ಬಂಡಾಯದ ಪ್ರಥಮ ಹೆಜ್ಜೆ. ಬಂಡಾಯದ ಪ್ರಥಮ ಹೆಜ್ಜೆಯಾಗಿದೆ. ಸುಳ್ಳ ಮತ್ತು ಆಸುಪಾಸಿನಲ್ಲಿ ಸಾಮಾನ್ಯ ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರನೊಬ್ಬನ ಹತ್ಯೆ ಪುಟ್ಟಬಸಪ್ಪನ ಜನಪ್ರಿಯತೆಯನ್ನು ಅತ್ಯಂತ ಹೆಚ್ಚು ಮಾಡುತ್ತೆ. ಬ್ರಿಟಿಷ್ ಸೈನ್ಯ ಕೊಡಗಿನಲ್ಲಿ ಸ್ಥಳೀಯರ ಸಹಕಾರದಿಂದ ಪುಟ್ಟಬಸಪ್ಪ ಮತ್ತು ಆತನ ಸಹಚರರನ್ನು ಸೆರೆ ಹಿಡಿಯಲಾಯಿತು. ಸೆರೆ ಸಿಕ್ಕಿದ್ದ ಪುಟ್ಟಬಸಪ್ಪ, ಲಕ್ಷ್ಮಪ್ಪ, ಬಂಗರಸ, ಕೆದಂಬಾಡಿ ರಾಮಯ್ಯಗೌಡರು ಮತ್ತು ಗುಡ್ಡೆಮನೆ ಅಪ್ಪಯ್ಯ ಇವರುಗಳನ್ನ ಗಲ್ಲಿಗೇರಿಸಲಾಗುತ್ತೆ. ಇನ್ನು ಸುರಪುರ ಮತ್ತು ಕೊಪ್ಪಳ ಬಂಡಾಯದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸುರಪುರ ಈಗಿನ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು 50 ಕಿಲೋಮೀಟರ್ ದೂರದೊಳಗಡೆ ಇದೆ. ನಿಜಾಮ ಮತ್ತು ಮರಾಠರ ಪೇಶ್ವೆಗಳ ಕಾಲದಲ್ಲಿ ಇದು ಒಂದು ಸಾಮಂತ ರಾಜ್ಯವಾಗಿ ಪರಿಣಮಿಸಿತ್ತು. ವೆಂಕಟಪ್ಪ ನಾಯಕನ ಕಾಲದಲ್ಲಿ ಸುರಪುರ ಬ್ರಿಟಿಷ್ ವಿರೋಧಿ ಬಂಡಾಯದ ಕಿಚ್ಚನ್ನ ಗಳಿಸಿಕೊಂಡಿತು. ಇನ್ನು ವೆಂಕಟಪ್ಪ ನಾಯಕನ ಬಗ್ಗೆ ನಾವು ನೋಡ್ತಾ ಹೋಗೋಣ. ವೆಂಕಟಪ್ಪ ನಾಯಕ ತನ್ನ ತಂದೆ ಕೃಷ್ಣಪ್ಪ ನಾಯಕನ ಮರಣದ ನಂತರ ಪಟ್ಟಕ್ಕೆ ಬರ್ತಾನೆ. 1834ರಲ್ಲಿ ಜನಿಸಿದ ಇವನು ತನ್ನ ಅಪ್ರಾಪ್ತ ವಯಸ್ಸಿಗೆ ಪಟ್ಟಕ್ಕೆ ಬರ್ತಾನೆ. ಆದರೆ ಕೃಷ್ಣಪ್ಪ ನಾಯಕನ ಸಹೋದರನಾಗಿದ್ದ ಪೆದ್ದ ನಾಯಕ ಅನ್ನುವಂಥವನು ತಕರಾರು ಮಾಡಲಾಗಿ ಸುರಪುರದ ಆಂತರಿಕ ರಾಜಕೀಯ ಚಟುವಟಿಕೆಗಳು ಕ್ಷೋಭೆಗೊಳ್ತವೆ. ಬ್ರಿಟಿಷರು ಇದರ ಸಂಬಂಧ ಆಸಕ್ತಿ ವಹಿಸಿ 1842ರಲ್ಲಿ ಬ್ರಿಟಿಷರು ಮೆಡೋಸ್ ಟೇಲರ್ ಅನ್ನುವಂಥವನನ್ನ ಪೊಲಿಟಿಕಲ್ ಏಜೆಂಟ್ ಅನ್ನಾಗಿ ನೇಮಿಸಿ ಸಂಸ್ಥಾನದ ಮೇಲೆ ತಮ್ಮ ಪರೋಕ್ಷ ಹತೋಟಿಯನ್ನು ಸಾಧಿಸ್ತಾರೆ. ಯಾವ ಸಂಸ್ಥಾನದ ಮೇಲೆ? ಸುರಪುರ ಸಂಸ್ಥಾನದ ಮೇಲೆ.
ಇನ್ನು ಸುರಪುರ ಸಂಸ್ಥಾನದ ಪೊಲಿಟಿಕಲ್ ಏಜೆಂಟ್ ಆಗಿ ಬಂದಿರತಕ್ಕಂಥ ಟೇಲರ್ ಸುಧಾರಣವಾದಿಯಾಗಿದ್ದ. ಸುರಪುರ ಸಂಸ್ಥಾನವನ್ನು ಈತ ಅಭಿವೃದ್ಧಿಪಡಿಸ್ತಾನೆ. ಪೆದ್ದ ನಾಯಕನನ್ನ ಸಂಸ್ಥಾನದ ದಿವಾಣನಾಗಿ ನೇಮಕ ಮಾಡ್ತಾನೆ. ಸಂಸ್ಥಾನದ ಆದಾಯ ಹೆಚ್ಚಲು ಈತನು ಅನುಸರಿಸಿದ ನೀತಿಗಳೇ ಕಾರಣಗಳಾಗಿವೆ. ವೆಂಕಟಪ್ಪ ನಾಯಕನಿಗೆ ಸೂಕ್ತವಾದ ಶಿಕ್ಷಣವನ್ನು ಕೊಡಿಸುವ ವ್ಯವಸ್ಥೆಗಳನ್ನು ಈತ ಕಲ್ಪಿಸಿಕೊಡ್ತಾನೆ. 1853ರಲ್ಲಿ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬರ್ತಾನೆ. ಇನ್ನು ಸುರಪುರ ದಂಗೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. 1857ರಲ್ಲಿ ಆರಂಭವಾಗಿರ್ತಕ್ಕಂಥ ಹೋರಾಟದಲ್ಲಿನ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಅನ್ನುವಂಥ ಪುಕಾರು ಕಂಡುಬರುತ್ತೆ. ಇದರಿಂದಾಗಿ ಬ್ರಿಟಿಷರು ರಾಜನನ್ನು ಸಂಶಯದಿಂದ ಕಾಣುವಂಗಾಗತ್ತೆ. ಆಡಳಿತದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರ ಕ್ಯಾಂಪ್ಬೆಲ್ ಅನ್ನುವಂಥ ಅಧಿಕಾರಿಯನ್ನು ನೇಮಕ ಮಾಡುತ್ತೆ. ವೆಂಕಟಪ್ಪ ನಾಯಕನನ್ನ ಸಾಮಾನ್ಯವಾಗಿ ಕರ್ನಾಟಕದ ಚರಿತ್ರೆಯಲ್ಲಿ 1857ರ ಕ್ರಾಂತಿಯ ನಾಯಕ ಅಂತಾನೆ ಇತಿಹಾಸಕಾರರು ವರ್ಣಿಸಿದ್ದಾರೆ. ನಿಮಗೆ ನೆನಪಿರಬೇಕು, ಅಲ್ಲಿ ಉತ್ತರ ಭಾರತದೊಳಗಡೆ ಏನು ಕ್ರಾಂತಿ ನಡೀತಾ ಇತ್ತು 1857ರೊಳಗಡೆ, ಈ ಕ್ರಾಂತಿಗೆ ಸಂಬಂಧಪಟ್ಟಂಗೆ ವೆಂಕಟಪ್ಪ ನಾಯಕನನ್ನ ಸಾಮಾನ್ಯವಾಗಿ ಕರ್ನಾಟಕದ ಇತಿಹಾಸದೊಳಗಡೆ 1857ರ ಕ್ರಾಂತಿಯ ನಾಯಕ ಅಂತ ಬಣ್ಣಿಸಿದ್ದಾರೆ. 1858ರಲ್ಲಿ ಬ್ರಿಟಿಷ್ ಸೈನ್ಯ ಸುರಪುರವನ್ನು ಆಕ್ರಮಣ ಮಾಡಿ ಸುರಪುರದ ಕೋಟೆಯನ್ನು ವಶಪಡಿಸಿಕೊಳ್ತಾರೆ. ಇನ್ನು ಕೊಪ್ಪಳದ ವೀರಪ್ಪ ಅವರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬ್ರಿಟಿಷ್ ವಿರೋಧಿ ಚಳುವಳಿ, ಸಶಸ್ತ್ರ ಬಂಡಾಯ ಮತ್ತು ದಂಗೆಗಳಲ್ಲಿ ಕೊಪ್ಪಳದಲ್ಲಿನ ದಂಗೆ ಸಹ ಪ್ರಮುಖವಾಗಿರುವಂಥದ್ದು. ಕೊಪ್ಪಳ ಮತ್ತು ಸನಿಹದ ಭೌಗೋಳಿಕ ಪ್ರದೇಶಗಳು ಹೈದರಾಬಾದ್ ನಿಜಾಮನ ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟಿದ್ರೂ ಕೂಡ ಇಲ್ಲಿ ದೌರ್ಜನ್ಯ ಅನ್ನುವಂಥದ್ದು ಕಂಡುಬರುತ್ತೆ. ಹೀಗಾಗಿ ಕೊಪ್ಪಳದ ಕೆಲವು ಜಮೀನ್ದಾರರು ಅನಿವಾರ್ಯವಾಗಿ ಬಂಡೇಳ್ತಾರೆ. ಹೀಗೆ ತಿರುಗಿ ಬಿದ್ದವರಲ್ಲಿ ವೀರಪ್ಪ ಪ್ರಮುಖನಾದವನು. ನಿಜಾಮರೊಂದಿಗೆ ಸಂಪರ್ಕವನ್ನು ಸಾಧಿಸಿದ ಬ್ರಿಟಿಷರು ವೀರಪ್ಪನ ನೇತೃತ್ವದಲ್ಲಿನ ಬಂಡಾಯವನ್ನು ಒಡೆಯಲು ಸೈನ್ಯವನ್ನು ನಿಯೋಜನೆ ಮಾಡ್ತಾರೆ. ಕಡಿಮೆ ಸೈನಿಕರ ಬೆಂಬಲವನ್ನು ಹೊಂದಿದ್ದ ವೀರಪ್ಪ ಸತತವಾಗಿ ಹೋರಾಟವನ್ನು ನಡೆಸಿ ವೀರಮರಣವನ್ನು ಹೊಂದ್ತಾರೆ. ನಂತರ ಬ್ರಿಟಿಷರು ಕೊಪ್ಪಳದ ಕೋಟೆಯನ್ನು ಕೂಡ ವಶಪಡಿಸಿಕೊಳ್ತಾರೆ. ಇನ್ನು ಹಲಗಲಿಯ ಬೇಡರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಅನ್ನುವಂಥದ್ದು ಒಂದು ಪುಟ್ಟ ಗ್ರಾಮ. ಹಿಂದೆ ಇದು ಮುಧೋಳ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿತ್ತು. 1857ರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧ ಮಾಡಿ ಕಾನೂನನ್ನು ಜಾರಿಗೆ ತರ್ತಾರೆ. ಇದನ್ನು ಹಲಗಲಿ ಬೇಡರಿಗೂ ಸಹ ಅನ್ವಯ ಮಾಡಲಾಗುತ್ತೆ. ಹಲಗಲಿಯ ಬೇಡರು ಇದನ್ನು ವಿರೋಧ ಮಾಡಿ ಬ್ರಿಟಿಷರ ವಿರುದ್ಧ ಸಿಡಿದೇಳ್ತಾರೆ. ಈ ದಂಗೆಯಲ್ಲಿ ಮಂಟೂರು, ಬೋದಾನಿ, ಆಲಗುಂಡಿಯ ಬೇಡರು ಹಲಗಲಿಯ ಬೇಡರೊಂದಿಗೆ ಸೇರ್ಕೊಳ್ತಾರೆ. ಈ ಬಂಡಾಯವನ್ನು ಹತ್ತಿಕ್ಕಲು ನವೆಂಬರ್ನಲ್ಲಿ ಇಂಗ್ಲಿಷರ ಸೇನೆ ಹಲಗಲಿಯ ಗ್ರಾಮವನ್ನು ತಲುಪುತ್ತೆ. ಬಂಡಾಯದ ಬೇಡರನ್ನು ನಿಷ್ಕಾರಣವಾಗಿ ಅತ್ಯಂತ ದಮನಕಾರಿಯಾಗಿ ಇಂಗ್ಲಿಷರು ಹತ್ತಿಕ್ತಾರೆ. ಇನ್ನು ಇಲ್ಲಿರ್ತಕ್ಕಂಥ ಬಂಡಾಯಗಾರರನ್ನು ಗಲ್ಲಿಗೇರಿಸುವುದರ ಮೂಲಕ ಈ ಬಂಡಾಯ ಕೊನೆಗೊಳ್ಳುತ್ತೆ. ಸೊ ಇದಿಷ್ಟು ಹಲಗಲಿಯ ಬೇಡರಿಗೆ ಸಂಬಂಧಪಟ್ಟಂಗೆ. ಸೊ ಆದ್ಮೇಲೆ ಇದುವರೆಗೂ ನಾವು 4ನೇ ಅಧ್ಯಾಯವಾಗಿರುವಂಥ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇನ್ನು ನೇರವಾಗಿ ನಾವು 5ನೇ ಅಧ್ಯಾಯಕ್ಕೆ ಹೋಗೋಣ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಅಂತ ಕರೆಯಲಾಗಿದೆ. ಪಾಶ್ಚಾತ್ಯ ಶಿಕ್ಷಣದಿಂದ ಜಾಗೃತರಾದ ಅನೇಕರು ಸುಧಾರಣೆಗಾಗಿ ಪ್ರಯತ್ನ ಪಡ್ತಾರೆ. ಈ ಹಿನ್ನೆಲೆಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು, ದಯಾನಂದ ಸರಸ್ವತಿ, ಮಹಾದೇವ ಗೋವಿಂದ ರಾನಡೆ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದರು, ಅನಿ ಬೆಸೆಂಟ್ ಮೊದಲಾದವರು ಸಾಮಾಜಿಕ ಸುಧಾರಣೆಗಾಗಿ ಪರಿಶ್ರಮ ಪಡ್ತಾರೆ. ಮೊದಲಿಗೆ ನಾವು ಬ್ರಹ್ಮ ಸಮಾಜದ ಬಗ್ಗೆ ನೋಡ್ತಾ ಹೋಗೋಣ. ಬ್ರಹ್ಮ ಸಮಾಜದ ಸಂಸ್ಥಾಪಕರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಮುಖರು. ಇವರನ್ನು ಭಾರತೀಯ ನವೋದಯದ ಜನಕ ಅಂತ ಕರೀತಾರೆ. ನೆನಪಿರ್ಬೇಕು ನಿಮಗೆ, ಪ್ರಶ್ನೆ ಕೇಳ್ತಾರೆ. ಭಾರತೀಯ ನವೋದಯದ ಜನಕ ಅಂತ ಯಾರನ್ನ ಕರೆಯಲಾಗಿದೆ ಅಂದ್ರೆ ಬ್ರಹ್ಮ ಸಮಾಜದ ಸ್ಥಾಪಕರಾಗಿರುವಂಥ ರಾಜಾರಾಮ್ ಮೋಹನ್ ರಾಯ್ ಅವರನ್ನ. ಮೂರ್ತಿ ಪೂಜೆಯನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಅವರು ತಮ್ಮ ಸಿದ್ಧಾಂತಗಳ ಪ್ರತಿಪಾದನೆಗಾಗಿ ಉಪನಿಷತ್ತುಗಳನ್ನ ಮುಂದೆ ಮಾಡ್ತಾರೆ. ಸ್ತ್ರೀ ಶೋಷಣೆಯನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ವಿರೋಧ ಮಾಡ್ತಾರೆ. ಸತಿ ಪದ್ಧತಿ ಆಗಿರ್ಬೋದು, ಬಾಲ್ಯ ವಿವಾಹಗಳ ವಿರುದ್ಧ ಸಂಘಟನಾತ್ಮಕ ಹೋರಾಟವನ್ನು ಇವರು ನಡೆಸ್ತಾರೆ. ಇದರಿಂದಾಗಿ ಇವರನ್ನು ಸಂಪ್ರದಾಯವಾದಿ ಹಿಂದೂಗಳು ಖಂಡನೆ ಮಾಡ್ತಾರೆ. ಇನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಜಾರಿಗೆ ತಂದಿದ್ದ ಸತಿ ಸಹಗಮನ ಪದ್ಧತಿಯ ವಿರುದ್ಧದ ಕಾಯ್ದೆಯನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಬೆಂಬಲ ಮಾಡ್ತಾರೆ. ಇವರು ಬಂಗಾಳಿ ಭಾಷೆಯೊಳಗಡೆ ಸಂವಾದ ಕೌಮುದಿ ಎನ್ನುವಂತ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಇದನ್ನು ಬ್ರಹ್ಮ ಸಮಾಜದ ಬೈಬಲ್ ಅಂತ ಕರೆಯಲಾಗುತ್ತೆ. ನೆನಪಿರ್ಬೇಕು ನಿಮಗೆ, ಬಂಗಾಳಿ ಭಾಷೆಯೊಳಗಡೆ ರಾಜಾರಾಮ್ ಮೋಹನ್ ರಾಯ್ ಅವರು ಸಂವಾದ ಕೌಮುದಿ ಎನ್ನುವಂತ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಈ ಪತ್ರಿಕೆಯನ್ನು ಬ್ರಹ್ಮ ಸಮಾಜದ ಬೈಬಲ್ ಅಂತ ಕರೆಯಲಾಗಿದೆ. ಇನ್ನು ಬ್ರಹ್ಮ ಸಮಾಜ ವಿಗ್ರಹ ಆರಾಧನೆ, ಬಹುದೇವತಾ ಆರಾಧನೆಯನ್ನು ವಿರೋಧ ಮಾಡಿ ಏಕದೇವತಾ ಆರಾಧನೆಯನ್ನು ಪ್ರೋತ್ಸಾಹ ಮಾಡುತ್ತೆ. ಇದು ಯಜ್ಞ ಯಾಗಾದಿಗಳನ್ನ ಖಂಡನೆ ಮಾಡುತ್ತೆ. ಇನ್ನು ಆರ್ಯ ಸಮಾಜಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋಗೋಣ. ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿ ಅವರು ಸ್ಥಾಪನೆ ಮಾಡ್ತಾರೆ. ಇವರು ದೇಶದಾದ್ಯಂತ ಉಪನ್ಯಾಸ ನೀಡುತ್ತಾ ವೇದಗಳು ಸತ್ಯ, ವೇದಗಳೇ ಜ್ಞಾನದ ಮೂಲ ಅಂತ ಸಾರಿ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ವೇದಗಳಿಗೆ ಹಿಂದಿರುಗಿ ಅನ್ನುವಂಥ ಘೋಷಣೆಯನ್ನ ಇವರು ಮಾಡ್ತಾರೆ. ವೇದಗಳಿಗೆ ಹಿಂದಿರುಗಿ ಅನ್ನುವಂಥ ಘೋಷಣೆ ಯಾರ್ದು ಅಂತಂದ್ರೆ ಆರ್ಯ ಸಮಾಜದ ದಯಾನಂದ ಸರಸ್ವತಿ ಅವರದ್ದು. ಇನ್ನು ಇವರು ಕೂಡ ವಿಗ್ರಹ ಆರಾಧನೆ, ಜಾತಿ ಪದ್ಧತಿಯನ್ನ ಖಂಡನೆ ಮಾಡ್ತಾರೆ. ಜಾತಿಯು ಯೋಗ್ಯತೆಯಿಂದ ಬರುವಂಥದ್ದೇ ಹೊರತಾಗಿ ಹುಟ್ಟಿನಿಂದ ಅಲ್ಲ ಅಂತ ಪ್ರತಿಪಾದನೆ ಮಾಡ್ತಾರೆ. ದಯಾನಂದ ಸರಸ್ವತಿ ಅವರು ಕೂಡ ವಿಧವಾ ವಿವಾಹವನ್ನ ಪ್ರೋತ್ಸಾಹ ಮಾಡ್ತಾರೆ.
ದಯಾನಂದ ಸರಸ್ವತಿಯವರು ಸತ್ಯಾರ್ಥ ಪ್ರಕಾಶ ಅನ್ನುವಂಥ ಕೃತಿಯಲ್ಲಿ ತಮ್ಮ ವಿಚಾರಗಳ ಬಗ್ಗೆ ಪ್ರತಿಪಾದನೆ ಮಾಡ್ತಾರೆ. ಶುದ್ಧಿ ಚಳುವಳಿ ಆರ್ಯ ಸಮಾಜದ ಪ್ರಮುಖ ಚಟುವಟಿಕೆಯಾಗಿತ್ತು. ಹಾಗಾದರೆ ಶುದ್ಧಿ ಚಳುವಳಿ ಅಂದರೆ ಏನು? ಮತಾಂತರಗೊಂಡಿದ್ದ ಜನರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ತಂದುಕೊಳ್ಳಲು ದಯಾನಂದ ಸರಸ್ವತಿಯವರು ಈ ಶುದ್ಧಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ದಯಾನಂದ ಸರಸ್ವತಿಯವರ ಸ್ವರಾಜ್ಯ ಮತ್ತು ಸ್ವಧರ್ಮ ಬೋಧನೆಗಳು ಭಾರತೀಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಪ್ರೇರಣೆಯನ್ನು ನೀಡ್ತವೆ. ಹಾಗೂ ಭಾರತೀಯರಿಗೆ ಭಾರತ ಅನ್ನುವಂಥ ಘೋಷಣೆಯನ್ನು ದಯಾನಂದ ಸರಸ್ವತಿಯವರು ನೀಡ್ತಾರೆ. ವೇದಗಳಿಗೆ ಹಿಂದಿರುಗಿ ಮತ್ತು ಭಾರತೀಯರಿಗೆ ಭಾರತ ಅನ್ನುವಂಥ ಘೋಷಣೆಯನ್ನು ಯಾರು ಮಾಡ್ತಾರೆ ಅಂದರೆ ದಯಾನಂದ ಸರಸ್ವತಿಯವರು ಮಾಡ್ತಾರೆ. ಇದಿಷ್ಟು ಆರ್ಯ ಸಮಾಜಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಪ್ರಾರ್ಥನಾ ಸಮಾಜಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋಗೋಣ. ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ್ ಅವರು ಮುಂಬೈನಲ್ಲಿ ಆರಂಭ ಮಾಡ್ತಾರೆ. ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಅನ್ನುವಂಥದ್ದು ಈ ಪ್ರಾರ್ಥನಾ ಸಮಾಜದ ನೆಲೆಗಟ್ಟಾಗಿತ್ತು. ಈ ಸಮಾಜವು ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೆ. ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಇದು ಪ್ರಯತ್ನ ಪಡುತ್ತೆ. ವಿಧವಾ ವಿವಾಹ ಆಗಿರ್ಬೋದು, ಸ್ತ್ರೀ ಶಿಕ್ಷಣ, ಅಂತರ್ಜಾತಿ ವಿವಾಹ, ಸಹಭೋಜನ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹ ಮಾಡಿ ಬಾಲ್ಯ ವಿವಾಹ, ಜಾತಿ ಪದ್ಧತಿ, ವಿಗ್ರಹ ಆರಾಧನೆ ಇವುಗಳನ್ನು ಇದು ವಿರೋಧ ಮಾಡುತ್ತೆ. ಇನ್ನು MG ರಾನಡೆ ಅವರು, ಮಹಾದೇವ ಗೋವಿಂದ್ ರಾನಡೆ ಅವರು ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸ್ತಾರೆ. ಇನ್ನು ಸತ್ಯಶೋಧಕ ಸಮಾಜದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು. ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜದ ಸ್ಥಾಪಕರು. ಇವರು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ, ಸ್ವಾತಂತ್ರ್ಯ ಇಲ್ಲದೇ ಇದ್ದರೆ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಪಾದನೆ ಮಾಡ್ತಾರೆ. ಈ ಸತ್ಯಶೋಧಕ ಸಮಾಜ ಮದ್ಯಪಾನ ನಿಷೇಧವನ್ನು ಒತ್ತಾಯ ಮಾಡುತ್ತೆ. ಅಸ್ಪೃಶ್ಯತಾ ಆಚರಣೆಗಳನ್ನು ವ್ಯಾಪಕವಾಗಿ ಇದು ವಿರೋಧ ಮಾಡುತ್ತೆ. ಸತ್ಯಶೋಧಕ ಸಮಾಜವು ಶೂದ್ರರು ಅನುಭವಿಸುತ್ತಿದ್ದ ಗುಲಾಮಗಿರಿಯನ್ನು ಹಾಗೂ ಅದಕ್ಕೆ ಕಾರಣರಾದವರನ್ನ ಉಗ್ರವಾಗಿ ಖಂಡನೆ ಮಾಡಿತು. ಸತ್ಯಶೋಧಕ ಸಮಾಜದಿಂದ ಪ್ರಭಾವಿತರಾದ ಶಾಹು ಮಹಾರಾಜರು ಹಲವಾರು ಶಾಖೆಗಳನ್ನು ತೆರೆದು ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾರೆ. ಸತ್ಯಶೋಧಕ ಸಮಾಜವು ರೈತ ಪರವಾದ ಹೋರಾಟಗಳನ್ನು ನಡೆಸುತ್ತೆ. ಜ್ಯೋತಿಬಾ ಫುಲೆ ಅವರು ಶೋಷಣೆಯ ಬಗ್ಗೆ ಗುಲಾಮಗಿರಿ ಅನ್ನುವಂಥ ಪುಸ್ತಕದೊಳಗಡೆ ತಿಳಿಸಿಕೊಡ್ತಾರೆ. ಫುಲೆ ಅವರ ಪತ್ನಿಯಾಗಿರುವಂಥ ಸಾವಿತ್ರಿಬಾಯಿ ಫುಲೆ ಅವರು ಕೂಡ ಮಹಿಳಾ ಶಿಕ್ಷಣಕ್ಕಾಗಿ ಸತ್ಯಶೋಧಕ ಸಮಾಜದ ಮೂಲಕ ಪ್ರಯತ್ನವನ್ನು ನಡೆಸ್ತಾರೆ. ಸೊ ಇದಿಷ್ಟು ಸತ್ಯಶೋಧಕ ಸಮಾಜಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಅಲಿಘರ್ ಚಳುವಳಿಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮುಸಲ್ಮಾನರು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ತಾತ್ವಿಕ ವಿಚಾರಗಳನ್ನು ಬದಲಾಯಿಸಿಕೊಂಡು ಪೂರ್ವ ಪಶ್ಚಿಮಗಳ ವಿಚಾರಗಳ ಸಂಗಮಕ್ಕೆ ಬೆಂಬಲಿಸುವುದು ಅಲಿಘರ್ ಚಳುವಳಿಯ ಉದ್ದೇಶ ಆಗಿತ್ತು. ಈ ಚಳವಳಿಯ ನಾಯಕತ್ವವನ್ನು ಸರ್ ಸೈಯದ್ ಅಹಮದ್ ಖಾನ್ ಅವರು ವಹಿಸಿಕೊಂಡಿದ್ರು. ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವಂತಹ ಉದ್ದೇಶದಿಂದಾಗಿ ಸರ್ ಸೈಯದ್ ಅಹಮದ್ ಖಾನ್ ಅವರು ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಆರಂಭ ಮಾಡ್ತಾರೆ. ಎಲ್ಲಿ? ಅಲಿಘರ್ನಲ್ಲಿ ಆರಂಭ ಮಾಡ್ತಾರೆ. ಈ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಏನಾಗುತ್ತೆ ಅಂದರೆ ಮುಂದೆ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯ ಅಂತ ಹೆಸರನ್ನು ಪಡ್ಕೊಳ್ಳುತ್ತೆ. ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣವನ್ನು ಸಹ ನೀಡೋದು ಈ ಅಲಿಘರ್ ಓರಿಯೆಂಟಲ್ ಕಾಲೇಜ್ನ ಮುಖ್ಯ ಉದ್ದೇಶ ಆಗಿತ್ತು. ಸೊ ಇದಿಷ್ಟು ಅಲಿಘರ್ ಚಳವಳಿಗೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ರಾಮಕೃಷ್ಣ ಮಿಷನ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ರಾಮಕೃಷ್ಣ ಪರಮಹಂಸರು ಬಂಗಾಳದ ದಕ್ಷಿಣೇಶ್ವರದಲ್ಲಿನ ಕಾಳಿ ದೇವಾಲಯದಲ್ಲಿ ಅರ್ಚಕರಾಗಿದ್ದರು. ಇವರು ಎಲ್ಲ ಪಂಥಗಳು ಸಮಾನ, ಯಾವ ದೇವರು ಪಂಥ ಮುಖ್ಯ ಅನ್ನೋದಕ್ಕಿಂತಲೂ ಆಧ್ಯಾತ್ಮದ ಸಾಕ್ಷಾತ್ಕಾರ ಅನ್ನುವಂಥದ್ದು ಮುಖ್ಯ ಅಂತ ರಾಮಕೃಷ್ಣ ಪರಮಹಂಸರು ನಂಬಿದ್ರು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಆತ್ಮೀಯ ಶಿಷ್ಯರಾಗಿದ್ದರು. ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾಗಿರುವಂಥ ರಾಮಕೃಷ್ಣ ಪರಮಹಂಸರ ಧ್ಯೇಯಾದರ್ಶಗಳನ್ನು ಪ್ರಚಾರಪಡಿಸಲಿಕ್ಕೆ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ರಾಮಕೃಷ್ಣ ಮಿಷನ್ ಅನ್ನು ಸ್ವಾಮಿ ವಿವೇಕಾನಂದರು ಯಾಕೆ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ತಮ್ಮ ಗುರುಗಳಾಗಿರುವಂಥ ರಾಮಕೃಷ್ಣ ಪರಮಹಂಸರ ಧ್ಯೇಯ ಮತ್ತು ಆದರ್ಶಗಳನ್ನು ಪ್ರಚಾರ ಮಾಡಲಿಕ್ಕೆ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಚಾರ ಮಾಡೋದು ಮತ್ತು ಅನುಷ್ಠಾನಗೊಳಿಸೋದು ರಾಮಕೃಷ್ಣ ಮಿಷನ್ನ ಮುಖ್ಯ ಉದ್ದೇಶ ಆಗಿತ್ತು. 1893ರಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಡೆದಿರುವಂಥ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸರ್ವಧರ್ಮ ಸಹಿಷ್ಣುತೆ, ಸಕಲ ಧರ್ಮಗಳು ಸತ್ಯ ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡಿ ಭಾರತದ ಹಿರಿಮೆಯನ್ನು ಜಗತ್ತಿಗೆ ಸಾರಿದ್ರು. ಸೊ ಇದಿಷ್ಟು ರಾಮಕೃಷ್ಣ ಮಿಷನ್ಗೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ನಾವು ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಬ್ರಹ್ಮವಿದ್ಯಾ ಸಮಾಜದ ಬಗ್ಗೆ ನೋಡ್ತಾ ಹೋಗೋಣ. ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಸಂಸ್ಥಾಪಕರು ಯಾರು ಅಂದರೆ ಮ್ಯಾಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ HS ಅಲ್ಕಾಟ್ ಅವರು. ಅರ್ಥ ಆಯ್ತಾ? ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಸಂಸ್ಥಾಪಕರು ಯಾರು? ಮ್ಯಾಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ HS ಅಲ್ಕಾಟ್. ಈ ಸಮಾಜವು ಯಾವುದೇ ಭೇದ ಭಾವ ಇಲ್ಲದ ವಿಶ್ವ ಭಾತೃತ್ವದ ನಿರ್ಮಾಣ, ವೈಚಾರಿಕತೆಯ ತುಲನಾತ್ಮಕ ಅಧ್ಯಯನ ನಡೆಸೋದು ಮತ್ತು ಪ್ರಕೃತಿ ನಿಯಮ ಹಾಗೂ ಮಾನವನ ಸುಪ್ತ ಶಕ್ತಿಗಳನ್ನು ಪತ್ತೆ ಹಚ್ಚುವಂಥ ಮುಖ್ಯ ಉದ್ದೇಶಗಳಿಂದ ಈ ಒಂದು ಸಂಸ್ಥೆ ಆರಂಭ ಆಗತ್ತೆ. ಐರ್ಲೆಂಡ್ ದೇಶದ ಮಹಿಳೆಯಾಗಿರುವಂಥ ಅನಿ ಬೆಸೆಂಟ್ ರವರು ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭ ಮಾಡ್ತಾರೆ. ಅದರ ಜೊತೆಗೆ ಅದಕ್ಕೊಂದು ನವ ಚೈತನ್ಯವನ್ನು ಕೂಡ ಇವರು ನೀಡ್ತಾರೆ. ಅನಿ ಬೆಸೆಂಟ್ ಅವರು ಸ್ವಾತಂತ್ರ್ಯ ಚಳವಳಿಯನ್ನು ವ್ಯಾಪಕವಾಗಿ ಬೆಂಬಲ ಮಾಡ್ತಾರೆ. ಜೊತೆಗೆ ನ್ಯೂ ಇಂಡಿಯಾ ಮತ್ತು ಕಾಮನ್ ವಿಲ್ ಅನ್ನುವಂಥ ಪತ್ರಿಕೆಗಳನ್ನು ಇವರು ಆರಂಭ ಮಾಡ್ತಾರೆ. ಕೇಳ್ತಾರೆ ಪ್ರಶ್ನೆಗಳನ್ನ ಕೇಳ್ತಾರೆ.
ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅನ್ನುವಂಥ ಪತ್ರಿಕೆಯನ್ನು ಯಾರು ಆರಂಭ ಮಾಡಿದರು ಅಂದರೆ ಅಣೆ ಬೆಸೆಂಟ್ ಅವರು. ಹಾಗೆ ಇವರು 1916ರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಕೂಡ ಆರಂಭ ಮಾಡ್ತಾರೆ. ಇವರು 1917ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂಡಿದ್ರು. ಹೀಗಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಅಂತಂದರೆ ಅಣೆ ಬೆಸೆಂಟ್ ಅನ್ನುವಂಥದ್ದು ನಮಗೆಲ್ಲ ನೆನಪಿರಬೇಕು. ಇನ್ನು ಹೋಮ್ ರೂಲ್ ಚಳವಳಿ ಅಂದರೆ ಏನು? ಬ್ರಿಟನ್ನಿನ ಹಿಡಿತದಲ್ಲಿರ್ತಕ್ಕಂಥ ಐರ್ಲೆಂಡ್ ಮತ್ತು ಐರ್ಲೆಂಡಿನ ಜನ ತಮ್ಮ ಆಡಳಿತವನ್ನು ತಾವೇ ನಡೆಸಿಕೊಳ್ಳುವಂಥ ಹಕ್ಕನ್ನು ಸಾಧಿಸಲಿಕ್ಕೆ ಹೋಮ್ ರೂಲ್ ಆಂದೋಲನವನ್ನು ನಡೆಸ್ತಾರೆ. ಇದರಿಂದ ಪ್ರಭಾವಿತರಾಗಿರ್ತಕ್ಕಂಥ ಅಣೆ ಬೆಸೆಂಟ್ ಭಾರತದಲ್ಲಿಯೂ ಕೂಡ ಹೋಮ್ ರೂಲ್ ಚಳವಳಿಯನ್ನು ಆರಂಭ ಮಾಡ್ತಾರೆ. 1916ರಲ್ಲಿ 2 ಹೋಮ್ ರೂಲ್ ಲೀಗ್ಗಳು ಅಸ್ತಿತ್ವಕ್ಕೆ ಬರ್ತವೆ. ಒಂದು ತಿಲಕರ ನೇತೃತ್ವದಲ್ಲಿ ಪೂನಾದಲ್ಲಿ ಅಸ್ತಿತ್ವಕ್ಕೆ ಬಂದರೆ, ಇನ್ನೊಂದು ಅಣೆ ಬೆಸೆಂಟ್ ಅವರ ನೇತೃತ್ವದಲ್ಲಿ ಮದ್ರಾಸ್ನಲ್ಲಿ ಕೇಂದ್ರವನ್ನಾಗಿಸಿಕೊಂಡು ಈ ಒಂದು ಹೋಮ್ ರೂಲ್ ಚಳವಳಿಗಳು ಆರಂಭ ಆಗ್ತವೆ. ಇನ್ನು ತಿಲಕರು ಮರಾಠ ಅನ್ನುವಂಥ ಇಂಗ್ಲಿಷ್ ಪತ್ರಿಕೆಯನ್ನು ಹಾಗೂ ಕೇಸರಿ ಅನ್ನುವಂಥ ಮರಾಠಿ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಇದಿಷ್ಟು ನಮಗೆ ನೆನಪಿರಬೇಕು. ಸೊ ಇದಿಷ್ಟು 10ನೇ ತರಗತಿಗೆ ಸಂಬಂಧಪಟ್ಟಂಗೆ ಇತಿಹಾಸದಲ್ಲಿ ಬರ್ತಕ್ಕಂಥ ಭಾಗ 1ರಲ್ಲಿ ಬರುವಂಥ 5 ಅಧ್ಯಾಯಗಳ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಆದ್ಮೇಲೆ ಇನ್ನು ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂತಂದರೆ 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರಲ್ಲಿ ಬರ್ತಕ್ಕಂಥ ಸಂಪೂರ್ಣ ನೋಟ್ಸನ್ನು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ತಾ ಹೋಗೋಣ. ಆದ್ಮೇಲೆ ಇವತ್ತಿನ ಈ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಈ ತರಗತಿ ಇಷ್ಟ ಆಗಿತ್ತು ಅಂದರೆ ನೀವು ದಯವಿಟ್ಟು ಈ ತರಗತಿಗೆ ಒಂದು ಲೈಕ್ ಕೊಡಬೇಕು. ಹಾಗೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಬೇಕು. 10ನೇ ತರಗತಿಯ ಸಂಪೂರ್ಣ ಪಠ್ಯಪುಸ್ತಕವನ್ನು ಓದಲಿಕ್ಕೆ ಆಗದೇ ಇರುವಂಥವರು ಕೇವಲ ಇದೊಂದು ತರಗತಿಯನ್ನು ನೋಡಿದರೆ ಸಾಕು, ನೀವು ಮತ್ತೊಂದು ಸಾರಿ ಟೆಕ್ಸ್ಟ್ ಬುಕ್ ಅನ್ನು ಓದುವಂಥ ಅವಶ್ಯಕತೆ ಇಲ್ಲ. ಆದ್ಮೇಲೆ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯ ತನಕ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.